ಒನ್ಸ್ ಅಗೇನ್ ನಮಸ್ಕಾರ ಎಲ್ರಿಗೂ. ಇದು ಶ್ರೀಶಾ ಮಂಗಳೂರಿಂದ. ಇವತ್ತು ನಿಮ್ಗೆಲ್ರಿಗೂ ಈ ಒಂದು ಹೆಲ್ತಿ ಏಜಿಂಗ್ ಅನ್ನುವಂತ ಈ ಒಂದು ಸೆಷನ್ ಅಥವಾ ಟಾಪಿಕ್ಗೆ ಈ ಒಂದು ಎಲ್ಲ ಒಂದು ನಿಮ್ಮ ಕೆಲಸಗಳನ್ನು ಪ್ಲಾನ್ ಮಾಡಿ ನೀವೆಲ್ಲರೂ ಈ ಒಂದು ಸೆಷನ್ ನ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀರಿ. ಎಲ್ರಿಗೂ ಸ್ವಾಗತ, ವೆಲ್ಕಮ್ ಯು ಆಲ್. ಇವತ್ತಿನ ಈ ಟಾಪಿಕ್ ಅಲ್ಲಿ ನಾನು ಕೆಲವು ವಿಷಯಗಳನ್ನು ಕವರ್ ಮಾಡ್ತೇನೆ. ಕೆಲವು ವಿಷಯಗಳು ನಿಮಗೆ ಆಲ್ರೆಡಿ ಗೊತ್ತಿರಬಹುದು, ಕೆಲವು ವಿಷಯಗಳು ಗೊತ್ತಿದೆ ಬಟ್ ಅದರದ್ದು ವ್ಯಾಲ್ಯೂ ಗೊತ್ತಿರ್ಲಿಕ್ಕಿಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಜೀವನದಲ್ಲಿ ಹೆಚ್ಚಿನವರಿಗೆ ಮೇಲಿಂದ ಮೇಲೆ ಕೆಲವೆಲ್ಲ ಗೊತ್ತಿರ್ತದೆ, ಬಟ್ ಯಾವುದೋ ಒಂದು ಆ ಡಿಸಿಷನ್ ತಗೊಳ್ಳುವಂತದ್ದು ಒಂದು ಟೈಮ್ ಏನೋ ಹೇಳ್ತಾರೆ ನೋಡಿ, ಅದು ಕೆಲವರಿಗೆ ಇವತ್ತಿಂದ ಇರಬಹುದು. ಈ ಒಂದು ಇನ್ಫಾರ್ಮೇಶನ್ ಕೇಳುವಾಗ ಯಾವುದೋ ಒಂದು ಸ್ಲೈಡ್ ಅಲ್ಲಿ ನಿಮಗೆ ಏನೋ ಒಂದು ನಾನು ಹೇಳುವಂತ ಮಾಹಿತಿಯಿಂದ ನೀವು ಡಿಸಿಷನ್ ತಗೊಳ್ಳೋದಿರ್ಬೋದು. ಸೊ ಸ್ಮಾಲ್ ಹ್ಯಾಬಿಟ್ಸ್ ದಿನಾಲು ನಾವು ಚೇಂಜಸ್ ಮಾಡ್ಕೊಂಡು ಹೋದಾಗ ನಮ್ದು ಲೈಫ್ ಟ್ರಾನ್ಸ್ಫಾರ್ಮ್ ಆಗೋದು ಯಾವ ತರ ಒಂದು ನಿಮಗೆ ಇಟ್ಸ್ ಲೈಕ್ ಒಂದು ವಾರ 2 ವಾರದಲ್ಲಿ ನಿಮ್ಗೆ ಫೀಲಿಂಗ್ ಗೊತ್ತಾಗತ್ತೆ. ಇದರಲ್ಲಿ ಈಗ ನಾನು ಹೇಳುವಂತದ್ದು ಕೆಲವು ವಿಷಯಗಳನ್ನು ನೀವು ಅಡಾಪ್ಟ್ ಮಾಡ್ಕೊಂಡು ಅಥವಾ ಹ್ಯಾಬಿಟ್ ಗಳನ್ನ ನೀವು ಅಪ್ಲೈ ಮಾಡ್ಕೊಂಡು ಹೋದಾಗ ದಿನಾಲು. ಸೊ ಅಫ್ಕೋರ್ಸ್ ಇದರಲ್ಲಿ ಯಾವುದು ಕೂಡ ನಿಮಗೆ ನಾವು ಎಂತ ಹೇಳ್ತೇವೆ, ನೀವು ಡ್ರಾಸ್ಟಿಕ್ ಆಗಿ ನಿಮ್ಮ ಹ್ಯಾಬಿಟ್ಸ್ ಗಳನ್ನು ಚೇಂಜ್ ಮಾಡ್ಲಿಕ್ಕೆ ನಾವು ಯಾವುದು ಗೈಡ್ ಮಾಡೋದಿಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ನಿಮ್ಮ ಒಂದು ಅಭ್ಯಾಸಗಳನ್ನು ಚೇಂಜ್ ಮಾಡ್ಕೊಂಡು ಯಾಕೆ ತುಂಬಾ ಅಗತ್ಯ ನಾವು ತಿಳ್ಕೊಳ್ಬೇಕು. ನಮ್ಗೆಲ್ರಿಗೂ ಕೂಡ ಒಂದು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಇರ್ಬೋದು ಅಥವಾ ಒಂದು ಆಫೀಸ್ ಅಲ್ಲಿ ಇರ್ಬೋದು ಅಥವಾ ಒಂದು ಎಲ್ಲಾದ್ರೂ ಒಂದು ಗೆಟ್ ಟುಗೆದರ್ ಎಲ್ಲ ಹೋದಾಗ ನಮ್ಗೆ ಎಲ್ಲಾರ ಮುಂದೆ ನಾವು ನಿಂತಾಗ ನಮಗೆ ಆ ಒಂದು ಏನ್ ಹೇಳ್ತಾರೆ, ಹೆಮ್ಮೆಯ ಫೀಲಿಂಗ್ ಅಥವಾ ಸೆಲ್ಫ್ ಇಮೇಜ್ ಅಥವಾ ಒಂದು ಖುಷಿ ಅಂತ ಹೇಳ್ತಾರೆ. ಅದು ಇರ್ಲಿಕ್ಕೆ ಫಸ್ಟ್ ಅಂತ ಹೇಳಿದ್ರೆ ನಮ್ಮ ಹೆಲ್ತ್ ಮ್ಯಾಟರ್ ಆಗತ್ತೆ. ಎಲ್ಲರ ಮುಂದೆ ನಾವು ನಿಂತಾಗ ಅಥವಾ ಕೂತಾಗ ಅಥವಾ ಒಂದು ಊಟ ಮಾಡುವಾಗ ಅಥವಾ ಒಂದು ಪಾರ್ಟಿ ಮಾಡುವಾಗ ಅಥವಾ ಏನೇ ಮಾಡುವಾಗಲೂ ಕೂಡ ಹೆಲ್ತ್ ನಂದು ಸರಿ ಇಲ್ಲ ಅಂತಿದ್ರೆ ಒಂದು ಕಾರ್ನರ್ ಮೈಂಡ್ ಅಲ್ಲಿ ಇರ್ತದೆ. ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ, ನಮ್ಮ ಮೈಂಡ್ ಅಲ್ಲಿ ಒಂದು ಪರ್ಸೆಂಟೇಜ್ ಇದು ಚಿಂತೆ ಇರ್ತದೆ, ಅಯ್ಯೋ ನನ್ನ ಹೆಲ್ತ್ ಈ ತರ ಇದೆ, ಅದು ಆ ತರ ಇದೆ ಅಂದ್ರೆ ಕಾರ್ನರ್ ಅದೇ ಕಾಡ್ತಾ ಇರತ್ತೆ. ಅದಕ್ಕೋಸ್ಕರ ಒಂದ್ಸರಿ ಅದನ್ನ ಕ್ಲಿಯರ್ ಆಗಿ ನಾವು ಕೇರ್ ತಕೊಂಡ್ರೆ ನಮ್ದು ಏನಿರ್ತದೆ, ಇಂಟರ್ನಲ್ ಆರ್ಗನ್ಸ್ ಹೆಲ್ತ್ ಇರ್ಬೋದು, ಎಕ್ಸ್ಟರ್ನಲ್ ಹೆಲ್ತ್ ಇರ್ಬೋದು, ಎಲ್ಲವೂ ಕೂಡ ನಮಗೆ ತರ ನ್ಯಾಚುರಲ್ ಆಗಿ ನಮ್ಗೆ ಅದು ಬೆಳವಣಿಗೆ ಆಗ್ತಾ ಇದ್ದಾಗ ನಮ್ಗೊಂದು ಹೆಲ್ದಿ ಮೈಂಡ್ ಕೂಡ ಇರುತ್ತೆ. ಓಕೆ, ಸೊ ಇದಕ್ಕೆ ಈಗ ಇವತ್ತಿನ ಟಾಪಿಕ್ ನಮ್ದು ಹೆಲ್ದಿ ಏಜಿಂಗ್. ಅಂದ್ರೆ ಪ್ರಾಯ ಮುಂದೆ ಹೋಗ್ತಾನೆ ಇರುತ್ತೆ, ವರ್ಷ ಆಡ್ ಆಗ್ತಾ ಇರುತ್ತೆ ನಮ್ಮ ಏಜಿಗೆ. ಆದ್ರೆ ಹೆಚ್ಚಿನವರದ್ದು ಒಂದು ತಪ್ಪು ಒಂದು ಯೋಚನೆ ಅಥವಾ ಪಬ್ಲಿಕ್ ಅಲ್ಲಿ ಎಲ್ಲಾ ಕಡೆ ಇರುವಂತದ್ದು ಏನಂದ್ರೆ 30 ಪ್ರಾಯ, 35 ಪ್ರಾಯ, 40 ಪ್ರಾಯ, 45 ಈ ತರ ಪ್ರಾಯ ಹೋಗ್ತಾ ಹೋದಾಗ ಏನಾದ್ರು BP, ಶುಗರ್ ಅಥವಾ ನಮ್ದೊಂದು ಏನಾದ್ರು ಸ್ಕಿನ್ ಸ್ಯಾಗಿಂಗ್ ಆಗಿರ್ಬೋದು ಅಥವಾ ನಮ್ದು ಹೇರ್ ಪ್ರಾಬ್ಲಮ್, ತಲೆನೋವು ಅಥವಾ ಏನಾದ್ರು ಹೆಲ್ತ್ ಇಶ್ಯೂಸ್ಗಳು ಬಂದ್ರೆ ಕಾಮನ್ ಒಂದು ಡೈಲಾಗ್ ಏನು, ಇನ್ನೇನು 35 ಪ್ರಾಯ ಆಯ್ತಲ್ಲ, ಕಾಯಿಲೆ ಬರೋದು ಇನ್ನೇನು 40 ಆಯ್ತಲ್ಲ, ಇನ್ನೇನು 50 ಆಯ್ತಲ್ಲ, ಪ್ರಾಯ ಆಯ್ತಲ್ಲ ಸರ್. ಕಾಮನ್ ಡೈಲಾಗ್ ಪ್ರಾಯ ಆಯ್ತು ಅದಕ್ಕೆ ಕಾಯಿಲೆ. ಆಕ್ಚುಲಿ ತಪ್ಪು. ಇವತ್ತಿಂದ ನೀವೆಲ್ಲರೂ ಡಿಸೈಡ್ ಮಾಡಿದ್ರೆ ನಿಮಗೆ ಮತ್ತೆ ಪ್ರಾಯಕ್ಕೆ ಇದು ಕನೆಕ್ಷನ್ ಕೊಡೋದು ಬೇಡ. ಯಾಕಂದ್ರೆ ನನಗೆ ಅರೌಂಡ್ 10 years ಬ್ಯಾಕ್ ಹೆಲ್ತ್ದು ತುಂಬಾ ಇಶ್ಯೂಸ್ಗಳು ಇತ್ತು, ಪ್ರಾಬ್ಲಮ್ಸ್ಗಳಿತ್ತು, ಒಂದು 5-6 ಸಮಸ್ಯೆಗಳಿತ್ತು. ಅವಾಗ ಮೆಡಿಸಿನ್ಗಳೆಲ್ಲ ಇತ್ತು ಕೆಲವರು. ಬಟ್ ಇವಾಗ ನನಗೆ ಇದೆಲ್ಲ ಪ್ರಾಕ್ಟೀಸ್ ನಾನು ಮಾಡ್ತಾ ಇದ್ದೇನೆ. ನಾನೀಗ ಏನ್ ಹೇಳ್ತಾ ಇದ್ದೇನೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೋ ದ್ಯಾಟ್ ಈಗ ಹೆಲ್ತ್ ನಾರ್ಮಲ್ ಇದೆ, ಮೆಡಿಸಿನ್ ಇಲ್ಲ. ಸೊ ಆದ ಕಾರಣ ನೀವು ಅದನ್ನೆಲ್ಲ ಉಪಯೋಗ ಮಾಡ್ಬೋದು. ಅಂದ್ರೆ ನನಗೆ ಕೆಲವು ಪ್ರಾಬ್ಲಮ್ ಏನಿತ್ತು ಅಂದ್ರೆ ಗ್ಯಾಸ್ಟ್ರೈಟಿಸ್, ಹೆಚ್ಚಾಗಿ ಈಗ ಆಫೀಸ್ ಗೋವರ್ಸ್ಗಳಿಗೆ, ವರ್ಕ್ ಅಲ್ಲಿ ಔಟ್ಸೈಡ್ ಊಟ ಮಾಡೋರಿಗೆಲ್ಲ ಇದೆಲ್ಲ ಕಾಮನ್. ಇನ್ನೊಂದು ಸ್ಕಿನ್ ಪ್ರಾಬ್ಲಮ್, ಸ್ಕಿನ್ ಅಲ್ಲಿ ಪಿಂಪಲ್ಸ್ ಇರ್ಬೋದು ಅಥವಾ ನನಗೆ ಸ್ಕಿನ್ ಅಲರ್ಜಿನೇ ಇತ್ತು ಮೊದಲು ಸಣ್ಣದಿದ್ದ. ಅದು ಈವನ್ ನಂದು ಹೇರ್ ಅಲ್ಲಿ ಕೂಡ ನನಗೆ ಏನು ನೀವು ಯಾವ್ದು ಶಾಂಪು ಎಷ್ಟು ತೊಳೆದು ಇದ್ರು ಕೂಡ ಸ್ಕಿನ್ ಅಲ್ಲಿ ಸ್ಕಾಲ್ಪ್ ಅಲ್ಲೆಲ್ಲ ನಿಮಗೆ ಉಗುರಲ್ಲಿ ತೆಗೆದ್ರೆ ಎದ್ದು ಬರ್ತಿತ್ತು.
ಅಂದ್ರೆ ಡ್ಯಾಂಡ್ರಫ್ಗಿಂತಲೂ ಜಾಸ್ತಿ ಪ್ರಾಬ್ಲಮ್. ಇನ್ನು ನಾನು ಸಾಫ್ಟ್ವೇರ್ ಅಲ್ಲಿ ಕೆಲಸದಲ್ಲಿದ್ದೆ, ತುಂಬಾ ಸಮಯ ವರ್ಕ್ ಮಾಡಿ ಕೂತು ವರ್ಕ್ ಮಾಡೋದಕ್ಕೆ ಬೆನ್ನು ನೋವು ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಆಮೇಲೆ ಆಸ್ತಮಾ ಪ್ರಾಬ್ಲಮ್. ಅಂದ್ರೆ ಈ ತರ ಕೆಲವು ಪ್ರಾಬ್ಲಮ್ಗಳು, ನಂದು ವೆಯ್ಟ್ ಕೂಡ ಸದಾ ನಾರ್ಮಲ್ ಇರಲಿಲ್ಲ. ಸೊ ಈ ತರದೆಲ್ಲ ಪ್ರಾಬ್ಲಮ್ಗಳಿಗೆ ನನಗೆ ಮೆಡಿಸಿನ್ ಇತ್ತು. ಇನ್ನೊಂದೆರಡು ಪ್ರಾಬ್ಲಮ್ ಇತ್ತು, ತುಂಬಾ ಸೆನ್ಸಿಟಿವ್ ಅದು. ಸೊ ಇಟ್ ಇಸ್ ಲೈಕ್ ಅದೆಲ್ಲವೂ ಕೂಡ ನಮಗೆ ಅಲ್ಲಿಂದ ಅಲ್ಲಿಗೆ ಕಂಟ್ರೋಲ್ ಆಗ್ತಾ ಇತ್ತು ಮೆಡಿಸಿನ್ ಇಂದ ಮಾಡ್ಕೊಂಡು. ಬಟ್ ಎಲ್ಲಿ ಹೋದ್ರೂ ಕೂಡ ಒಂದು ಮೈಂಡ್ ಅಲ್ಲಿ ಇರುತ್ತೆ, ನನಗೆ ಮುಖ ಸ್ಕಿನ್ ಚಂದ ಇಲ್ಲ. ಎಲ್ಲಾರು ಹೋದಾಗ ನನಗೆ 1-2 ದಿನ ಔಟ್ಸೈಡ್ ಹೋದ್ರೆ ನನಗೆ ಈ ತಲೆದು ಸ್ಕಾಲ್ಪ್ ಅಲ್ಲಿ ಇದು ಡ್ಯಾಂಡ್ರಫ್ ತರ ಬರ್ತದೆ, ಅದೆಲ್ಲ ಕಾಣುತ್ತೆ ಬೇರೆಯವರಿಗೆ. ಈಗ ನಾನು ಬಾಚಿಕೊಂಡು ಹೋದ್ರು ಕೂಡ ಕಾಣುತ್ತೆ, ಇದ್ರಿಗೆ ನೋಡಿದೆ ತರ ಆಕ್ವರ್ಡ್ ಅದು. ಸೊ ನಾನು ಹೇಳಿದ್ನಲ್ಲ ಅವಾಗ್ಲೇ, ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇದ್ರೆ ಎಲ್ಲಾರು ಇನ್ನೊಬ್ಬರ ಮುಂದೆ ಹೋದಾಗ ನಮ್ಗೆ 100% ಎಂಜಾಯ್ ಮಾಡ್ಲಿಕ್ಕೆ, ಫೋಕಸ್ ಮಾಡ್ಲಿಕ್ಕೆ, ನಮ್ಮ ವರ್ಕ್ ಕಾನ್ಸಂಟ್ರೇಷನ್ ಬಿಡುದಿಲ್ಲ. ಸೊ ಅದ ಕಾರಣ ಆಲ್ವೇಸ್ ಹೆಲ್ದಿ, ಆರೋಗ್ಯವಂತರಾಗಿ ಪ್ರಾಯ ಹೊಂದುವುದು, ಅದು ಇವತ್ತಿನ ಟಾಪಿಕ್. ಇದು ಪಾರ್ಟ್ 2. ಪಾರ್ಟ್ 1 ಆಲ್ರೆಡಿ ನಾವು ಕವರ್ ಮಾಡಿದ್ದೇವೆ. ಒಂದು ವೇಳೆ ಯಾರಿಗಾದ್ರೂ ಅದರದ್ದು ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ವಿಡಿಯೋ, ರೆಕಾರ್ಡೆಡ್ ವಿಡಿಯೋ ಇದೆ, ಜಸ್ಟ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕಾಲಮ್ ಅಲ್ಲಿ ಸಿಗುತ್ತೆ, ಅಥವಾ ಇದೆಲ್ಲ ನಿಮಗೆ ಮೇಲೆ ಲಿಂಕ್ ಬರುತ್ತೆ. ಅಂತೂ ಇಲ್ಲಿ ನಾವು ಇವತ್ತು ಕವರ್ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ 4 ಟಾಪ್ ರೀಸನ್ಸ್ ವರ್ಲ್ಡ್ ಅಲ್ಲಿ ಡೆತ್ಗಳು ಆಗ್ತಾ ಇದೆ. ಏನಕ್ಕೆ? ಇದೆಲ್ಲ ನಾವು ಲಾಸ್ಟ್ ಪಾರ್ಟ್ 1 ಅಲ್ಲಿ ಕವರ್ ಮಾಡಿದ್ವಿ. ಒಂದು ಕ್ಯಾನ್ಸರ್, ಎರಡನೇದು ಹಾರ್ಟ್ ಡಿಸೀಸ್ ಅಥವಾ ಡಯಾಬಿಟಿಕ್ಸ್, ಇನ್ನೊಂದು ರೋಡ್ ಆಕ್ಸಿಡೆಂಟ್ಸ್, ಫೋರ್ತ್ ಒನ್ ಹೆಟ್ರೋಜಿನಿಕ್ ಡೆತ್ಸ್ ಅಂತ. ಹೆಚ್ಚಿನವರಿಗೆ ಈ ಫಸ್ಟ್ ಇದ್ದು 3 ಗೊತ್ತಿದೆ. ಕ್ಯಾನ್ಸರ್ ಕಾಮನ್, ಇದು ಹಾರ್ಟ್ ಡಿಸೀಸ್, ಡಯಾಬಿಟಿಕ್ ಇದೆಲ್ಲ ಕಾಮನ್, ರೋಡ್ ಆಕ್ಸಿಡೆಂಟ್ ಇದೆಲ್ಲ ನಮ್ಗೆ ಗೊತ್ತಿದೆ. ಆದ್ರೆ 4ನೇದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಹೆಟ್ರೋಜೆನಿಕ್ ಡೆತ್ಸ್ ಅಂದ್ರೆ ಇದು ಮೆಡಿಸಿನ್ ಇಂದ ಅಥವಾ ಹಾಸ್ಪಿಟಲೈಸೇಷನ್ ಇಂದ ಆಗಿ ಏನೋ ಒಂದು ಕಾಯಿಲೆಯನ್ನು ವಾಸಿ ಮಾಡ್ಲಿಕ್ಕೆ ಅಂತ ಅಲ್ಲಿ ಹೋಗ್ತಾರೆ, ಅಲ್ಲಿಂದ ಸೈಡ್ ಎಫೆಕ್ಟ್ ಇಂದ ಬರುವಂತಹದ್ದು ಡೆತ್ಗಳು. ಅಂತೂ ಇದು ಸರ್ವೆಯಲ್ಲಿ ನಮಗೆ ಡೇಟಾ ಸಿಕ್ಕಿದ್ದು, ಔಟ್ ಆಫ್ 100 ಪೇಷಂಟ್ಸ್ ಗೋಯಿಂಗ್ ಟು ಮಾಡರ್ನ್ ಮೆಡಿಕಲ್ ಡಾಕ್ಟರ್ಸ್, ಓನ್ಲಿ 11 ಪೇಷಂಟ್ಸ್ ವಿಲ್ ಬೆನಿಫಿಟ್ಸ್ ಫ್ರಮ್ ಇಟ್, ರೆಸ್ಟ್ ವಿಲ್ ಬಿ ಸಿಕ್ಕರ್ ದ್ಯಾನ್ ಬಿಫೋರ್. ಅಂದ್ರೆ 100 ಜನ ಪೇಷಂಟ್ಗಳು ಆಸ್ಪತ್ರೆಗೆ ಅಥವಾ ಒಂದು ಸಿಕ್ನೆಸ್ ಇಂಡಸ್ಟ್ರಿ ಇದ್ದು ಲಾಭ ಪಡ್ಕೊಳ್ಳಿಕ್ಕೆ ಹೋದ್ರೆ 11 ಜನರಿಗೆ ಮಾತ್ರ ಬೆನಿಫಿಟ್ ಆಗುವಂಥದ್ದು. ಉಳಿದವರೆಲ್ಲರೂ ಕೂಡ ಇನ್ನೂ ಅವರಿಗೆ ಜಾಸ್ತಿ ಪ್ರಾಬ್ಲಮ್ಸ್ಗಳು ಬರ್ತಾ ಉಂಟು, ಬೇರೆ ಬೇರೆ ಕಾರಣದಿಂದ. ಇದನ್ನ ಯಾರನ್ನು ಕೂಡ ಇದರಲ್ಲಿ ನಾವು ಎಂತದು ಕಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸಿಸ್ಟಮ್ ಆ ತರ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಈ 4 ಕೂಡ ಬಾರದೇ ಇರೋ ತರ ನೋಡ್ಕೊಳ್ಳಿಕ್ಕೇನೆ ನಾನು ಇವತ್ತಿನ ಟಾಪಿಕ್. ಇದು ಒನ್ ಆಫ್ ದಿ ಟಾಪ್ ಕಿಲ್ಲರ್ಸ್ ಆಫ್ ದಿ ವರ್ಲ್ಡ್. ಇದು ಒಂದ್ಸರಿ ಎಲ್ಲಾರು ಅಟ್ಯಾಕ್ ಆದ್ರೆ ಈ 4ರಲ್ಲಿ ಒಂದು ಇಲ್ಲ, ನಮ್ದು ಮತ್ತೆ ಬಹಳ ನಾವು ಪೇಚಾಡ್ತಾ ಇರ್ತೇವೆ, ಅಂದ್ರೆ ಕಷ್ಟದಲ್ಲಿ ಬೀಳ್ತೇವೆ. ಅಂದ್ರೆ ಇದ್ದ ವೆಲ್ತ್ ಕೂಡ ಈ ಕಡೆಯಿಂದ ಖಾಲಿ ಆಗ್ತಾ ಇರುತ್ತೆ, ದುಡ್ಡು ಕೂಡ ಖಾಲಿ ಆಗ್ತಾ ಇರುತ್ತೆ, ಈ ಕಡೆಯಿಂದ ಮತ್ತೆ ನಮ್ದು ಆರೋಗ್ಯನೂ ಅಲ್ಲಿಂದ ಅಲ್ಲಿಗೆ. ಮತ್ತೆ ಒಂದಿನ ನಾವು 80 ವರ್ಷ ತನಕ ದೇವರು ಬರ್ದಿದ್ರೆ ಡೇಟು, ಈ 4ರಿಂದಾಗಿ ಅದು 40ರಲ್ಲೇ ಮುಗಿಯುತ್ತೆ. ಸೊ ಆದ ಕಾರಣ ಈ 4 ಡೆಡ್ಲಿ ನಮಗೆ ಪ್ರಾಬ್ಲಮ್ಗಳು. ಅದರಲ್ಲಿ ಕೂಡ ಈ 4ನೇದು ನೋಡಿ, ಆ 4ನೇದು ಹೇಗೆ ಅಂತ ಹೇಳಿದ್ರೆ, ನಾವೇ ಕೆಲವೆಲ್ಲ ಮಾಡ್ಕೊಳ್ಳೋದು ಬೇಗನೆ. ಏನು, ನಾನು ಹೆಲ್ತ್ ಅನ್ನು ಕೇರ್ ತಕ್ಕೊಳ್ಳದೆ ನನಗೇನಾದ್ರೂ ಒಂದು ಹೊಟ್ಟೆ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ, ಅಥವಾ ಕಣ್ಣು ನೋವು ಬರುತ್ತೆ, ಅಥವಾ ತಲೆ ನೋವು ಬರುತ್ತೆ, ನಾವು ಆಸ್ಪತ್ರೆಗೆ ಹೋಗ್ತೇವೆ. ಆಸ್ಪತ್ರೆಗೆ ಹೋದಾಗ ಏನಾಯ್ತು ನೋಡಿ, ಲಾಸ್ಟ್ ಅಲ್ಲಿ ನೋಟ್ ಬರ್ತಿದ್ದು, ಆಸ್ಪತ್ರೆಗೆ ಹೋದ್ರೆ ನಾವು ಯಾವುದೋ ಒಂದು ಸಣ್ಣ ಕಾಯಿಲೆಗೆ, ಬೆನ್ನು ನೋವಿಗೆ, ತಲೆನೋವಿಗೆ, ಅಥವಾ ಏನಕ್ಕೋ ಒಂದು ಹೋಗಿದ್ವಿ, ಅಲ್ಲಿಂದ ನಮಗೆ 11 ಜನರಿಗೆ ಮಾತ್ರ ರಿಯಲ್ ಉಪಯೋಗ ಆದದ್ದು. ಉಳಿದವರೆಲ್ಲ ದೇ ಆರ್ ಸಿಕ್ಕರ್ ದ್ಯಾನ್ ಬಿಫೋರ್. 4ನೇದ್ದು ಟೋಟಲಿ ಇನ್ ಅವರ್ ಕಂಟ್ರೋಲ್, ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. 4ನೇ, ನಾವು ಪ್ರತಿದಿನ ಒಳ್ಳೆ ಹ್ಯಾಬಿಟ್ ಅನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ನಮಗೆ ಕಾಯಿಲೆನೆ ಬಾರದಿರುತ್ತ ನೋಡ್ಕೊಳ್ಬಹುದು, ಆಲ್ಮೋಸ್ಟ್ 99%. ಅವಾಗ ಸ್ವಲ್ಪ ನಮ್ಗೆ ಕಾಯಿಲೆ ಬಾರದೇ ಇದ್ರೆ ಆಸ್ಪತ್ರೆಗೆ ಹೋಗ್ಬೇಕು ಅಂತಲೇ ಇಲ್ಲ, ಆಸ್ಪತ್ರೆಗೆ ಹೋದ್ರೆ ತಾನೇ 4ನೇದು ಬರೋದು. ಆದ ಕಾರಣ ಎಲ್ಲ ನಮ್ಮ ಕೈಯಲ್ಲಿದೆ, ಇಟ್ ಇಸ್ ಆಲ್ ಇನ್ ಅವರ್ ಹ್ಯಾಂಡ್. ಸೊ ಅದಕ್ಕೋಸ್ಕರ ಈಗ ಈ 4
ಆಲ್ರೆಡಿ ನಿಮಗೆ ಪಾರ್ಟ್ 1 ಅಲ್ಲಿ ನಾವು ಕವರ್ ಮಾಡಿದ್ವಿ. ಹೆಚ್ಚಾಗಿ ಹೆಲ್ತ್ ಡಿಸೀಸ್ ಅಥವಾ ಪ್ರಾಬ್ಲಮ್ಗಳು, ನಮ್ಗೆ ಆರೋಗ್ಯದ ಕಾಯಿಲೆಗಳು ಬರ್ತದೆ ಏನಕ್ಕೆ ಈಗಿನ ಕಾಲದಲ್ಲಿ ಕಂಪೇರ್ ಮಾಡ್ರೆ ಒಂದು 20-30 ವರ್ಷದ ಹಿಂದೆಗೆ ಕಂಪೇರ್ ಮಾಡ್ರೆ ಏನಕ್ಕೆ ಈಗ ಜಾಸ್ತಿ ಕಾಯಿಲೆಗಳು ಅಂದ್ರೆ, ಒಂದು ನೀರ್ ಪ್ರಾಬ್ಲಮ್, ಅಥವಾ ಈ ಕಡೆಯಿಂದ ಗಾಳಿ ಅಂದ್ರೆ ನಮ್ದು ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಫುಡ್ ಪೊಲ್ಯೂಷನ್ ಈಗ, ಅಥವಾ ಈ ಕಡೆಯಿಂದ ಎಂತದು ಏನ್ ಹೇಳ್ತಾರೆ, ಫುಡ್ ಅಲ್ಲಿ ಕೂಡ ಕೆಲವೆಲ್ಲ ಜಂಕ್ ಫುಡ್ಗಳು ಜಾಸ್ತಿ, ಅಥವಾ ಕೆಮಿಕಲ್ ಫುಡ್ಗಳು ಜಾಸ್ತಿ, ಅಥವಾ ಇನ್ನೊಂದು ಅಂತ ಹೇಳಿದ್ರೆ ಈವನ್ ನಮ್ಗೆ ಒಂದು ಒಳಗಡೆ ನಾವು ಹಾಕುವಂತದ್ದು ತಿನ್ನುವಂತ ಫುಡ್ಗಳು ಕೂಡ ಕೆಮಿಕಲ್ಸ್ ಅಥವಾ ನಮ್ಗೆ ನ್ಯಾಚುರಲ್ ಆಗಿ ಸಿಗ್ತಾ ಇಲ್ಲ. ಈವನ್ ಹೊರಗಡೆ ನಮ್ಮ ಬಾಡಿ ಹೊರಗಡೆ ನಾವು ಏನೆಲ್ಲ ಅಪ್ಲೈ ಮಾಡ್ತಾ ಇರ್ತೇವೆ, ಮೊದಲಿನಾಗೆ ಸ್ನಾನ ಮಾಡೋದು ಅಥವಾ ಸ್ಕಿನ್ ಕ್ಲೀನ್ ಮಾಡೋದು ಅಥವಾ ತಲೆ ಕ್ಲೀನ್ ಮಾಡೋದು, ಮೊದಲಿನಾಗೆ ನ್ಯಾಚುರಲ್ ಯಾವುದು ಇಲ್ಲ ಈಗ ಎಲ್ಲವೂ ಕೂಡ ಕೆಮಿಕಲ್ ಭರಿತ ಸ್ಕಿನ್ ಕೇರ್ಗಳು ಅಥವಾ ಹೇರ್ ಕೇರ್ಗಳು ಇದೆಲ್ಲ ಬರುವಂತದ್ದು. ಸೊ ಇದೆಲ್ಲವೂ ಕೂಡ ನಮಗೆ ತುಂಬಾ ಡೇಂಜರಸ್ ಇದೆ ಈಗಿನ ಕಾಲದಲ್ಲಿ. ಆದ್ರೆ ಹೆಚ್ಚಾಗಿ ನಮ್ಗೆ ಅಂತ ಅಂದ್ರೆ ಒಂಥರ ಫ್ಯಾನ್ಸಿ ಲುಕ್ ಬೇಕು ನಮ್ಗೆ. ಅವಾಗ ನಾವು ಎಲ್ಲಾ ಕಡೆ ನಾವು ಬಾಡಿ ಕೂಡ ನಮ್ಗೆ ಟಾಪ್ ಟು ಬಾಟಮ್ ನಾವೆಲ್ಲ ಸ್ಕಿನ್ ಕೇರ್ ಅಥವಾ ಹೇರ್ ಕೇರ್ ಅಥವಾ ನಾವು ಅದನ್ನ ಅಪ್ಲೈ ಮಾಡ್ತಾ ಇರ್ತೇವೆ. ತುಂಬಾ ಕೆಮಿಕಲ್ ಬರಿತಾ ಇದೆ. ಬಹಳ ನಮಗೆ ಈಗಿನ ಕಾಲದಲ್ಲಿ ತುಂಬಾ ಅವರಲ್ಲಿ ಲೇಬಲ್ ಎಲ್ಲ ಹಾಕಿರ್ತಾರೆ, ಅದು ಹಾಗೆ ಇಲ್ಲ ಇದು ಹೀಗೆಲ್ಲ ಅಂತ ಬರ್ದಿರ್ತಾರೆ. ಅದು ಕೂಡ ಈಗ ಎಲ್ಲ ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಬರೀಲಿಕ್ಕೆ ಆಗತ್ತೆ. ಸೊ ಆದ ಕಾರಣ ಯಾವುದೂ ಕೂಡ ನಮಗೆ ಸೇಫ್ ಅನ್ನುವಂಥದ್ದು ಈಗಿನ ಕಾಲದಲ್ಲಿ ಬಹಳ ನಾವು ಕೇರ್ಫುಲ್ ಆಗಿ ಸರ್ಚ್ ಮಾಡಿ ಉಪಯೋಗ ಮಾಡ್ಕೋಬೇಕು. ಸೊ ಈ ಎಲ್ಲ ಕಾರಣದಿಂದ ಈಗ ನಮಗೆ ಕಾಯಿಲೆಗಳು ಬಂದ್ರೆ ಹೇಗೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಇವತ್ತಿದ್ದು ಸೆಷನ್. ಓಕೆ, ಸೊ ಪಾರ್ಟ್ 1 ಯಾರಿಗಾದ್ರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪಾರ್ಟ್ 1 ನೀವು ಇಲ್ಲಿ ಮೇಲೆ ವಿಡಿಯೋ ಲಿಂಕ್ ಅಲ್ಲಿ ಬರುತ್ತೆ, ನೀವು ರೆಕಾರ್ಡೆಡ್ ವಿಡಿಯೋ ಬಂದಾಗ. ಸೊ ಅದನ್ನ ನೀವು ಕೇಳಿ ಪಾರ್ಟ್ 1, ಅಥವಾ ನಿಮ್ಗೆ ಯಾರು ಈ ವಿಡಿಯೋ ಶೇರ್ ಮಾಡ್ತಾರೆ ಅವ್ರ ಹತ್ರ ಕೇಳಿ, ಅವ್ರು ನಿಮ್ಗೆ ಪಾರ್ಟ್ 1 ವಿಡಿಯೋ ಕೂಡ ಕಳಿಸ್ತಾರೆ. ಈಗ 7 ಸೀಕ್ರೆಟ್ ಟು ಲಿವ್ ಅ ಹೆಲ್ದಿ ಲೈಫ್ ಅಂದ್ರೆ ಕಾಯಿಲೆ ಬಾರದಿರೋ ತರ ನೋಡ್ಕೊಳ್ಬೇಕು ಅಂತಿದ್ರೆ, ಹೆಲ್ದಿ ಆಗಿ ಯಂಗ್ ಆಗಿ ಅಥವಾ ಒಳ್ಳೆ ಸ್ಕಿನ್, ಒಳ್ಳೆ ಹೇರ್, ಒಳ್ಳೆ ಹಾರ್ಟ್, ಒಳ್ಳೆ ನಮ್ಗೆ ಆರ್ಗನ್ಸ್ ನಮ್ಗೆ ಮೇಂಟೈನ್ ಮಾಡ್ಬೇಕು ಅಂತಿದ್ರೆ ಈ 7 ಸೀಕ್ರೆಟ್ಸ್ಗಳು. ಈ 7 ಸೀಕ್ರೆಟ್ಸ್ ನಾನು ಹೇಳ್ಕೊಂಡು ಹೋಗ್ತೀನಿ. ಈಗ ಇಟ್ ಇಸ್ ತುಂಬಾ ಸಿಂಪಲ್, ನಮ್ಗೆಲ್ರಿಗೂ ಗೊತ್ತಿದೆ, ಬಟ್ ಓನ್ಲಿ ಡಿಸಿಪ್ಲಿನ್ ಬೇಕಾಗುತ್ತೆ. ಡಿಸಿಪ್ಲಿನ್. ಸೊ ಅದಕ್ಕೆ ಆ ಡಿಸಿಪ್ಲಿನ್ ಯಾಕೆ ಮಾಡ್ಬೇಕು, ಹಿಂದಿನ ಸ್ಲೈಡ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ನಾವು ಕಷ್ಟಪಟ್ಟು, ಅಥವಾ ಕಷ್ಟನೋ ಇಷ್ಟನೋ ಗೊತ್ತಿಲ್ಲ, ದುಡಿತಾ ಇದೀವಿ, ಇನ್ಕಮ್ ಮಾಡ್ತಾ ಇದೀವಿ, ಕಷ್ಟಪಡ್ತಾ ಇದೀವಿ ಫ್ಯಾಮಿಲಿಗೋಸ್ಕರ. ಆ ಕಷ್ಟಪಟ್ಟು ಆದಾಯ ಮಾಡ್ತಾ ಇದೀವಿ, ಎಲ್ಲೋ ಒಂದ್ ಕಡೆ ನಾವು ಸೇವಿಂಗ್ಸ್ ಮಾಡ್ತಾ ಇದೀವಿ ಏನಕ್ಕೋ ಒಂದು ಬೇಕು ಅಂತ ಫ್ಯೂಚರ್ಗೆ. ಆದ್ರೆ ಆ ದುಡ್ಡು ಮಾಡೋದರ ಒಂದು ಬ್ಯುಸಿ ಲೈಫ್ ಅಲ್ಲಿ ನಮ್ಮ ಹೆಲ್ತ್ ಅನ್ನು ನೋಡ್ಕೊಳ್ಳಿಕ್ಕೆ ನೀವು ಟೈಮ್ ಕೊಡ್ಲಿಲ್ಲ ಅಂತ ಇದ್ರೆ, ಹಿಂದಿನ ಸ್ಲೈಡ್ ಇದ್ದು ನಮ್ಗೆ ಆ ದುಡ್ಡು ಸೇವಿಂಗ್ಸ್ ಮಾಡಿದ್ದು ಕೂಡ ನಮ್ಗೆ ಮತ್ತೆ ಡೈರೆಕ್ಟ್ ಆಸ್ಪತ್ರೆಗೆ ಹೋಗೋದು. ನಮ್ಮ ಫ್ಯೂಚರ್ಗೆ ಅಂತ ಸೇವ್ ಮಾಡಿದ್ದು ಅದು ಫ್ಯೂಚರ್ಗೆ ಯೂಸ್ ಆಗೋದಿಲ್ಲ, ಅದು ಡಾಕ್ಟರ್ ಹತ್ರ ಹೋಗುತ್ತೆ. ಆದ ಕಾರಣ ನಾವು ಕೆಲಸ ಮಾಡೋದು ಕೂಡ ಈಗ ಹಾರ್ಡ್ ವರ್ಕ್ ಮಾಡಿ ಸೇವಿಂಗ್ಸ್ ಮಾಡೋದು ಕೂಡ ವೇಸ್ಟ್ ಆಗುತ್ತೆ. ಹೆಲ್ತ್ ಹಾಳಾಯ್ತು ಒಂದೊಂದ್ ಕಡೆ, ಅದು ಈವನ್ ಡೆತ್ಗೂ ಲೀಡ್ ಆಗ್ಬೋದು, ಅದು ಬೇರೆನೇ ಡೇಂಜರ್. ಮತ್ತೆ ಈ ಕೆಲಸ ಮಾಡಿ ಸೇವಿಂಗ್ಸ್ ಮಾಡಿದ್ದು ಕೂಡ ನಿಮ್ಗೆ ಉಪಯೋಗ ಆಗೋದಿಲ್ಲ. ಅದು ಅದಕ್ಕೋಸ್ಕರ ಈ 7 ಸೀಕ್ರೆಟ್ಸ್ಗಳು ನಮಗೆ ತುಂಬಾನೇ ಹೆಲ್ಪ್ ಆಗುವಂತ. ಇದು ನಿಮಗೆ ಮಾತ್ರ ಅಲ್ಲ, ಈಗ ಯಾರಾದ್ರೂ ಇಲ್ಲಿ ಇಷ್ಟೊಂದು ಜನ ನೀವು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಈ ವಿಷಯಗಳನ್ನು ಅಥವಾ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಸೊ ದಟ್ ಎಲ್ರೂ ಕೂಡ ಮ್ಯಾಕ್ಸಿಮಮ್ ಜನರು ಈ ವಿಷಯ ತಿಳ್ಕೊಳ್ಳಿ, ಹೆಲ್ದಿಯಾಗಿ ಹ್ಯಾಪಿಯಾಗಿ ಜೀವನ ಕಳೀಲಿಕ್ಕೆ ಹೆಲ್ಪ್ ಆಗಲಿ. ಓಕೆ, ಅದ್ರಲ್ಲಿ ಈಗ ಫಸ್ಟ್ ಸನ್ಲೈಟ್. ಎಷ್ಟೊಂದು ಈಗ ನಾನೀಗ ಫಸ್ಟ್ ಈಗ 7 ಸೀಕ್ರೆಟ್ಸ್ ಲಿಸ್ಟ್ ಮಾತ್ರ ಹೇಳ್ತೇನೆ, 1 by 1 ಮತ್ತೆ ಡೀಟೇಲ್ ಆಗಿ ಹೇಳ್ಕೊಂಡು. ಫಸ್ಟ್ ನಮಗೆ ಸನ್ಲೈಟ್ ಎಷ್ಟು ಹೆಲ್ಪ್ ಇದೆ ಅಂತ. ಎರಡನೇದು ಪ್ಯೂರ್ ವಾಟರ್ ನಾವು ಯಾವ ತರ ಕನ್ಸ್ಯೂಮ್ ಮಾಡಬೇಕು, ಎಷ್ಟು ಕನ್ಸ್ಯೂಮ್ ಮಾಡಬೇಕು, ಎಷ್ಟು ಬೇಕು ನಮಗೆ. ಏರ್ ನಾರ್ಮಲಿ ಇದನ್ನ ಹೇಳಬೇಕು ಅಂತಿಲ್ಲ, ನೋಡಿ ಉಸಿರಾಡ್ತಾ ಇದ್ದೀವಿ ನಾವು, ಆದ್ರೆ ಯಾವ ತರ ನಮಗೆ ಬೆನಿಫಿಟ್ ಅದರದ್ದು. ನಾಲ್ಕನೇದು ಒಂಥರ ಸೌಂಡ್ ಸ್ಲೀಪ್, ಅಂದ್ರೆ ತುಂಬಾ ಒಂಥರ ಗಾಢವಾದ ನಿದ್ದೆ, ಅದು ಯಾವ ತರ. ನೆಕ್ಸ್ಟ್ 5ನೇದು ಯೋಚನೆ, ತುಂಬಾ ಅಗತ್ಯ ಈಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಒಂದು ಬ್ಯುಸಿ ಹೆಕ್ಟಿಕ್ ಲೈಫ್ ತರ ಇದರಲ್ಲಿ ನಮ್ಮ ಯೋಚನೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅಷ್ಟೊಂದು ಈಸಿಯಾಗಿ ಆಗೋದಿಲ್ಲ.
ಬಹಳ ಈಸಿ ಈಗ ಕೆಟ್ಟ ಯೋಚನೆ ಬರ್ಲಿಕ್ಕೆ ಅಥವಾ ಅದರಲ್ಲಿ ತುಂಬಾ ಟಾಕ್ಸಿಕ್ ಯೋಚನೆಗಳೆಲ್ಲ ಬರ್ಲಿಕ್ಕೆ. ಯಾಕಂದ್ರೆ ದಿನದಲ್ಲಿ ಸಾಧಾರಣ ಒಂದು 60,000ಕ್ಕಿಂತಲೂ ಜಾಸ್ತಿ ಥಾಟ್ಗಳು ಬರ್ತಾ ಇರುತ್ತೆ. ಅದಕ್ಕೆ ಆ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ PMA ಅಂತಿದೆ, ಅದ್ರ ಬಗ್ಗೆ ನಾನು ಎಕ್ಸಸೈಸ್ ಗೊತ್ತಿದೆ ಜನರಿಗೆ ಅಲ್ವಾ. 7ನೇದ್ದು ಡಯಟ್. ಸೊ ಈ 7 ಪಾಯಿಂಟ್ ಅನ್ನು ನಾನು ಸ್ವಲ್ಪ ಡೀಟೇಲ್ ಆಗಿ ಕವರ್ ಮಾಡ್ತೇನೆ. ಇದನ್ನ 7 ಕೂಡ ನಾವು ಒಂದು ಹ್ಯಾಬಿಟ್ ನಾವು ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನಿಮ್ಗೆ ಏನಾದ್ರು ಕಾಯಿಲೆಗಳು ಇದ್ರೂ ಕೂಡ ಇನ್ ಅ ಮ್ಯಾಟರ್ ಆಫ್ ಫ್ಯೂ ಡೇಸ್ ಅಥವಾ ಫ್ಯೂ ಮಂತ್ಸ್ ಅಲ್ಲಿ ನಿಮಗೆ ಚೇಂಜಸ್ ಕಾಣುತ್ತೆ. ಅಫ್ಕೋರ್ಸ್ ಡೀಟೇಲ್ ಆಗಿ ನಿಮ್ಗೆ ಕಾಯಿಲೆಗೆ ಏನಾದ್ರು ಸ್ಪೆಸಿಫಿಕ್ ಕಾಯಿಲೆ ತುಂಬಾ ವರ್ಷದಿಂದ ಇದೆ, ಮೆಡಿಸಿನ್ ಎಲ್ಲ ಇದೆ, ಅದಕ್ಕೆ ನಾನು ಏನ್ ಮಾಡ್ಬೇಕು, ಈ 7 ಯಾವ ತರ ಅದಕ್ಕೆ ನಾನು ಒಂಥರ ಕಸ್ಟಮೈಸ್ ಮಾಡ್ಕೋಬೇಕು ಬೇಕು ಅಂತಿದ್ರೆ ಸಪರೇಟ್ ಆಗಿ ನನಗೆ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ನನಗೆ ಮೆಸೇಜ್ ಮಾಡ್ಬೋದು. ಸೊ ದಟ್ ನಾನು ಪರ್ಸನಲ್ ಆಗಿ ನಿಮಗೆ ಮಾತಾಡ್ಲಿಕ್ಕೆ ಸಿಗ್ತೇನೆ. ಓಕೆ, ಸೊ ಇದರಲ್ಲಿ ಈಗ ಫಸ್ಟ್ ಸನ್ಲೈಟ್. ಎಷ್ಟೊಂದು ಜನರಿಗೆ ಒಂಥರ ರಾಂಗ್ ಥಿಂಕಿಂಗ್ ಇದೆ. ನಾವು ಸನ್ಲೈಟ್ಗೆ ಎಕ್ಸ್ಪೋಸ್ ಆದ್ರೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ ಅಂತೆ, ಸ್ಕಿನ್ ಟ್ಯಾನ್ ಆಗತ್ತಂತೆ, ಬ್ಯೂಟಿ ಸ್ವಲ್ಪ ಹಾಳಾಗತ್ತಂತೆ, ಬೇರೆ ಬೇರೆ ಯೋಚನೆಗಳಿದೆ. ಅದಕ್ಕೋಸ್ಕರ ಹೆಚ್ಚಿನವರೆಲ್ಲ ಸನ್ಗೆ ಎಕ್ಸ್ಪೋಸ್ ಆಗುದೇ ಇಲ್ಲ. ಆಕ್ಚುಲಿ ಅದೇ 30 ವರ್ಷದ ಹಿಂದೆ 40 ವರ್ಷದ ಹಿಂದೆ ನೋಡಿ, ಎಷ್ಟೊಂದು ಜನರು ಆ ಬಿಸಿಲಲ್ಲೇ ಹಾರ್ಡ್ ವರ್ಕ್ ಮಾಡಿ ಬೆವರು ಸುರಿಸಿ ಅಷ್ಟು ತುಂಬಾ ಹೆಲ್ದಿ ಆಗಿದ್ರು. ತುಂಬಾ ಬೇರೆ ಬೇರೆ ಫ್ಯಾಕ್ಟರ್ಗಳು ಚೇಂಜಸ್ ಆಗಿದೆ. ಈಗಲೂ ಕೂಡ ಬೇರೆ ಬೇರೆ ಫ್ಯಾಕ್ಟರ್ ಇಂದಲೂ ಕಾಯಿಲೆ ಬರ್ತಾ ಇದೆ, ನಾಟ್ ಓನ್ಲಿ ಸನ್ಲೈಟ್ ಇಂದಲ್ಲ. ಹಾಗಂತ ಹೇಳಿ ಸನ್ಲೈಟ್ ಉಪಯೋಗ ಇಟ್ಸ್ ಲೈಕ್ ಡ್ರಾಸ್ಟಿಕ್ ಇದೆ. ತುಂಬಾನೇ ನಮ್ಗೆ ಉಪಯೋಗ. ಮಾರ್ನಿಂಗ್ ಇರ್ಬೋದು, ಸಂಜೆ ಇರ್ಬೋದು, 30 ಮಿನಿಟ್ಸ್ ಎವ್ರಿ ಡೇ ನೀವು ಎಕ್ಸ್ಪೋಸ್ ಆದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಸ್ಕಿನ್ಗೆ ನ್ಯಾಚುರಲ್ ಸನ್ಲೈಟ್ ಮಾರ್ನಿಂಗ್ ಅಥವಾ ಈವ್ನಿಂಗ್. ಅದು ಏನಂದ್ರೆ ನಮ್ಗೆ ಬೇರೆ ಬೇರೆ ಲಾಭಗಳು ಅದರಿಂದ ಇದೆ. ಒಂದು ನಿಮಗೆ ಈಗ ಲೇಡೀಸ್ಗಳಿಗೆ ಈ ಮೂಡ್ ರಿಲೇಟೆಡ್ ಇಶ್ಯೂಸ್ಗಳನ್ನ ಅದರಿಂದ ನಿಮ್ಗೆ ಉಪಯೋಗ ಪಡ್ಕೊಳ್ಬಹುದು. ಬ್ರೈನಿಗೆ ಸೆರೋಟೋನಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ನಾವು ಸನ್ಲೈಟ್ ಎಕ್ಸ್ಪೋಸ್ ಆದ. ಅದು ಬ್ರೈನಿಗೆ ತುಂಬಾ ಒಳ್ಳೆಯದು, ಹ್ಯಾಪಿ ಹಾರ್ಮೋನ್. ಅದೇ ತರ ಬೇರೆ ಬೇರೆ ಬೆನಿಫಿಟ್ಸ್ಗಳು, ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಇಂಪ್ರೂವ್ ಆಗುತ್ತೆ, ಹಾರ್ಟ್ಗೆ ತುಂಬಾ ಒಳ್ಳೆಯದು. ಸೊ ಈ ಸನ್ಲೈಟ್ ಬೆನಿಫಿಟ್ ನಾವು ಕೇಳೋದಾದ್ರೆ ತುಂಬಾನೇ ಇದೆ. ಸೊ ಅದ ಕಾರಣ ಎವ್ರಿ ಡೇ ವಿತೌಟ್ ಒಂಥರ ನಮ್ದು ಬ್ಯೂಟಿ ಹೋಗುತ್ತೆ ಅಥವಾ ಸಮಸ್ಯೆ ಬರುತ್ತೆ ಇಲ್ಲ. ಯಾಕಂದ್ರೆ ನಾನು 30 ಮಿನಿಟ್ಸ್ಗಿಂತ ಜಾಸ್ತಿ ಸನ್ಲೈಟ್ ಅಲ್ಲಿ ಇರ್ತೇನೆ, ನಾನೇನು ಸಮಸ್ಯೆ ಆಗ್ಲಿಲ್ಲ, ನಮಗೆ ಸಮಸ್ಯೆ ಇಲ್ಲ, ಅದಕ್ಕಿಂತ ಒಳ್ಳೇದೇ ಆಗಿದೆ. ಸೊ ಅದ ಕಾರಣ ಫಸ್ಟ್ ನಾವು ವಿದೌಟ್ ಫೇಲ್ ಸನ್ಲೈಟ್. ಕೆಲವರೆಲ್ಲ ಹೇಳ್ಬೋದು, ಸರ್ ಮಳೆಗಾಲದಲ್ಲಿ ಸನ್ ಇಲ್ದಿದ್ರೆ ಏನ್ ಮಾಡೋದು? ನಾಟ್ ಟು ವರಿ, ಅದಕ್ಕೆ ಏನು ವರಿ ಇಲ್ಲ. ಯಾಕಂದ್ರೆ ನ್ಯಾಚುರಲ್ ಆಗಿ ನಮ್ದು ಕ್ಲೈಮೇಟ್ ಕಂಡೀಷನ್ ಅಲ್ಲಿ ಯಾವಾಗ ನಮ್ಗೆ ಸನ್ ಸಿಗತ್ತೆ ಅವಾಗ ಸನ್ ಉಪಯೋಗ ಬರುತ್ತೆ. ಇಟ್ಸ್ ಲೈಕ್ ಎಲ್ಲ ನಮ್ಮ ಇದ್ರೊಂದು ಸೀಸನ್ಸ್ ಬರುತ್ತೆ, ಆ ಸೀಸನ್ ಅಲ್ಲಿರುವಂತದ್ದು ನಮ್ಗೆ ಬೆನಿಫಿಟ್ ಪಡ್ಕೊಳ್ಬೇಕು. ಸೀಸನ್ಗೆ ಕಂಪ್ಲೇಂಟ್ ಮಾಡ್ಲಿಕ್ಕಿಲ್ಲ. ಎಂತ ಸರ್ ಮಳೆ ಜಾಸ್ತಿ 3 ತಿಂಗಳು ನಮ್ಮಲ್ಲಿ ಬಿಸಿಲೇ ಬರೋದಿಲ್ಲ, ಇಲ್ಲ, ಕಂಪ್ಲೇಂಟ್ ಮಾಡ್ಬೇಕು ಆ ಟೈಮಲ್ಲಿ ಬೇಡ. ಸೊ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಕೆಲವರಿಗೆಲ್ಲ ಆ ಒಂದು ಪರಿಸ್ಥಿತಿನೇ ಇರೋದಿಲ್ಲ ಸನ್ನಿಗೆ ಹೋಗುವಂಥದ್ದು. ಯಾಕಂದ್ರೆ ಕೆಲವರೆಲ್ಲ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ, ಆಮೇಲೆ ಅವರದ್ದು ಡ್ಯೂಟಿ ಮುಗಿದಾಗ 6 ಗಂಟೆ 7 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ಸೂರ್ಯನ ಕೆಲಸ ಆಗಿರುತ್ತೆ, ಇವರು ಒಳಗಡೆ ಇರ್ತಾರೆ AC-ಯಲ್ಲಿ. ನೀವ್ ಏನ್ ಮಾಡ್ಬೋದು ಅವಾಗ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ತಗೋಬಹುದು. ಸಣ್ಣ ಬದಲು ಬೇಕಾದ್ರೆ ವಿಟಮಿನ್ ಡಿ ಇದ್ದು ಬೇರೆ ಏನಾದ್ರು ನೀವು ಸೋರ್ಸ್ಗಳನ್ನು ಉಪಯೋಗ ಮಾಡ್ಕೊಳ್ಳಿ. ಅಂತೂ ವಿಟಮಿನ್ ಡಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನ್ಯಾಚುರಲ್ ಆಗಿ ಸನ್ ಎಕ್ಸ್ಪೋಸ್ ಆದ್ರೆ ತುಂಬಾ ಒಳ್ಳೆಯದು. ಓಕೆ, 2 ವಾಟರ್, ನೀರು ಎಲ್ರಿಗೂ ಗೊತ್ತಿದೆ, ಈ ತರ ಇರುತ್ತೆ ನಿಮ್ ಜೊತೆಗೆ. ಆದರೆ ಯಾರೆಲ್ಲ ಬೇಕಾದಷ್ಟು, ಅಫ್ಕೋರ್ಸ್ ಬೇಕಾದಷ್ಟು ಅನ್ನೋದಕ್ಕಿಂತ ಮೊದಲು ಎಷ್ಟು ಬೇಕು ಒಬ್ಬರ ಬಾಡಿಗೆ ನೀರು, ಅದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಮತ್ತೆ ಎಷ್ಟು ನಾವು ಕುಡಿದ್ವಿ ಅನ್ನೋದು ಲೆಕ್ಕನೂ ಇಲ್ಲ. ಅದಕ್ಕೆ ಹೆಚ್ಚಿನವರಿಗೆ ಈ ನೀರದ್ದು ಬೆನಿಫಿಟ್ ಅಷ್ಟೊಂದು ಸಿಗ್ತಾ ಇರುವುದಿಲ್ಲ. ಸೊ ಅದರಲ್ಲಿ
ಒಂದಂದ್ರೆ ನೋಡಿ, ಸಾಧಾರಣ ನಿಮ್ಗೆ ಲೆಕ್ಕಕ್ಕಿದೆ ಎಷ್ಟು ನೀವು ಕುಡಿಬೇಕು ನಿಮ್ಮ ಬಾಡಿಗೆ ಅಂದ್ರೆ, ಒಂದು ಗ್ಲಾಸ್ ಸಾಧಾರಣ ಒಂದು 200 ml ಇದ್ದು ಒಂದು ಗ್ಲಾಸ್ 10 kg ಬಾಡಿ ವೇಟ್ಗೆ ಒಂದು ಗ್ಲಾಸ್. ನಿಮ್ಮ ಬಾಡಿ ವೇಟ್ ಎಷ್ಟಿದೆ ನೋಡಿ, ಅಷ್ಟು ಮಿನಿಮಮ್. ಅದು ದಿನಾಲು ಅಷ್ಟು ಕೊಡ್ಲೇಬೇಕು ಬಾಡಿಗೆ. ಅದಕ್ಕಿಂತ ಜಾಸ್ತಿ ಸ್ವಲ್ಪ ಕೊಟ್ರೆ ಒಳ್ಳೇದು. ಅವಾಗ ನಿಮಗೆ ಬಾಡಿ, ಯಾಕಂದ್ರೆ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಫೀಲಿಂಗ್ ಬರುತ್ತೆ, ಅಯ್ಯೋ ಬಾಯಾರಿಕೆ 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 ಅಂತ. ಆ ಫೀಲಿಂಗ್ ಆದಾಗ ನೀರು ಕುಡಿತಾರೆ. ಅದಲ್ಲ, ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ನಾವು ಕುಡಿತಾ ಇರ್ಬೇಕು. ಆ ಫೀಲಿಂಗ್ ಆಗೋದಕ್ಕಿಂತ ಮೊದಲೇ ನಮ್ಗೆ ಸ್ವಲ್ಪ ಕೊಟ್ಟು ಸಿಪ್ ಮಾಡ್ತಾ ಇರ್ತಾರೆ, ಅಂದ್ರೆ ಸ್ವಲ್ಪ ಸ್ವಲ್ಪನೇ ಸಿಪ್ ಮಾಡ್ತಾ ಇರ್ತಾರೆ ನೋಡಿ. ಅದು ನೀರು ಯಾವ ತರಹದ ನೀರು ಕುಡಿಬೇಕು, ಏನ್ ಕ್ವಾಲಿಟಿ ಅಂದ್ರೆ ಅದು ವಾಟರ್ ಅಲ್ಲಿ TDS ಲೆವೆಲ್ ಅಂತ ಹೇಳ್ತಾರೆ, ಅಂದ್ರೆ ಟೋಟಲ್ ಡಿಸಾಲ್ವ್ ಸಾಲಿಡ್ ಅಂತ. ಅದು ಕಂಟೆಂಟ್ ತುಂಬಾ ಅಗತ್ಯ. ಹೆಚ್ಚಿನವರೆಲ್ಲ ಎಲ್ಲೋ ಸಿಕ್ಕಿದ್ದು ಕೆಲವೆಲ್ಲ ವಾಟರ್ದು ಏನದು ಬಾಟಲ್ಡ್ ವಾಟರ್ ಎಲ್ಲ ಕುಡಿತಾರೆ. ಕೆಲವೆಲ್ಲ ನೀವು ಚೆಕ್ ಮಾಡಿದ್ರೆ ಆ ಬಾಟಲ್ಡ್ ವಾಟರ್ ಅಲ್ಲಿ ಆ TDS ಕಂಟೆಂಟ್ ಈ ರೇಂಜ್ ಅಲ್ಲಿ ಇರುವುದಿಲ್ಲ. ಸುಮ್ಮನೆ ಅವ್ರು ಯಾವುದೋ ಒಂದು ಕಡೆಯಿಂದ ನೀರು ತುಂಬಿಸ್ಬಿಟ್ಟು ಬಾಟಲ್ ವಾಟರ್ ಮಾಡಿ ಕೊಡ್ತಾರೆ. ಈಗಿನ ಕಾಲದಲ್ಲಿ ಎಲ್ಲ ದುಡ್ಡು ಕೊಟ್ಟು ಎಲ್ಲ ನಡೆಯುತ್ತಲ್ವಾ, ಅಲ್ಲೆಲ್ಲ ಲೇಬಲ್ ಹಾಕಿರ್ತಾನೆ ಈ ತರ ಈ ತರ ಈ ತರ ಇದೆ ಅಂತ. ಆ ಲೇಬಲ್ ಅಲ್ಲಿ ಇದ್ದದ್ದು ಒಳಗಡೆ ಇಲ್ವೇ ಇಲ್ಲ. ಇಂಪಾರ್ಟೆಂಟ್ 200 to 350 ರೇಂಜ್ ಅಲ್ಲಿ TDS ನಮ್ಗೆ ಬಾಡಿಗೆ ತುಂಬಾ ಸೂಟೇಬಲ್. ಅಷ್ಟು ಇರುವಂತದ್ದು ನೀರು ಕುಡಿಬೇಕು. ಫಸ್ಟ್ ಲೈನ್ ಅಲ್ಲಿ ಇದೆ ಎಷ್ಟು ಬೇಕಷ್ಟಂತ. ಇನ್ನೊಂದು, ಯಾವ ಸೋರ್ಸ್ ಅಲ್ಲಿ ಇದ್ದ ನೀರು ನಿಮಗೆ ಒಳ್ಳೆಯದು, ಎಲ್ಲಿ ನೀವು ಶೇಖರಣೆ ಮಾಡಿದ್ರೆ ಒಳ್ಳೇದು ನೀರು ಅಂದ್ರೆ, ಒಂದು ಮಣ್ಣಿನ ಮಡಿಕೆ ಇಲ್ಲ ಗ್ಲಾಸ್ ವೇರ್ ನೀರನ್ನು ಸ್ಟೋರೇಜ್ ಮಾಡ್ಲಿಕ್ಕೆ. ನೋಡಿ, ಈಗ ನಾವು ಇಲ್ಲಿ ಮಣ್ಣಿನ ಮಡಿಕೆ ಇದೆ ಹೊಡಿತಾರ, ಸೊ ಇದರಲ್ಲಿ ನಾವು ಶೇಖರಣೆ ಮಾಡ್ತೇವೆ. ಅಂದ್ರೆ ಅದು ಒಂದು ದಿನ ಶೇಖರಣೆ ಮಾಡಿದ್ರೆ ಅಥವಾ ಕೆಲವು ಗಂಟೆ ಕಾಲ ಅದರ ಒಳಗಡೆ ಇರಬೇಕು. ಅದಾದ್ಮೇಲೆ ಅದರಲ್ಲಿ ಇನ್ನೊಂದು ನಮಗೆ ಆ TDS ಲೆವೆಲ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಮಗೆ ಉಪಯೋಗ ಆಗುವಂಥದ್ದು. ನೀವು ನೋಡಿ, ಈಗ ಕ್ಲೇ ಪಾಟ್, ಗ್ಲಾಸ್ ವೇರ್ ಅಥವಾ ನೋಡಿ ಇದು ತಾಮ್ರನ ಹಿತ್ತಾಳೆ ಏನು ಹೇಳ್ತಾರಲ್ಲ ಅದು, ಇದರಲ್ಲಿ ನಿಮಗೆ ಈ ಕಂಟೆಂಟ್ ಈ ಲೋಹ, ನೀವು ಒಂದು ವೇಳೆ ನೀವು ಮರದ ಪಾಟ್ ಅಲ್ಲಿ ಮರದ ಮಡಿಕೆಯಲ್ಲಿ ಅಥವಾ ಗಾಜಿನ ಬಾಟಲ್ ಅಲ್ಲಿ ನೀವು ನೀರು ಇಡ್ಕೊಂಡ್ರೆ ಅದಕ್ಕೆ ನೋಡಿ ಈ ಕಾಪರ್ದೊಂದು ಸಣ್ಣ ಮೆಟಲ್ ಪೀಸ್ ನೀವು ಬೇಕಾದ್ರೆ ಅಂಗಡಿಯಿಂದ ತಗೊಳ್ಳಿ, ಅದನ್ನ ಆ ಗ್ಲಾಸ್ದು ಬಾಟ್ಲಿಗೆ ಅಥವಾ ಮಡಿಕೆಯದ್ದು ನೀರಿಗೆ ಹಾಕಿರಿ. ಅಂದ್ರೆ ಆ TDS ಅನ್ನು ನಿಮಗೆ ನಾರ್ಮಲ್ ಗೆ ತರಲಿಕ್ಕೆ ಆ ಕಾಪರ್ ಕಂಟೆಂಟ್ ಹೆಲ್ಪ್ ಮಾಡುತ್ತೆ. ಮಡಿಕೆ ನೀರಲ್ಲಿ ಈ ಕಾಪರ್ ಹಾಕಿರುವಂತದ್ದು ಸಾಧಾರಣ ಒಂದು 4-5 ಗಂಟೆ ಆದ್ರೂ ಮಿನಿಮಮ್ ಇರಬೇಕು, ಅಥವಾ ಓವರ್ ನೈಟ್ ಹಾಕಿರಿ, ಬೆಳಿಗ್ಗೆಯಿಂದ ಅದನ್ನು ಕುಡಿಲಿಕ್ಕೆ ಶುರು ಮಾಡಿ. ಅಂದ್ರೆ ನೀರಲ್ಲಿ ಆ TDS ಲೆವೆಲ್ ಅದು ನಾರ್ಮಲ್ ಬರ್ಲಿಕ್ಕೆ ನಿಮಗೆ ಕಾಪರ್ದು ಹೆಲ್ಪ್ ಮಾಡುತ್ತೆ. ಮತ್ತೆ ಆ ಮಣ್ಣಿನ ಮಡಿಕೆ ಮತ್ತೆ ಗ್ಲಾಸ್ ವೇರ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬೇರೆ ಯಾವ ಕಂಟೆಂಟ್ ಅಲ್ಲಿ ಕೂಡ ನೀರು ಸ್ಟೋರೇಜ್ ಮಾಡಿದ್ದನ್ನ, ಆದ್ರೆ ಒಂದು ವೇಳೆ ನಿಮ್ದು ಸ್ಟೀಲ್ದು ಇದು ಅಥವಾ ಬೇರೆ ಕಡೆ ಎಲ್ಲ ನೀರು ಸ್ಟೋರ್ ಮಾಡಿದ್ರೆ ಅದನ್ನ ಈ ಜಾಗಕ್ಕೆ ನೀವು ಚೇಂಜಸ್ ಮಾಡಿ ಇಟ್ಟಿರಿ ಒಂದು 4-5 ಗಂಟೆ ವಿತ್ ಒಂದು ಕಾಪರ್ ಇದು ಹಾಕಿ, ಆಮೇಲೆ ಅದನ್ನ ಕುಡಿಲಿಕ್ಕೆ ಶುರು ಮಾಡಿ. ಕುಡಿಯುವಾಗ್ಲೂ ಅಂತ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲೋ ಆಫೀಸ್ ಅರ್ಜೆಂಟ್ ಅಲ್ಲಿ ಅಲ್ಲೋ ಕುಡಿದು ಹೋಗ್ಲಿಕ್ಕಿಲ್ಲ. ಆದಷ್ಟು ಕಂಟ್ರೋಲ್ ಮಾಡಿ ಸಿಪ್ ಬೈ ಸಿಪ್ ಆ ಸಲೈವ ಅಂತ ಹೇಳ್ತಾರೆ ನೋಡಿ, ನಾಲಿಗೆಯಲ್ಲಿ ಆ ಜೊಲ್ಲು ಅಂತ ಹೇಳ್ತಾರೆ, ಅದು ಮಿಕ್ಸ್ ಮಾಡಿಕೊಂಡು ನೀರನ್ನು ಕುಡಿಬೇಕು. ನೀವು ಒಂದೊಂದ್ಸರಿ ನೀವು ಅಬ್ಸರ್ವ್ ಮಾಡಿದಿರೇನೋ ಗೊತ್ತಿಲ್ಲ, ನಾನು ತುಂಬಾ ಸರಿ ನಾನು ಇದೆಲ್ಲ ನಾನು ಡೀಟೇಲ್ ತಿಳ್ಕೊಂಡ್ಮೇಲೆ ಕೆಲವು ವರ್ಷದಿಂದ ನಾನೆಲ್ಲ ಅಬ್ಸರ್ವ್ ಮಾಡ್ತಾ ಹೋದೆ. ಅದನ್ನ ಏನಂದ್ರೆ, ನೀವು ಯಾವ್ದಾದ್ರು ನಿಮ್ಗೆ ಒಂದು ಇಷ್ಟದ ತಿಂಡಿ ಅಥವಾ ಇಷ್ಟದ ಏನಾದ್ರು ಒಂದು ಬಂದ್ರೆ ತಯಾರಾಗಿದ್ದು ನಿಮ್ಗೆ ತಿನ್ಬೇಕು ಅಂದಾಗ ನೋಡಿ, ನೀವು ಒಂದೊಂದ್ಸರಿ ನೀವು ಬಾಯಿ ಓಪನ್ ಮಾಡುವಾಗ ಆ ಜೊಲ್ಲು ಏನ್ ಹೇಳ್ತಾರೆ ನೋಡಿ, ಅದಕ್ಕೆ ಸಲೈವ, ಅದು ಒಂದೊಂದ್ಸರಿ ನೀವು ಬಾಯಿ ಓಪನ್ ಮಾಡಿದಾಗ ಚಿಕ್ಕಂತ ಆಚೆ ಬರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರಿ ಏನೋ ನೋಡಿ, ಗೊತ್ತಿಲ್ಲ ಅಂತ. ನಾನು ತುಂಬಾ ಸರಿ ನೋಡಿದ್ದೇನೆ, ಬಾಯಿ ಓಪನ್ ಮಾಡಿದಾಗ ಒಂದೊಂದ್ಸರಿ ಅದು ಈ ಎಂತ ಹೇಳ್ತಾರೆ ಸಣ್ಣ ಒಂದು ಮಳೆ ನೀರಾಚೆ ಬಂದಾಗೆ ಬರ್ತದೆ. ಅಷ್ಟೊಂದು ಪವರ್ಫುಲ್ ಇದೆ ಅದು. ನಮ್ಗೆ ಆ ಇಷ್ಟದ ತಿಂಡಿ ಬಂದಾಗ ಒಂದೊಂದ್ಸರಿ ಸಲೈವ ಬರ್ತದೆ ಅಂತ ಹೇಳ್ತಾರಲ್ಲ, ಜೊಲ್ಲು ಸುರಿಸ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು. ಅಂದ್ರೆ
ಅಷ್ಟೊಂದು ನಮ್ಗೆ ಆ ಒಂದು ಫೀಲಿಂಗ್ ಬ್ರೈನಿಗೆ ಬರುತ್ತೆ ಅಂತ, ಆ ಒಳ್ಳೆ ಫುಡ್ಗೆ ಫೀಲಿಂಗ್, ಆ ಹಾರ್ಮೋನ್ ಅದು ಇಲ್ಲಿಂದ ಸಲಹೆ ಉತ್ಪತ್ತಿ ಮಾಡುತ್ತೆ. ಅದು ಎಲ್ಲ ಇಟ್ಸ್ ಲೈಕ್ ಅ ಗಾಡ್ಸ್ ಕ್ರಿಯೇಷನ್ ಅಂತ ಹೇಳ್ತಾರೆ ಅದು. ಆ ಫೀಲಿಂಗ್ ಬ್ರೈನಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ನೀರು ಕುಡಿಯುವಾಗ ನೀವು ಆ ಒಂದು ಸಲೈವವನ್ನು ಮಿಕ್ಸ್ ಮಾಡಿಕೊಂಡು ಕುಡೀರಿ. ಸೀದಾ ಗೊಡ 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 ಅಂತ ಕುಡಿತಾರೆ ಕೆಲವರು, ಅದು ರಾಂಗ್ ಪ್ರಾಕ್ಟೀಸ್. ಓಕೆ, ಇನ್ನೊಂದು ಆ ಊಟ ಆದ್ಮೇಲೆ ನೀರು ಕುಡಿಯುವಂತದ್ದು ಒಂದು ಅಭ್ಯಾಸ ಇರುತ್ತೆ ಹೆಚ್ಚಿನವರಿಗೆ. ನೋಡಿ ಈಗ ಕೆಲವೆಲ್ಲ ನೀವೇ ನೋಡಿ, ನಾವು ಬ್ರಾಹ್ಮಿನ್ಸ್, ನಮಗೆಲ್ಲ ಊಟದ ಪಕ್ಕದಲ್ಲೇ ಒಂದು ನೀರಿರ್ತಾರೆ, ನಮ್ಗೇನೋ ಅದೆಲ್ಲ ಪ್ರೇಯರ್ ಎಲ್ಲ ಮಾಡ್ಕೊಂಡು ನೀರು ಕುಡಿಲಿಕ್ಕೆ ಇರ್ತೀವಿ. ಅಫ್ಕೋರ್ಸ್ ಅದೊಂದು ಸ್ವಲ್ಪ ಬೇಕಾದ್ರೆ ಅದರ ಆ ಒಂದು ನಮ್ಮ ಪದ್ಧತಿ ಮಾಡ್ಲಿಕ್ಕೆ ನಾವು ನೀರು ಉಪಯೋಗ ಮಾಡ್ತೇವೆ. ಅದಾದ್ಮೇಲೆ ನೀರು ಸಾಧಾರಣ ಒಂದು 1 hour ಅಥವಾ 2 hour ನಾವು ನೀರು ಕುಡಿಬಾರ್ದು ಅಂತ ಲೆಕ್ಕ, ಫುಡ್ ಆದ್ಮೇಲೆ. ಯಾಕಂದ್ರೆ ಅದೆಲ್ಲ ಡೈಜೆಸ್ಟ್ ಆಗಿ ಆಮೇಲೆ ನಾವು ನೀರು ಕುಡಿಬಹುದು. ಸೊ ಅದಕ್ಕೋಸ್ಕರ ಇದು ನಾವು ಕೆಲವೆಲ್ಲ ನಾವು ಹ್ಯಾಬಿಟ್ಗಳನ್ನ ಕಲ್ಟಿವೇಟ್ ಮಾಡ್ಬೋದು. ನೀರು ಎಷ್ಟು ಕುಡಿಬೇಕು ನಮ್ಮ ಬಾಡಿಗೆ ಅದು ಮಿನಿಮಮ್ ಇದೆ, ಅದಕ್ಕಿಂತ ಜಾಸ್ತಿ ಕುಡೀರಿ. ಮತ್ತೆ ಯಾವ ಕ್ವಾಲಿಟಿದ್ದು ನೀರು, TDS ಕಂಟೆಂಟ್ ಆ ರೇಂಜ್ ಅಲ್ಲಿ ಇರ್ಲಿ. ಆ TDS ಕಂಟೆಂಟ್ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನೀರು ಎಲ್ಲಿ ಶೇಖರಣೆ ಮಾಡಿದ್ರೆ ನಿಮ್ಗೆ ಸಿಗತ್ತೆ. ಅಫ್ಕೋರ್ಸ್ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ದು ಫಿಲ್ಟರ್ಡ್ ವಾಟರ್ ಅದೆಲ್ಲ ನಿಮ್ಗೆ ಇದ್ರೆ ಆದಷ್ಟು ಅದನ್ನ, ಈಗಿನ ಕಾಲದಲ್ಲಿ ಸಿಟಿಯಲ್ಲಿ ಇದ್ರೆ ಫಿಲ್ಟರ್ಡ್ ವಾಟರ್ ಇಲ್ದಿದ್ರೆ ಕಷ್ಟ ನಿಮಗೆ. ಇಲ್ಲ ಅಂತ ಹೇಳಿದ್ರೆ ಈವನ್ ಫಿಲ್ಟರ್ಡ್ ವಾಟರ್ ಕೂಡ ನಿಮ್ಗೆ ಅಷ್ಟೊಂದು ಉಪಯೋಗ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಬಟ್ ಸಿಟಿಯಲ್ಲಿ ಬೇರೆ ಏನು ಆಪ್ಷನ್ಸ್ ಇಲ್ಲ, ಆದ ಕಾರಣ ನೀವು ಯಾವ್ದಾದ್ರು ನಿಮ್ಗೆ ಒಂದು ವಾಟರ್ ಫಿಲ್ಟರ್ನ ಯೂಸ್ ಮಾಡಿಕೊಂಡು ಅದರಿಂದ ಬಂದ ನೀರನ್ನು ಇಲ್ಲಿ ಶೇಖರಣೆ ಮಾಡಿ, ಕ್ಲೇ ಅಲ್ಲಿ ಅಥವಾ ವಾಟರ್ ಗ್ಲಾಸ್ ಅಲ್ಲಿ ವಿತ್ ಒಂದು ತಾಮ್ರದ ಒಂದು ಪಟ್ಟಿ ಹಾಕಿರಿ. ಅದರಲ್ಲಿ ಕೆಲವು ಗಂಟೆ ಮಿನಿಮಮ್ 3 to 4 hours ಆದ್ಮೇಲೆ ಸಿಪ್ ಸ್ವಲ್ಪ ಸ್ವಲ್ಪನೇ ಕುಡಿಲಿಕ್ಕೆ ಶುರು ಮಾಡಿ. ಅಂತೂ ಊಟ ಆದ್ಮೇಲೆ ಇಮಿಡಿಯೇಟ್ ಬೇಡ. ಇದು ನಿಮಗೆ ನೀರಿದ್ದು ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಏರ್. ಇದು ನಾರ್ಮಲಿ ನಿಮ್ಮ ಮೈಂಡಿಗೆ ಬರ್ಬೋದು, ಇದೇನ್ ಸರ್ ಇದು, ಇದ್ರ ಬಗ್ಗೆ ಏನ್ ಸ್ಲೈಡ್ ಬೇಕು, ನಮ್ಗೇನು ಗೊತ್ತಿಲ್ಲ, ಉಸಿರಾಡ್ತಾ ಇದೆ, ಗಾಳಿ ಇದೆ, ಫ್ರೀ ಸಿಗ್ತಾ ಇದೆ. ಆಕ್ಚುಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಗೇಮ್ ಚೇಂಜರೇ ಇದು, ಬಿಗ್ಗೆಸ್ಟ್ ಗೇಮ್ ಚೇಂಜರ್ ಅಂತ ಹೇಳ್ತಾನೆ. ಈ 7ರಲ್ಲಿ ತುಂಬಾ ಇದರದ್ದು ಇಂಪಾರ್ಟೆಂಟ್ ಪಾತ್ರ ಇದೆ, ಆದ್ರೆ ನಮಗೆ ಇದರದ್ದು ವ್ಯಾಲ್ಯೂ ಗೊತ್ತಿಲ್ಲ. ನಾವೇನು ಆರಾಮದಲ್ಲಿ ಉಸಿರಾಡ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ. ಇಂಪಾರ್ಟೆಂಟ್ ಅಂದ್ರೆ ಲ್ಯಾಕ್ ಆಫ್ ಆಕ್ಸಿಜನ್ ಇನ್ ಬಾಡಿ ಕ್ರಿಯೇಟ್ಸ್ ಲಾಟ್ ಆಫ್ ಡಿಸೀಸಸ್. ಲ್ಯಾಕ್ ಆಫ್ ಆಕ್ಸಿಜನ್ ಅಂದ್ರೆ ನಾವೆಂದಾದ್ರೆ ಒಂದು ನೋಡಿ, ಆ ಲ್ಯಾಕ್ ಆಫ್ ಆಕ್ಸಿಜನ್ಗೆ ಒಂದು ನಮ್ದು ಸಿಂಪಲ್ ಕ್ಲೂ ಕೊಡ್ತೇವೆ ನೋಡಿ. ನಾವೇನೋ ಒಂದು ಟೆನ್ಷನ್ ಅಲ್ಲಿ ಇದ್ದಾಗ, ಆಫೀಸ್ ವರ್ಕು ಆ ಪ್ರೆಷರ್ ಅಲ್ಲಿ ಇದ್ದಾಗ, ನಾವು ಟೆನ್ಷನ್ ಅಲ್ಲಿ ಇದ್ದಾಗ ಉಸಿರಾಟ ಬೇಗ ಬೇಗ ಮಾಡ್ತೀವಿ, ಯೋಚನೆಗಳು. ಅಥವಾ ನೀವು ಆ ಒಂದು ಏನ್ ಹೇಳ್ತಾರೆ, ಬೇಗ ಬೇಗ ಉಸಿರಾಡಿದಾಗ ನಮ್ಮ ಬಾಡಿ ಒಳಗಡೆ ಆ ಏರ್ ನಿಲ್ಲುವುದು ಕಮ್ಮಿ. ಅಂದ್ರೆ ಲ್ಯಾಕ್ ಆಫ್ ಆಕ್ಸಿಜನ್ಗೆ ಒಂದು ಇದಂತಂದ್ರೆ, ನೀವು ಇನ್ಹೇಲ್ ಮಾಡಿ, ಆ ಇನ್ಹೇಲ್ ಮಾಡಿ ಅಲ್ಲಿ ಜಾಸ್ತಿ ಹೊತ್ತು ನಮ್ಮ ಬಾಡಿ ಒಳಗಡೆ ಆ ಗಾಳಿ ನಿಂತ್ರೆ ಆಕ್ಸಿಜನ್ ತುಂಬಾ ಹೊತ್ತು ಬಾಡಿಯಲ್ಲಿ ಯೂಸ್ ಆಗ್ತಾ ಇದೆ ಅಂತ ಲೆಕ್ಕ. ನೀವು ಎಕ್ಸೇಲ್ ಮಾಡ್ತೀರಿ, ಇನ್ಹೇಲ್ ಮಾಡ್ತೀರಿ, ಎಕ್ಸೇಲ್ ಮಾಡ್ತೀರಿ ಅಂದ್ರೆ ಜಾಸ್ತಿ ನೀವು ಎಕ್ಸೇಲ್ ಮಾಡ್ರೆ ಕಾರ್ಬನ್ ಡೈಆಕ್ಸೈಡ್ ಆಚೆ, ಅಂದ್ರೆ ಅವಾಗ ಏನಾಗ್ತದೆ ಅಂದ್ರೆ ಬಾಡಿಗೆ ಆಕ್ಸಿಜನ್ ಜಾಸ್ತಿ ಹೊತ್ತು ನಿಲ್ಲುವುದಿಲ್ಲ, ಬೇಗ ಬೇಗ ಹೋಗ್ತಾ ಇರತ್ತೆ ಆಕ್ಸಿಜನ್, ಸಾರಿ ಕಾರ್ಬನ್ ಡೈಆಕ್ಸೈಡ್. ಸೊ ಅದ ಕಾರಣ ಇದು ಹೆಚ್ಚಿನವರಿಗೆ ಪ್ರಾಬ್ಲಮ್ ಕೂಡ, ಲ್ಯಾಕ್ ಆಫ್ ಆಕ್ಸಿಜನ್. ಅದು ಕೂಡ ಏನು, ಈಗ ಸಿಟಿಯಲ್ಲಿದ್ದವರಿಗೆ ಕೆಲವರಿಗೆಲ್ಲ ಆ ಏರ್ ಪೊಲ್ಯೂಷನ್ ಇರುತ್ತೆ, ಆ ಏರ್ ಪೊಲ್ಯೂಷನ್ ಅಲ್ಲಿ ಕೂಡ ಆಕ್ಸಿಜನ್ ಕಂಟೆಂಟ್ ಕಮ್ಮಿ ಇರುತ್ತೆ, ಅದು ಕೂಡ ನಮಗೆ ಮ್ಯಾಟರ್ ಆಗುತ್ತೆ. ಅದಕ್ಕೆ ನಾವು ಆ ಆಕ್ಸಿಜನ್ ಕಂಟೆಂಟ್ ನಮಗೆ ಜಾಸ್ತಿ ಸಿಗ್ಲಿಕ್ಕೆ ನಾವು ಕೆಲವೆಲ್ಲ ವಾಟರ್ ಅನ್ನ ಪ್ಯೂರಿಫಿಕೇಶನ್ ಮಾಡ್ಕೊಂಡು ನಾವು ಯೂಸ್ ಮಾಡ್ತೇವೆ, ಸಾರಿ ವಾಟರ್ ಅಲ್ಲ, ಏರ್ ಅನ್ನ ಪ್ಯೂರಿಫಿಕೇಶನ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಬೇಕು. ನೋಡಿ, ಇದು your body is 80 to 85% ಆಲ್ಕಲೈನ್. ಆ ಕಂಟೆಂಟ್ ನಿಮ್ಗೆ ಹೊಸದಿರ್ಬೋದು, ಆಲ್ಕಲೈನ್ ಅಂದ್ರೆ ಸ್ಟ್ರೆಸ್ ಇದ್ರೆ, ನೆಗೆಟಿವ್ ಇಮೋಷನ್ಸ್ ಇದ್ರೆ, ಫೆಟೀಗ್ ಇದ್ರೆ, ಸಾಫ್ಟ್ ಡ್ರಿಂಕ್ಸ್ ಗಳು ಕುಡಿದ್ರೆ, ಕಾಫಿಗಳನ್ನೆಲ್ಲ ಕುಡಿದ್ರೆ ಬಾಡಿ ಮೋರ್ ಅಂಡ್ ಮೋರ್ ಅಸಿಡಿಕ್ ಆಗತ್ತೆ. ಅಸಿಡಿಕ್ ಆದ್ರೆ ಆಲ್ಕಲೈನ್ಗೆ ವಿರುದ್ಧ. ಅಂದ್ರೆ ಬಾಡಿಯನ್ನು ನಾವು ಜಾಸ್ತಿ ಅಸಿಡಿಕ್ ಮಾಡಿದ್ರೆ ಆಲ್ಕಲೈನ್ಗೆ ವಿರುದ್ಧ ಆಯ್ತು, ಅವಾಗ ನಮಗೆ ಏನು ಆಕ್ಸಿಜನ್ ಇಂದ ನಮಗೆ ಹೆಲ್ಪ್ ಆಗ್ತಾ ಇರ್ತದೆ ಅದಕ್ಕೆ ವಿರುದ್ಧ ಆಗ್ತಾ ಉಂಟು ಬಾಡಿ. ಅದಕ್ಕೆ ಕಾಯಿಲೆಗಳು ಜಾಸ್ತಿ.
ಸೊ ನಮಗೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಮ್ಮ ಬಾಡಿಗೆ ಆಲ್ಕಲೈನ್ ರಿಲೇಟೆಡ್ ಫುಡ್ ಬೇಕು, ಆಲ್ಕಲೈನ್ ಆಗಿ ಇರ್ಬೇಕದು. ಬಟ್ ನಾವು ಮಾಡುವಂತದ್ದು ನೋಡಿ, ಆ ಬ್ರಾಕೆಟ್ ಅಲ್ಲಿ ಬರ್ದಿದ್ದೆಲ್ಲ ಹೆಚ್ಚಿನದು ನಾವು ಮಾಡ್ತಾ ಇದ್ದೇವೆ, ಅದರಿಂದ ನಮಗೆ ಆಲ್ಕಲೈನ್ ಇರುವುದಿಲ್ಲ, ನಮ್ಮ ಬಾಡಿ ಅಸಿಡಿಕ್ ಆಗತ್ತೆ. ಅಸಿಡಿಕ್ ಇಂದ ನಮ್ಮ ಹೆಲ್ತ್ ಪ್ರಾಬ್ಲಮ್ಗಳು, ಡಿಸೀಸ್ಗಳು ಜಾಸ್ತಿ. ಆದ ಕಾರಣ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಆ ಬ್ರಾಕೆಟ್ ಅಲ್ಲಿ ಇದ್ದನ್ನು ನೀವು ನೋಡಿ, ಅದು ಆಗಬಾರದು ನಮ್ಗೆ. ಓಕೆ, ಸೊ ಅದಕ್ಕೆ ನಾವು ಎಲ್ಲಾದ್ರೂ ಹೋದಾಗ ಎಲ್ಲರೂ ನೋಡಿ, ನಾವು ಬೇರೆ ಬೇರೆ ಕಡೆ ನಾನೆಲ್ಲ ಟ್ರೈನಿಂಗ್ಸ್ ಎಲ್ಲ ಮಾಡ್ತೀನಿ, ಅಥವಾ ಕೆಲವೆಲ್ಲ ನಿಮ್ದು ರೆಕಾರ್ಡೆಡ್ ನಮ್ಮ ಚಾನೆಲ್ ಅಲ್ಲಿ ವಿಡಿಯೋಸ್ಗಳಿದೆ, ತುಂಬಾ ಇರುತ್ತೆ ಆ ನೆಗೆಟಿವ್ ಇಮೋಷನ್ಸ್ಗಳನ್ನು. ಗಾಡ್ ಗಿವನ್ ನಮ್ಗೆ ಟ್ಯಾಲೆಂಟ್ಸ್ಗಳು ಅಥವಾ ತುಂಬಾ ಸ್ಕಿಲ್ಗಳು, ವ್ಯಾಲ್ಯೂಗಳು ಇದೆ ಇಲ್ಲಿ. ಬಟ್ ನಾವು ಇನ್ನೊಬ್ಬರ ಹತ್ರ ಮಾತಾಡುವಾಗ ಅಥವಾ ಎಲ್ಲಿ ಹೋದ್ರೂ ಕೂಡ ನಾವು ಆ ಪಾಸಿಟಿವ್ ಇಮೋಷನ್ ಗಳನ್ನು ಯೂಸ್ ಮಾಡೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಸುಮ್ಮನೆ ನೆಗೆಟಿವ್ ಇಮೋಷನ್ ಯೂಸ್ ಮಾಡ್ತಾರೆ. ಅದು ಫ್ರೀ ಎಗುವೆ. ಇನ್ನೊಬ್ರು ನೋಡಿದ್ರೆ ಸುಮ್ಮನೆ ನಮ್ಗೆ ಅವ್ರಿಗೊಂದು ಕಂಗ್ರಾಚುಲೇಷನ್ಸ್, ಅದೊಂದು ಹ್ಯಾಪಿ ನೋಟ್ ಹೇಳೋದ್ರ ಬದಲು ಏನಾಯ್ತು ಈಗ ಅವರಿಗೆ, ನಾ ಏನ್ ಹೇಳ್ಬೇಕು ಈಗ, ಅದೊಂದು ದೊಡ್ಡ ವಿಷಯನ ಅದು, ಈ ತರ ಒಂಥರ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಳ್ಳೋದು. ಒಂದು, ನಮಗೆ ನೆಮ್ಮದಿ ಇಲ್ಲ. ಎರಡನೇದ್ದು ನೋಡಿ, ಬಾಡಿಗೆ ಹಾಳಾಗ್ತಾವ, ನಮ್ಗೆ ಕಾಣುದಿಲ್ಲ ಅದು, ಬಟ್ ತುಂಬಾ ಅಗತ್ಯ. ಈಗಿನ ಕಾಲದಲ್ಲಿ ತುಂಬಾ ಮಾಧ್ಯಮಗಳಿದೆ ನಮ್ಮ ಯೋಚನೆಯನ್ನು ನೆಗೆಟಿವ್ ಮಾಡುವಂಥದ್ದು, ಬಹಳ ಅದೆಲ್ಲ ಫ್ರೀಯಾಗಿ ಸಿಗ್ತಾ ಉಂಟು, ಬಹಳ ಈಸಿಯಾಗಿ ನಮ್ಮ ಮೈಂಡ್ ಅನ್ನು ಹಾಳು ಮಾಡುತ್ತೆ. ತುಂಬಾ ಹ್ಯಾಬಿಟ್ಗಳನ್ನು ಸ್ಟ್ರಾಂಗ್ ಇಟ್ಕೋಬೇಕು. ನಮ್ಮ ಮೈಂಡ್ ಯಾವುದೇ ಒಂದು ಇದಕ್ಕೂ ಬಲಿ ಆಗದಿರೋ ತರ ನಾವು ಪ್ರೊಟೆಕ್ಟ್ ಮಾಡ್ಬೇಕು ನಮ್ಮ ಮೈಂಡ್ ಅನ್ನು. ಯಾಕಂದ್ರೆ ನಮ್ಮ ಹೆಲ್ತ್ ತುಂಬಾ ಅಮೂಲ್ಯವಾದದ್ದು. ಒಂದ್ಸರಿ ಹೆಲ್ತ್ ಹಾಳಾದ್ರೆ ಆಸ್ಪತ್ರೆ ಹೋಗಿ ಬೀಳ್ತೇವೆ. ಆಸ್ಪತ್ರೆ ಹೋಗಿ ಬಿದ್ರೆ ಗೊತ್ತಿತ್ತು ನಮ್ಗೆ, ಫಸ್ಟ್ ಸೆಕೆಂಡ್ ಸ್ಲೈಡ್ ಅಲ್ಲಿ ನಾನು ಹೇಳಿದೆ, 4ನೇ ಕಾಯಿಲೆ ಹೋಯ್ತು ಮತ್ತೆ. ಆದ ಕಾರಣ ಅಮೂಲ್ಯವಾದದ್ದು ನಾವು ಕಾಪಾಡಬೇಕು. ಇನ್ಕ್ರೀಸ್ ದಿ ರಿಸರ್ವ್ ಆಫ್ ಆಕ್ಸಿಜನ್ ಸ್ಟೋರೇಜ್ ಇನ್ ಯುವರ್ ಬಾಡಿ. ಇದು ಹೇಗೆ ಮಾಡೋದು? ಈಗ ಆಕ್ಸಿಜನ್ ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಸ್ಟೋರೇಜ್ ಆಗೋ ತರ ನೀವು ಮಾಡ್ಬೇಕಂತ. ಹೇಗ್ ಮಾಡೋದು? ಹೇಗೋ ಉಸಿರಾಡ್ತಿದ್ವಿ ನಾರ್ಮಲ್ ಆಗಿ, ಇದನ್ನ ಈಗ ಚೇಂಜ್ ಮಾಡಕ್ಕಾಗತ್ತಾ? ಇದು ಈಗ ಇರುವಂತದ್ದು ತುಂಬಾ ಅಗತ್ಯ. ಬಿಕಮ್ ಎ ಡೀಪ್ ಬ್ರೀದರ್ ಆಫ್ ಕ್ಲೀನ್ ಏರ್. ಇದಕ್ಕೊಂದು ಟೆಕ್ನಿಕ್ ಇದೆ, ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಅದು ಕೂಡ ಡೀಪ್ ಬ್ರೀದಿಂಗ್ ಮಾಡುವಂತದ್ದು ಟೆಕ್ನಿಕ್ಸ್ ಇದೆ. ಅಂದ್ರೆ ನಿಮ್ಗೆ ಯಾರಿಗಾದ್ರೂ ಅದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಪರ್ಸನಲ್ ಆಗಿ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಕೆಲವು ಐಡಿಯಾ ಕೊಡ್ತೇನೆ. ಸೊ ಡೀಪ್ ಬ್ರೀತ್ ಮಾಡೋದು, ಅದಕ್ಕೆ ಒಂದು ಪ್ರಾಕ್ಟೀಸ್ ಮಾಡ್ಲಿಕ್ಕಿದೆ. ಯಾವುದೋ ಒಂದು ಆ ಬ್ರೀದಿಂಗ್ ಟೆಕ್ನಿಕ್ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಕೆಲವು ಸರಿ, ಈಗಾದ್ರೆ ನಾವು ಪ್ರಾಕ್ಟೀಸ್ ಬೇಕಾದ್ರೆ ಚೆಕ್ ಮಾಡಿ ಮನೇಲಿ. ಒಂದ್ಸರಿ ನೀವು ಬ್ರೀತ್ ಮಾಡಿ, ಇನ್ಹೇಲ್ ಮಾಡಿ ನಿಲ್ಸಿ, ಎಷ್ಟು ಸೆಕೆಂಡ್ ಅಥವಾ ಎಷ್ಟು ನಿಮಿಷ ನಿಮ್ದು ಹೋಲ್ಡ್ ಮಾಡ್ಲಿಕ್ಕೆ ಆಗತ್ತೆ ನೋಡಿ. ಅಂದ್ರೆ ಮೀನಿಂಗ್ ಏನು? ಇನ್ಹೇಲ್ ಮಾಡಿದಿರಿ, ಆಕ್ಸಿಜನ್ ಹೋಗಿದೆ ಒಳಗಡೆ, ನಿಲ್ಲಿಸ್ಬೇಕು. ಅಲ್ಲಿ ನೋಡಿ ಲಾಸ್ಟ್ ಬಟ್ ಒನ್ ಲೈನ್ ಹೇಳಿದೆ ನೋಡಿ, ಇನ್ಕ್ರೀಸ್ ದ ರಿಸರ್ವ್ ಆಫ್ ಆಕ್ಸಿಜನ್ ಸ್ಟೋರೇಜ್ ಇನ್ ಯುವರ್ ಬಾಡಿ. ಆಕ್ಸಿಜನ್ ಸ್ಟೋರೇಜ್ ಬಾಡಿಯಲ್ಲಿ ಜಾಸ್ತಿ ಸಮಯ ಇದ್ರೆ ಕಾಯಿಲೆ ಕಮ್ಮಿ, ನಾರ್ಮಲ್ ಹೆಲ್ತ್ ಇರುತ್ತೆ, ಆಲ್ಕಲೈನ್ ಇದಕ್ಕಿರಕ್ಕೆ. ಬಟ್ ಜಾಸ್ತಿ ಹೊತ್ತು ಇನ್ಹೇಲ್ ಮಾಡಿ ಅಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ನಮಗೆ ನಾರ್ಮಲಿ ಪ್ರಾಕ್ಟೀಸ್ ಇಲ್ಲ. ನಾವೇನ್ ಮಾಡ್ತೇವೆ? ಉಸಿರಾಡ್ತೀವಿ, ಅಂದ್ರೆ ಇನ್ಹೇಲ್ ಮಾಡ್ತೀವಿ, ಎಕ್ಸೆಲ್, ಇನ್ಹೇಲ್ ಎಕ್ಸೆಲ್, ಇನ್ಹೇಲ್ ಎಕ್ಸೆಲ್ ಆಗ್ತಾರೆ. ಬಟ್ ಪ್ರಾಕ್ಟೀಸ್ ಮಾಡಿ, ಇನ್ಹೇಲ್ ಮಾಡಿ ಹೋಲ್ಡ್ ಮಾಡಿ ತುಂಬ ಹೊತ್ತು ಇಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಡೀಪ್ ಬ್ರೀದಿಂಗ್ ಟೆಕ್ನಿಕ್ಸ್ ಕೆಲವೆಲ್ಲ ಇದೆ. ಒಂದು ವೇಳೆ ನಿಮ್ಗೆ ಯಾವ್ದಾದ್ರು ಮಾಧ್ಯಮಗಳಿದ್ರೆ ಅಲ್ಲೇ ಕಲಿಯಿರಿ, ಡೀಪ್ ಬ್ರೀದಿಂಗ್ ಮಾಡಿ. ಏನು? ಬ್ರೀತ್ ಇನ್, ಹೋಲ್ಡ್ ಮಾಡಿ, ಆಮೇಲೆ ಎಷ್ಟೊತ್ತಾಗತ್ತೆ ಅದಾದ್ಮೇಲೆ ಬ್ರೀತ್ ಔಟ್ ಮಾಡಿ. ಮ್ಯಾಕ್ಸಿಮಮ್ ಹೊತ್ತು ಆಕ್ಸಿಜನ್ ಬಾಡಿಯಲ್ಲಿ ಇರ್ಲಿ, ಆಮೇಲೆ ಬಿಡಿ. ಹಾಗಂತೇಳಿ ಇದು ದಿನವಿಡೀ 24 ಗಂಟೆ ಇದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವೇನ್ ಮಾಡ್ಬೋದು? ಮಾರ್ನಿಂಗ್ ಅಥವಾ ಈವ್ನಿಂಗ್ ನಿಮಗೆ ಆ ಎಕ್ಸಸೈಸ್ ಅಥವಾ ಕೆಲವರೆಲ್ಲ ಮೆಡಿಟೇಷನ್ ಮಾಡ್ತಾರೆ, ಕೆಲವರೆಲ್ಲ ಯೋಗ ಮಾಡ್ತಾರೆ, ಏನೆಲ್ಲ ನಿಮ್ದು ಮಾಡ್ತಾ ಇರ್ತೀರಲ್ಲ, ಆ ಟೈಮಲ್ಲಿ ಇದಕ್ಕೆ ಟೈಮ್ ಕೊಡಿ. ಅಟ್ಲೀಸ್ಟ್ ದಿನದಲ್ಲಿ ಅರ್ಧ ಗಂಟೆನಾ 1 ಗಂಟೆನಾ ಈ ಎಕ್ಸಸೈಸ್ ಮಾಡಿ, ಡೀಪ್ ಬ್ರೀತಿಂಗ್. ಸೊ ದ್ಯಾಟ್ ಅಷ್ಟು ಹೊತ್ತು ನಿಮ್ಮ ಬಾಡಿಗೆ ಕ್ಲೀನ್ ಅಂಡ್ ಇದು ಆಕ್ಸಿಜನ್ ಸಿಗುತ್ತೆ. ಇನ್ನೊಂದೇನು ಹೆಚ್ಚಿನವರಿಗೆ ಗೊತ್ತಿಲ್ಲ, ನಮ್ಮ
ಕಾರ್ ಒಳಗಡೆ ಎಷ್ಟು ಏರ್ ಪೊಲ್ಯೂಷನ್ ಇದೆ ಅಂತ. ಈಗಂತೂ ನಿಮ್ಗೆ ಗೊತ್ತಿರ್ಬೋದು ನೋಡಿ, ಆ ಕಾರ್ ಒಳಗಡೆ ಎಷ್ಟು ಪೊಲ್ಯೂಷನ್ ಬರುತ್ತೆ ಈಗ ನಿಮ್ಮ ಡ್ರೈವಿಂಗ್ ಅಥವಾ ಸಿಟಿಯಲ್ಲಿ ಹೋದಾಗ ಅಂತ ಹೇಳಿದ್ರೆ, ಅದ್ ನಿಮ್ಗೆ ಗೊತ್ತಾಗ್ಲಿಕ್ಕೆ ಈಸಿ ಒಂದು ಕ್ಲೂ ಅಂದ್ರೆ, ಈಗಿನ ಹೊಸ ಕಾರ್ಗಳು ಯಾವುದೇ ಬಂದ್ರು ಕೂಡ ನೋಡಿ ಏರ್ ಪ್ಯೂರಿಫೈಯರ್ ಜೊತೆಗೇನೆ ಬರುತ್ತೆ. ಕಾರಲ್ಲಿ ಇನ್ಬಿಲ್ಟ್ ಏರ್ ಪ್ಯೂರಿಫೈಯರ್ ಇರುತ್ತೆ. ಯಾಕಂದ್ರೆ ವರ್ಲ್ಡ್ ಅಲ್ಲಿ ಎಲ್ರಿಗೂ ಗೊತ್ತಾಗಿದೆ ಪೊಲ್ಯೂಷನ್ ಜಾಸ್ತಿ ಇದೆ ಔಟ್ಸೈಡ್ ಅಲ್ಲಿ. ಅದ್ರ ಬಗ್ಗೆ ಪಾರ್ಟ್ 1 ಅಲ್ಲಿ ಹೇಗೂ ನಾವು ಕವರ್ ಮಾಡಿದ್ದೇವೆ ಅದನ್ನು. ಸೊ ಇನ್ನೊಂದು, ನಮ್ಮ ಮನೆ ಒಳಗಡೆನೂ ಕೂಡ ಪೊಲ್ಯೂಷನ್ ತುಂಬಾ ಇದೆ. ಹೆಚ್ಚಿನವ್ರು ತಿಳ್ಕೊಳ್ಳೋದೇನು, ಸಿಟಿ ಅಲ್ವಾ, ಈಗ ನಾನು ಮನೇಲಿ ಇದ್ದೇನೆ, ಆರಾಮದಲ್ಲಿದ್ದೀನಿ, ಏನು ಏರ್ ಅಂದ್ರೆ ಕ್ಲೀನ್ ಏರ್ ಅಂತ. ಆಕ್ಚುಲಿ ಈವನ್ ಔಟ್ಸೈಡ್ ರೋಡ್ ಅಲ್ಲಿ ನಾರ್ಮಲ್, ಈಗ ತುಂಬಾ ಕ್ರೌಡೆಡ್ ಸಿಟಿಯಲ್ಲಿ ಸ್ವಲ್ಪ ಡೇಂಜರ್ ಇದೆ ಏರ್. ನಾರ್ಮಲ್ ರೋಡ್ ಆಚೆ ಬಂದ್ರೆ ನಿಮಗೆ ಸ್ವಲ್ಪ ಅದು ಕ್ಲೀನ್ ಇದೆ. ಅದೇ ಮನೆ ಒಳಗಡೆ ಅಂತ ಇದ್ರೆ ಆ ರೋಡ್ಗಿಂತ ಜಾಸ್ತಿ ಇದೆ ಅಂತಲ್ಲ, ಬಟ್ ನಮ್ಗೆ ಗೊತ್ತಿಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನಿಮ್ ಮನೆಯಲ್ಲಿ ಕೂತ್ಕೊಳ್ಳೋ ಸೋಫಾ ನೋಡಿ, ಸುಮ್ನೆ ಹೀಗೆ ಹೊಡೀರಿ ಅದನ್ನು. ನಿಮ್ಗೆ ಏನಾದ್ರು ಅದಕ್ಕೆ ಅದನ್ನ ಚೆಕ್ ಮಾಡೋದು ದುರ್ಬೀನ ಏನೋ ಹೇಳ್ತಾರೆ, ಅದೇನಾದ್ರು ಇದ್ರೆ ನಿಮ್ಗೆ ಕಾಣುತ್ತೆ. ಇಲ್ಲ ಸ್ವಲ್ಪ ಸನ್ಲೈಟ್ ಬೀಳುವ ಜಾಗದಲ್ಲಿ ಒಂದು ಸೋಫಾನ ಇಟ್ಟು ಈ ತರ ಹೊಡೀರಿ, ಎಷ್ಟು ಧೂಳು ಕಾಣ್ತದೆ. ಅಥವಾ ಈ ಕಡೆಯಿಂದ ನಿಮ್ಮ ಕರ್ಟನ್ಗಳನ್ನು ನೋಡಿ, ಹಿಂದ್ಗಡೆ ಕರ್ಟನ್ ಇದೆ. ಅಥವಾ ನಿಮ್ಗೆ ಬೇರೆಲ್ಲಾರು ನಿಮ್ದು ಬೆಡ್, ಮಲಗುವ ಬೆಡ್ ನೋಡಿ, ಅಥವಾ ಬೆಡ್ ಶೀಟ್ಗಳು ನೋಡಿ, ಅಥವಾ ಈಗಿನ ಕಾಲದಲ್ಲಿ ನೆಲದಲ್ಲಿ ಕಾರ್ಪೆಟ್ ಹಾಕಿರ್ತಾರೆ ಅದು ನೋಡಿ. ಎಲ್ಲದರಲ್ಲೂ ಕೂಡ ತುಂಬಾ ಡಸ್ಟ್ ಬಂದಿರೋದು. ನೋಡ್ಲಿಕ್ಕೆ ಮಾತ್ರ ಸ್ಟೈಲಿಶ್ ಆಗಿದೆ, ಬಟ್ ಸ್ವಲ್ಪ ಹೀಗೆ ಟಚ್ ಮಾಡಿ ನೋಡಿ ಧೂಳೆಂಬತ್ತು ಹೇಳುತ್ತದೆ. ಅದಕ್ಕೆ ಏರ್ ಪ್ಯೂರಿಫೈ, ನಮ್ಮ ಮನೆಯ ಒಳಗಡೆದು ಏರ್ ಅನ್ನು ಪ್ಯೂರಿಫೈ ಮಾಡಿ ಆಕ್ಸಿಜನ್ ಜಾಸ್ತಿ ಸಿಗ್ಲಿಕ್ಕೆ ನೋಡಿ ಕೆಲವೆಲ್ಲ ಪ್ಲಾಂಟ್ ಗಳನ್ನ ಕೆಲವು ಮನೆಯಲ್ಲಿ ಇರ್ತಾರೆ. ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ತಕೊಳ್ಳಿ, ಎಲ್ಲಾದ್ರೂ ರಿಸರ್ಚ್ ಮಾಡ್ಕೊಂಡು ಆ ಪ್ಲಾಂಟ್ ಗಳನ್ನ ಮನೆಯಲ್ಲಿ, ಇಂಡೋರ್ ಪ್ಲಾಂಟ್ಸ್ ಗಳು ಅಂತ, ಅಥವಾ ನಿಮ್ಮ ಬಾಲ್ಕನಿಯಲ್ಲೂ ಎಲ್ಲಾರು ಮನೆಯಲ್ಲಿ ಕೂಡ ಇಟ್ಕೋಬಹುದು. ತುಂಬಾ ಅಗತ್ಯ. ಅಂದ್ರೆ ಇದು ಏನಕ್ಕೆ ಎಕ್ಸ್ಟ್ರಾ ಎಫರ್ಟ್ ಹಾಕೋದು, ಬಿಕಾಸ್ ವಿ ಹ್ಯಾವ್ ಟು ಬಿ ಹೆಲ್ದಿ ಅಲ್ವಾ. ನೆಕ್ಸ್ಟ್, ನಿದ್ದೆ. ಬಿಡಿ ಸರ್, ಈ ಸ್ಲೈಡ್ ಬೇಡ, ಸ್ಕಿಪ್ ಮಾಡಿ. ನಿದ್ದೆ ನಮ್ದು ಗೊರಕೆ ಹೊಡಿತೀವಿ ಸರ್, ನಾವು ಬೇಕಾದಷ್ಟು ನಿದ್ದೆ ಸರ್. ಇದು ಒಂದು ಪಾಠ. ಕೆಲವು ಪರ್ಸೆಂಟೇಜ್ ಇಲ್ಲಿ ಇರ್ಬೋದು, ಸರ್ ನಿದ್ದೆನೇ ಬರಲ್ಲ ಸರ್, ಅಷ್ಟೊಂದು ಟೆನ್ಷನ್ ಸರ್. ಒಂದು ಈ ಕಡೆಯಿಂದ ಜಾಬ್ ಟೆನ್ಷನ್, ಇಲ್ಲಿ ಕೆಲವರಿಗೆಲ್ಲ ದುಡ್ಡಿನ ಟೆನ್ಷನ್, ಕೆಲವರಿಗೆಲ್ಲ ಈ ಹೆಲ್ತ್ ಚಾಲೆಂಜ್ಗಳು, ಈಗ ಮಕ್ಕಳದ್ದು ಅಥವಾ ಮನೆಯಲ್ಲಿ ಅಪ್ಪ ಅಮ್ಮಂದು ಅಥವಾ ಬೇರೆ ಯಾರ್ದಾದ್ರು ಹೆಲ್ತ್ ಚಾಲೆಂಜ್ ಇರ್ಬೋದು, ಬೇರೆ ಏನೋ ನಿಮ್ಗೆ ಟೆನ್ಷನ್ ಇರ್ಬೋದು. ಅಂತೂ ಕೆಲವರಿಗೆ ನಿದ್ದೆ ಅಂದ್ರೆ ಓವರ್ ನಿದ್ದೆ ಮಾಡ್ತಾರೆ, ಅದು ಸರಿಯಲ್ಲ. ಕೆಲವರಿಗೆ ದಿನಕ್ಕೆ ನಿದ್ದೆನೆ ಬರುವುದಿಲ್ಲ, ಬಿಕಾಸ್ ಆಫ್ ಡ್ಯಾಶ್ ರೀಸನ್, ಬೇರೆ ಬೇರೆ ರೀಸನ್, ವರ್ಕ್, ಟೆನ್ಷನ್, ದುಡ್ಡು, ಹೆಲ್ತ್, ಬೇರೆ ಬೇರೆ ಇದೆ. ಬಟ್ ತುಂಬಾ ಅಗತ್ಯ ಅಂತ ಹೇಳಿದ್ರೆ ನಮ್ಗೆ ಅಡೆಕ್ವಟ್ ರೆಸ್ಟ್ ಅಂತ ಹೇಳಿದ್ರೆ ಅದೆಷ್ಟು, ಒಂದು 6 ಗಂಟೆಯಿಂದ 7 ಗಂಟೆ ನಿದ್ರೆ ತುಂಬಾ ಬೇಕು ಅಂತ. ಇಟ್ಸ್ ಅ ನಾರ್ಮಲ್ ಸ್ಲೀಪ್, ಬೇಕೇ ಬೇಕು ಅಂತ. ಅದು ನಾವು ನಾರ್ಮಲ್ ಸ್ಲೀಪ್ ಮಾಡಿದ್ರೆ ನೋಡಿ ಕೆಲವು ಬೆನಿಫಿಟ್, ರೆಡ್ಯೂಸಸ್ ಸ್ಟ್ರೆಸ್, ಆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಒಂಥರ ಅಪಿಯರೆನ್ಸ್ ಇಂಪ್ರೂವ್ ಆಗುತ್ತೆ, ಹಾರ್ಟ್ ಇದ್ದು ಹೆಲ್ತ್ ಇಂಪ್ರೂವ್ ಆಗುತ್ತೆ. ಅಂದ್ರೆ ಇದೀಗ ನಾನು ಕೆಲವು ಮಾತ್ರ ಅಲ್ಲಿ ಪಟ್ಟಿ ಇಟ್ಟಿದ್ದೇನೆ ನಾನು, ತುಂಬಾ ಇದೆ, ತುಂಬಾ ಇದೆ. ಅಂದ್ರೆ ಇದು ನೀವು ಹೇಗೆ ಹೇಗೆ ನಿದ್ದೆ ಮಾಡ್ಬೇಕು, ಅದು ಹೇಗೆ ನಿದ್ದೆ ಬರ್ಬೇಕಂದ್ರೆ ನೋಡಿ, ಇದು ಮಹಾತ್ಮ ಗಾಂಧಿ ಅವರು ಹೇಳಿದ್ರು, ಈಚ್ ನೈಟ್ when I go to sleep I die, and the next morning when I wake up I am reborn. ಅಂದ್ರೆ ಆ ತರ ನಾವು ನಿದ್ದೆ ಮಾಡ್ಬೇಕು ಅಂತ. ಒಂದ್ಸರಿ ಮಲಗಕ್ಕೆ ಹೋದ್ರೆ ನಿದ್ದೆ ಬಂದ್ಬಿಟ್ರೆ ಮುಗೀತು, ಅಷ್ಟೊಂದು ಡೀಪ್ ಸ್ಲೀಪ್. ಮತ್ತೆ ಯಾರಲ್ಲಿ ಹೊಡಿತಾರೆ ಬಡಿತಾರೆ ಏನ್ ಮಾಡಿದ್ರು ಕೂಡ ನಮ್ಗೆ ಎಚ್ಚರ ಆಗ್ಲಿಕ್ಕಿಲ್ಲ, ಅಷ್ಟೊಂದು ನಮ್ಗೆ ಕ್ಲೀನ್ ನಿದ್ದೆ. ಬೆಳಿಗ್ಗೆ ಎದ್ದಾಗ ನಂದು ಆಕ್ಟಿವ್ ಆಗಿರ್ತೇನೆ, ಅದು ಬೇಕು. ಕೆಲವರಿಗೆಲ್ಲ ಅಂದ್ರೆ ಮಲಗಿ ಒಂದ್ ಸ್ವಲ್ಪ ಸೌಂಡ್ ಆದ್ರೂ ಕೂಡ ಎಚ್ಚರ ಆಗತ್ತೆ. ಅಂದ್ರೆ ಆತರ ಮೈಂಡ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ ಯಾವತ್ತೂ ಕೂಡ. ಆ ಒಂದು ನಾವಿದ್ರೆ ನಂದು ಬೇರೆ ಕೆಲವೆಲ್ಲ ನಂದು ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಕೆಲವೆಲ್ಲ ಟ್ರೈನಿಂಗ್ಸ್ಗಳಿದೆ, ಬೇಕಾದ್ರೆ ಇಲ್ಲಿ ಬೇರೆ ವಿಡಿಯೋ ನಿಮಗೆ ಕಾಣ್ಬೋದು ಮೇಲೆ.
ಅದರಲ್ಲಿ ನಾನು ಕೆಲವು ಕವರ್ ಮಾಡಿದ್ರಲ್ಲಿ ಟಾಪಿಕ್ ಅಲ್ಲಿ ಇರುತ್ತೆ. ಅಂದ್ರೆ ನಾವು ಅಷ್ಟೊಂದು ಹಾನೆಸ್ಟಿಯಾಗಿ ನಮ್ಮ ವ್ಯಾಲ್ಯೂಸ್ ಗಳನ್ನು ಯೂಸ್ ಮಾಡ್ಕೊಂಡು ಹೋದ್ರೆ ಮಲಗಿದಾಗ ನಮಗೆ ಏನೂ ಚಿಂತೆ ಇರೋದಿಲ್ಲ, ನಿದ್ದೆ ಬರುತ್ತೆ. ನಾವು ಈ ಕೆಲವೆಲ್ಲ ಕರ್ಮ ಇರ್ಬೋದು ಅಥವಾ ಕೆಲವೆಲ್ಲ ನಾವು ಕೆಲಸಗಳನ್ನು ಬೇಡದ್ದು ಯೋಚನೆ, ಬೇಡದ್ದು ಕೆಲಸಗಳು, ಬೇಡದ್ದು ಮಾತಾಡೋದು, ಬೇಡದ್ದು ಓದೋದು, ಬೇಡದ್ದು ನಾವು ನೋಡುದು, ಇದೆಲ್ಲ ಮಾಡ್ತಾ ಇರ್ತೇವೆ. ಅದಕ್ಕೋಸ್ಕರ ನಮಗೆ ರಾತ್ರಿ ನಿದ್ದೆ ಬಂದಾಗ ಸಮಸ್ಯೆಗಳು ಬರುದು. ಆದಷ್ಟು ನಾವೇನ್ ಮಾಡ್ಬೇಕು, ನಾವು ನಮ್ಮ ವ್ಯಾಲ್ಯೂಸ್ ಅನ್ನು ಫಾಲೋ ಮಾಡ್ಕೊಂಡು ಅವಾಗ ನಮಗೆ ನಿದ್ದೆದ್ದು ಸಮಸ್ಯೆ ಬರುದು. ಅಫ್ಕೋರ್ಸ್ ಏನೇ ಸಮಸ್ಯೆಗಳು ಬಂದರೂ ಕೂಡ ಬೇಕಾದ್ರೆ ನಿಮ್ಗೆ ಪರ್ಸನಲ್ ಆಗಿ ನಾವು ಮಾತಾಡ್ತೀವಿ. ಇದು ನಮಗೆ ವರ್ಕ್ಗೆ ಹೆಲ್ಪ್ ಆಗುತ್ತೆ. ಟು ಡೂ ಯುವರ್ ಬೆಸ್ಟ್, ಟೇಕ್ ಅಡೆಕ್ವೇಟ್ ರೆಸ್ಟ್. ಯಾಕಂದ್ರೆ ನಾಳೆ ನಮ್ಗೆ ವರ್ಕ್ ಇದೆ. ಎಕ್ಸಾಂಪಲ್ ಹೇಳೋದು, ನಾಳೆ ಸಂಡೇ ಅಂದ್ರೆ ನಾಳೆ ನಂದು ವರ್ಕ್ ಅಲ್ಲಿ ನಾನು ಫೋಕಸ್ ಮಾಡಿ ದಿ ಬೆಸ್ಟ್ ಪರ್ಫಾರ್ಮ್ ಮಾಡ್ಬೇಕು ಅಂತಿದ್ರೆ ಮೈಂಡಿಗೆ ರೆಸ್ಟ್ ಕೊಡ್ಲೇಬೇಕು. ಅಡೆಕ್ವೇಟ್ ರೆಸ್ಟ್ 6 to 8 hours ಅಥವಾ 6 to 7 hours. ಅದರಲ್ಲಿ ನಾವು ಶಾರ್ಟ್ ಕಟ್ ಮಾಡ್ಲಿಕ್ಕೆ ಓಕೆ. ಯಾಕಂದ್ರೆ ಇದಕ್ಕೆ ರೆಸ್ಟ್ ಜಾಸ್ತಿ ಕೊಟ್ಟಷ್ಟು 6 to 8 hours ನಿಮ್ಮ ಉಳಿದ ಗಂಟೆ ನೀವು ಎಷ್ಟು ವರ್ಕ್ ಮಾಡ್ದಿರಲ್ಲ ಅದು ಪ್ರೊಡಕ್ಟಿವ್, ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಕಾನ್ಸಂಟ್ರೇಷನ್ ಸಿಕ್ಕಾಪಟ್ಟೆ. ಆದ ಕಾರಣ ನಿದ್ದೆದ್ದು ಯಾವತ್ತೂ ಕೂಡ ನಿಮಗೆ ಕೆಲವರೆಲ್ಲ ಸ್ಲೀಪಿಂಗ್ ಪಿಲ್ಸ್ ಎಲ್ಲ ತಗೊಳ್ತಾರೆ, ಬೇರೆಲ್ಲ ಅದಕ್ಕೆ ಕಸರತ್ತು ಮಾಡ್ತಾರೆ. ತುಂಬಾ ಡೇಂಜರ್, ಮಾಡಬಾರದು. ನ್ಯಾಚುರಲ್ ಆಗಿ ನಿಮ್ಮ ನಿದ್ದೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೆಲವೆಲ್ಲ ವಿಷಯಗಳನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ. ನಿದ್ದೆದು ಸಮಸ್ಯೆ ಬರೋದು ಕೆಲವು ಕಾರಣದಿಂದ, ಅದನ್ನ ಆ ರೂಟ್ ಕಾಸ್ ಅನ್ನ ಸರಿ ಮಾಡ್ಲಿಕ್ಕೆ ನಾವು ಕೌನ್ಸಿಲಿಂಗ್ ಮಾಡಬೇಕು. ಅವಾಗ ನಮಗೆ ನಾರ್ಮಲ್ ನಿದ್ದೆ ಬರುತ್ತೆ. ಸೊ ಆದ ಕಾರಣ ನಿದ್ದೆ ಅನ್ನುವಂಥದ್ದು ಬಹಳ ಒಂದು ಬಾಡಿಯನ್ನು ರಿಜುವಿನೇಟ್ ಮಾಡಲಿಕ್ಕೆ, ನಾಳೆಯಿಂದ ಫ್ರೆಶ್ ಆಗಿ ನಮಗೆ ಮೈಂಡ್ ಬಾಡಿ ವರ್ಕ್ ಆಗ್ಲಿಕ್ಕೆ ಅಗತ್ಯ ಇದೆ ನಿದ್ದೆ. ಆಯ್ತಾ? ಇದು ಇನ್ನೊಂದು ಅಸ್ತ್ರ. ಈಗಿನ ಕಾಲದಲ್ಲಿ ತುಂಬಾ ಜನರದ್ದು ಜೀವನವನ್ನು ಹಾಳು ಮಾಡುವಂತದ್ದು ಮಾಧ್ಯಮ. ನಾವು ಆಕ್ಚುಲಿ ತುಂಬಾ ನಮ್ಗೆ ಬೇರೆ ಬೇರೆ ಕ್ಲಾಸ್ ಅಲ್ಲಿ ನಾವು ಕೇಳ್ತಾ ಇರ್ತೀವಿ, ಒನ್ ಆಫ್ ದಿ ಬಿಗ್ಗೆಸ್ಟ್ ಅಸೆಟ್ ಈ ವರ್ಲ್ಡ್ ಅಲ್ಲಿ ಯಾವುದು? ಬೇರೆ ಬೇರೆ ಆನ್ಸರ್ಗಳು ಕೊಡ್ತಾರೆ, ಆದ್ರೆ ಇಟ್ ಈಸ್ ಹ್ಯೂಮನ್ ಮೈಂಡ್. ಆ ಹ್ಯೂಮನ್ ಮೈಂಡ್ ಬಿಗ್ಗೆಸ್ಟ್ ಅಸೆಟ್ ಅಂತ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಆ ಬಿಗ್ಗೆಸ್ಟ್ ಅಸೆಟ್ ಅಲ್ಲಿ ಒಂದು ಥಾಟ್ ಅಂತ ಬರುತ್ತೆ, ಯೋಚನೆ ಅಂತ ಬರುತ್ತೆ. ಅದು ತುಂಬಾ ನಮಗೆ ಉಪಯೋಗ ಇರುವಂತದ್ದು ಯೋಚನೆಗಳು. ಆದ್ರೆ ಅದೇ ಯೋಚನೆ ಹೆಚ್ಚಿನವರು ಅರೌಂಡ್ 80 to 90% ಫ್ಯಾಮಿಲಿಯಲ್ಲಿ ಅದೇ ಯೋಚನೆಯನ್ನು ರಾಂಗ್ ಆಗಿಯೇ ಬರೆಸ್ತಾರೆ. ಅದು ನಮ್ಮನ್ನು ಹಾಳು ಮಾಡುತ್ತೆ. ಆಕ್ಚುಲಿ ನಾವು ದಿನಾಲು ಹ್ಯಾಬಿಟ್ ಒಂದು ಕರೆಕ್ಟ್ ಮಾಡ್ಕೊಂಡ್ರೆ ಪಾಸಿಟಿವ್ ಯೋಚನೆಗಳು ಬರುವ ಹಾಗೆ ಮಾಡ್ಲಿಕ್ಕೆ ಆಗುತ್ತೆ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಎಫರ್ಟ್ ಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವು ಎಫರ್ಟ್ ಹಾಕಿಲ್ಲ ಅಂತಂದ್ರೆ ಮೈಂಡ್ ಅಲ್ಲಿ ಬರುವುದೇ ನೆಗೆಟಿವ್ ಥಾಟ್. ಇಟ್ ಇಸ್ ಲೈಕ್ ಏನಂದ್ರೆ ಒಂಥರ ಗದ್ದೆಯಲ್ಲಿ ನೋಡಿ, 1 ವರ್ಷ ಗದ್ದೆಯಲ್ಲಿ ಏನು ಕೆಲಸ ಮಾಡಬೇಡಿ, ಏನು ಎಫರ್ಟ್ ಹಾಕ್ಬೇಡಿ, ಅದ್ರಲ್ಲೆಲ್ಲ ಬೇಡದ ಕಳೆ ಗಿಡಗಳೇ ಬರುತ್ತೆ. ಅದೇ 1 ವರ್ಷ ನೀವು ಎಫರ್ಟ್ ಹಾಕಿ ಅದನ್ನು ಉಳುಮೆ ಮಾಡಿ ಅಷ್ಟೊಂದು ಕೆಲಸ ಮಾಡಿದ್ರೆ ಅಲ್ಲಿ ಭತ್ತ ನೆಡ್ಬೋದು. ಆ ಭತ್ತ ನೆಟ್ರು ಸಾಲದು, ಅದನ್ನು ಮತ್ತೆ ನೋಡ್ಕೋಬೇಕು, ಅದ್ರಲ್ಲಿ ಕಳೆ ಗಿಡ ಬರುತ್ತೆ, ಮತ್ತೆ ಅದಕ್ಕೆ ರೋಗ ಬರುತ್ತೆ, ಅದಕ್ಕೆಲ್ಲ ಸಿಂಪಡಣೆ. ಅಷ್ಟೊಂದು ಕೇರ್ ತಕೊಂಡ್ರೆ ಅದರಲ್ಲಿ ಭತ್ತ ಮಾಡಿ ಅದರಲ್ಲಿ ನಾವು ಇಳುವರಿ ತೆಗೆದು ಲಾಭ ಮಾಡಬಹುದು. ಬಟ್ ಎಫರ್ಟ್ ಇದೆ ನಮ್ಮಲ್ಲಿ. ಎಫರ್ಟ್ ಏನು ಹಾಕಿಲ್ಲ ಅಂದ್ರೆ ಬೇಡದ್ದೇ ಬರ್ತಾ ಇದೆ ಅದು ಕಳೆ ಗಿಡ. ಅದೇ ತರ ನಮ್ಮ ಮೈಂಡ್ ಕೂಡ. ಮೈಂಡ್ ಅನ್ನು ನಾವು ಹ್ಯಾಬಿಟ್ ಮಾಡ್ಕೋಬೇಕು. ಎಲ್ಲಾದ್ರೂ ನಿಮ್ಮ ಫ್ರೆಂಡ್ ಸಿಕ್ಕಿದ ಅಥವಾ ಅವ್ರು ಸಿಕ್ಕಿದ್ರು, ಇಲ್ಲಿ ಸಿಕ್ಕಿದ್ರು, ಆಫೀಸಲ್ಲಿ ಕುತ್ಕೊಂಡು ಎಲ್ಲ ಅದು ಇದು, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವನು. ಇಟ್ಸ್ ಲೈಕ್ ನಾವು ಮಾತಾಡೋದೇ ಕೆಲವೆಲ್ಲ ಫ್ರೀ ಆಗಿ ಮಾತಾಡ್ತಾ ಇರ್ತೀವಿ ನೋಡಿ. ಫ್ರೀ ಆಗಿ ಬರೋದೇ ಮೈಂಡ್ ಅಲ್ಲಿ ಬೇಡ. ಕೇರ್ಫುಲ್ ಆಗಿ ಯೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೇದು ಬರುತ್ತೆ. ನಾವು ಆಫೀಸಲ್ಲಿ ಇರ್ಬೋದು, ಎಲ್ಲರೂ ಫ್ರೀ ಟೈಮ್ ಇದ್ದಾಗ ನಾನು ಯಾವುದು ಕೂಡ ನೆಗೆಟಿವ್ ಮಾತಾಡೋದು ಅಂತಿದ್ರೆ ಅವ್ರ ಜೊತೆಗೆ ನಾನು ಇಲ್ಲ. ನಮ್ಮ ಬ್ರೈನ್ ಅನ್ನುವಂಥದ್ದು ಒಂಥರ ಗಾರ್ಡನ್ ಇದ್ದಾಗೆ. ಆ ಗಾರ್ಡನ್ಗೆ ತುಂಬಾ ಎಫರ್ಟ್ ಹಾಕಿ ಚಂದ ಗಾರ್ಡನ್ ಮಾಡಿರ್ತೇವೆ, ಅದಕ್ಕೆ ನಾವು ಕೊಚ್ಚೆ ಬಿಸಾಡ್ತೇವಾ? ನಮ್ಮ ಮನೆ ಗಾರ್ಡನ್ಗೆ ನಾವು ಕೊಚ್ಚೆ ಹಾಕ್ತೇವಾ? ಇಲ್ಲ. ಆದ್ರೆ ನಾವು ಫ್ರೀ ಆಗಿ ನಮ್ಗೆ ದೇವ್ರು ಕೊಟ್ಟಂತ ಈ ಗಾರ್ಡನ್ಗೆ, ಮೈಂಡ್ಗೆ
ಕೊಚ್ಚೆ ಬಿಸಾಡ್ತಾ ಇರ್ತೀವಿ ಪ್ರತಿದಿನ. ನ್ಯೂಸ್ ಪೇಪರ್ ಇರ್ಬೋದು, ಈ ಕಡೆಯಿಂದ ಟಿವಿ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ನಮ್ಮ ಆಫೀಸಲ್ಲಿ ಅವ್ರ ಫ್ರೆಂಡ್ ಸಿಗ್ತಾರೆ, ಅವರು ಇನ್ನೊಬ್ರು ಆ ಕಡೆ ಸಿಗ್ತಾರೆ, ಎಲ್ಲರೂ ಕೂಡ ಬೇಡದ್ದನ್ನು ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ. ಹೌದು ಸರ್, ಅವ್ರು ಹಂಗ್ ಮಾಡಿದ್ರು ಸರ್, ಆ ಪಕ್ಕದ ಮನೆಯವ್ರು ಹಿಂಗ್ ಮಾಡಿದ್ರು ಸರ್, ಇಲ್ಲ ಸರ್ ಬಾಸ್ ಹಿಂಗೆ ಸರ್, ಇಲ್ಲ ಸರ್ ಕಸ್ಟಮರ್ ಹಿಂಗೆ ಸರ್, ಎಲ್ಲ ಈ ತರ ಬೇಡದ್ದನ್ನೇ ಮಾತಾಡ್ಕೊಂಡು ಹೋಗುದು. ಅವಾಗ ನಮ್ಮ ಮೈಂಡ್ ಅಲ್ಲಿ ನೆಗೆಟಿವ್ ಇಮೋಷನ್ಗಳೇ ಜಾಸ್ತಿ ಇದೆ. ಕಂಟ್ರೋಲ್ ಮಾಡಿ. ಏನೇ ಔಟ್ಸೈಡ್ ನೆಗೆಟಿವ್ ಇದ್ರೂ ಕೂಡ ನೀವು ಮಾತಾಡುವಾಗ ಯೋಚನೆ ಮಾಡಿ, ಅಲ್ಲಿ ಏನ್ ನೀವು ಮಾತಾಡ್ಬೋದು, ಯೋಚನೆ ಪಾಸಿಟಿವ್ ತರ್ಬೋದು, ಅದನ್ನು ಮಾತ್ರ ತರ್ಬೋದು. ನಾವು ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹ್ಯಾಬಿಟ್, ನಮ್ದು ಅಭ್ಯಾಸನೇ ಆ ತರ ಇರಬೇಕು. ಪಾಸಿಟಿವ್ ಎಲ್ಲಾದ್ರೂ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಆ ಪ್ರಾಬ್ಲಮ್ ಅಲ್ಲಿ ಒಳ್ಳೇದನ್ನ ನೋಡಿ. ಥಾಟ್ ಕಂಟ್ರೋಲ್ ಮಾಡೋದು ಆ ತರ. ಏನಾದ್ರೂ ಆಯ್ತು, ಈಗ ಸಮಸ್ಯೆ ಆಯ್ತು, ಅದರಲ್ಲಿ ಈಗ ಏನು ಒಳ್ಳೇದು ನೋಡುದು. ಎಕ್ಸಾಂಪಲ್ ನೋಡಿ, ಮನೆಯಲ್ಲಿ ಒಂದು ಕೈಯಿಂದ ಜಾರಿ ಒಂದು ಲೋಟ ನೀರು ಬಿತ್ತು ಅಂತ ಇಟ್ಕೊಂಡು ನೆಲಕ್ಕೆ. ಕೈಯಿಂದ ಜಾರಿ ಆಕ್ಸಿಡೆಂಟ್ ಆಗಿ ನೀರು ಬಿತ್ತು ಕೆಳಗಡೆ, ಸೌಂಡ್ ಬಂತು, ಒಂದು ದೊಡ್ಡದಾಗಿ ಲೋಟ ಬಿತ್ತಲ್ಲ, ಸೌಂಡ್ ಬಂತು, ನೀರು ಚೆಲ್ತು. ಈಗ ಏನ್ ಮಾಡುದು? ನೆಗೆಟಿವ್ ಥಾಟ್ಸ್ ಅಂದ್ರೆ ಎಂತ? ಇಲ್ಲಿಗ ಬೈಯೋದು ಇನ್ನೊಬ್ರು. ನಿಂಗೆ ಗೊತ್ತಲ್ಲ, ಹೆಚ್ಚಿನ ಮನೆಯಲ್ಲಿ ಆಗತ್ತೆ ಬೈಯೋದು, ಅದೆಲ್ಲ ಜಗಳ ಆಡೋದೆಲ್ಲ ಇರುತ್ತೆ. ಈಗ ಆಗಿದ್ದು ಆಗೋಯ್ತು, ನೀರು ಬಿದ್ದಾಯ್ತು, ಆಕ್ಸಿಡೆಂಟ್ ಅದು. ಅದ್ರ ಬದಲು ನೀವು ಪಾಸಿಟಿವ್ ಥಾಟ್ಸ್ ಏನ್ ಮಾಡ್ಬೋದು? ಬೇಕಾದ್ರೆ ಮಗು ಇದ್ರೆ ಅಥವಾ ಏನಾದ್ರು ಬೇರೆಯವ್ರು ಇದ್ರೆ, ನೋಡಿ ಇಲ್ಲಿ ಈಗ ಕೆರೆ ರೆಡಿ ಆಯ್ತು, ಈಗ ಬೇಕಾದ್ರೆ ಇಲ್ಲಿ ಆಟ ಆಡ್ಬೋದು, ನೀನು ಬೇಕಾದ್ರೆ ಈಜ್ಬೋದು ಇಲ್ಲಿ. ಫನ್ ಹೇಳ್ಕೊಂಡು ಹೋಗಿ, ಬಟ್ ಅದರ ಎಡೆಯಲ್ಲಿ ಕ್ಲೀನ್ ಮಾಡಿ ಅಲ್ಲಿ. ಯಾಕಂದ್ರೆ ಗೊತ್ತಿದೆ ಬೈ ಆಕ್ಸಿಡೆಂಟ್ಲಿ ಬಿದ್ದಿರೋದು, ಬೇಕು ಅಂತ ನಾವು ಚೆಲ್ಲಿಲ್ಲ ಅದು. ಅದರ ಜೊತೆಯಲ್ಲಿ ಒಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ. ಪಾಸಿಟಿವ್ ಥಾಟ್ಸ್ ಅಂದ್ರೆ ಈ ತರ. ಆಫೀಸಲ್ಲೂ ಕೂಡ ಕೆಲವು ಪ್ರಾಬ್ಲಮ್ಸ್ ಆಗ್ತಾ ಇರತ್ತೆ. ಆ ಪ್ರಾಬ್ಲಮ್ಸ್ ಆಯ್ತು, ಅದಕ್ಕೆ ಫನ್ ಅಲ್ಲಿ ಅದನ್ನ ರಿಸಾಲ್ವ್ ಮಾಡ್ಕೊಂಡು ಹೋಗಿ, ಆಸ್ ಎ ಟೀಮ್ ವರ್ಕ್ ಮಾಡ್ಕೊಂಡು. ಫಸ್ಟ್ ನೋಡಿ, ಇದು ಅವಾಯ್ಡ್ 3 C's. ಎಲ್ಲೇ ಪ್ರಾಬ್ಲಮ್ ಆದ್ರೂ, ಏನೇ ಸಮಸ್ಯೆ ಆದ್ರೂ ಕೂಡ ಕಂಪ್ಲೇಂಟ್ ಕೊಡೋದು, ಬೈಯೋದು, ಹೊಡಿಯೋದು, ಇದನ್ನೆಲ್ಲ ಮಾಡೋದ್ರ ಬದಲು ಈ 3 ಮಾಡಿ. ಅಪ್ರಿಶಿಯೇಟ್ ಮಾಡಿ, ಅಪ್ಲಿಫ್ಟ್ ಮಾಡಿ, ಎನ್ಕರೇಜ್ ಮಾಡಿ. ಏನಾದ್ರು ಪ್ರಾಬ್ಲಮ್ ಆದ್ರೂ ಕೂಡ ಅಲ್ಲಿ ಹೋಗಿ ಒಂದು ಫನ್ ಕ್ರಿಯೇಟ್ ಮಾಡಿ, ನೆಕ್ಸ್ಟ್ ಟೈಮ್ ನೀನು ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಅಂತ. ಇದೀಗೇನು ಒಂದು ಲೋಟ ಬಿದೆ, ಬಿಡಿ ಅದೇನಾಗಲ್ಲ, ಅದನ್ನು ಒರೆಸಿದ್ರೆ ಆಯ್ತು. ಅಂದ್ರೆ ಯಾವತ್ತೂ ಕೂಡ ಆ ನೆಗೆಟಿವ್ ಅಲ್ಲೂ ಕೂಡ ಪಾಸಿಟಿವ್ ಕಂಡುಹಿಡ್ಬೋದು. ಅಲ್ಲದೆ ಇದು ನಾರ್ಮಲ್ ಪಾಸಿಟಿವ್ ಇದ್ದಾಗ ಈ 3ಅನ್ನಂತೂ ಹೈಲೈಟ್ ಮಾಡ್ತಾನೆ ಇರ್ಬೇಕು. ಅವಾಗ ಮೈಂಡ್ ಪಾಸಿಟಿವ್ ಆಗ್ತಾನೆ ಇರುತ್ತೆ, ಹ್ಯಾಬಿಟ್ ಆಗುತ್ತೆ. ಅಲ್ಲ ಆಫೀಸಲ್ಲಿ ಇರ್ಬೋದು, ಮನೇಲಿ ಇರ್ಬೋದು, ಎಲ್ಲೇ ಹೋದಾಗ, ಆಚೆ ಔಟ್ಸೈಡ್ ಇರ್ಬೋದು, ಯಾರಾದ್ರೂ ಒಂದು ನಿಮ್ಗೆ ಒಳ್ಳೇದು ಮಾತಾಡಿದ್ರು, ಒಳ್ಳೇದು ಡ್ರೆಸ್ಸಿಂಗ್ ಅಲ್ಲಿ ಇದ್ರು, ಒಳ್ಳೆ ಏನಾದ್ರು ಅದ ಕಾರಣ ಅಪ್ರಿಶಿಯೇಟ್. ಏನಾದ್ರು ಒಂದು ಕೆಲಸ ಮಾಡ್ತಿದ್ದಾರೆ, ಎಲ್ಲಾದ್ರೂ ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಏನೋ ಒಂದು ವರ್ಕ್ ಮಾಡ್ತಿದ್ದಾರೆ ಅಂತಿದ್ರೆ ಎನ್ಕರೇಜ್ ದೆಮ್. ಎಲ್ಲಿದ್ರು ಕೂಡ ಅಪ್ಲೈ ದಿಸ್ 3 C's ಇನ್ಸ್ಟೆಡ್ ಆಫ್ ಈ 3 C ಬದಲು ಕೆಲವರೆಲ್ಲ ಬೇರೆ C ಯೂಸ್ ಮಾಡ್ತಾರೆ. ಅದು ಮಾಡ್ಲೇಬೇಕು. ಕಂಪ್ಲೇಂಟ್, ಕ್ರಿಟಿಸೈಸ್, ನೆವರ್. ಅದ್ರ ಬದಲು ಅದನ್ನ ಫನ್ ಆಗಿ ತಗೊಂಡೋಗಿ ಇಂಪ್ರೂವ್ ಮಾಡ್ಲಿಕ್ಕೆ. ಎಸ್ಪೆಷಲಿ ನಿಮ್ಗೆ ಜಾಸ್ತಿ ಅಂದ್ರೆ ಮನೆ ಮತ್ತು ಆಫೀಸ್ ನಾವು ಜಾಸ್ತಿ ಯೂಸ್ ಮಾಡೋದಲ್ಲ, 2 ಕಡೆ ನೀವು ಫನ್ ಆಗಿ ಅದನ್ನ ಈ 3 ಯೂಸ್ ಮಾಡ್ಕೊಂಡು ಹೋಗಿ ಇನ್ನೊಂದು 3 ಯೂಸ್ ಮಾಡ್ಬೇಕು. ಕ್ರಿಟಿಸೈಸ್, ಕಂಡೆಮ್ ಅಂಡ್ ಕಂಪ್ಲೇಂಟ್, ಅದು ಮಾಡ್ಬೇಕು. ಇನ್ನೊಂದು, ನಮಗೆ ಆ ಥಾಟ್ಗಳು ಕರೆಕ್ಟ್ ಆಗಿ ಬರ್ಲಿಕ್ಕೆ ಇದು ಮಾಡ್ತಾ ಇದೆ. ಬಿ ಎಥಿಕಲ್ ಆಲ್ವೇಸ್ ಅಂಡ್ ಹಾನೆಸ್ಟ್ ಆಗಿ, ಹೈ ಲೆವೆಲ್ ಇಂಟೆಗ್ರಿಟಿ ಫಾಲೋ ಮಾಡಿ. ಅದೇ ಇಂಟೆಗ್ರಿಟಿ ಅಂದ್ರೆ ನಿಮ್ಗೆ ಗೊತ್ತು, ಎಲ್ಲಿದ್ರು ಕೂಡ, ಯಾರಿದ್ರು ಕೂಡ, ಪಕ್ಕದಲ್ಲಿ ಇರ್ಬೋದು, ದೂರದಲ್ಲಿ ಇರ್ಬೋದು, ನಾವೇನಿದ್ರು ಕೂಡ ಒಂದೇ ತರ ಕರೆಕ್ಟ್ ಆಗಿರ್ತೇವೆ. ವಿ ಆರ್ ಇನ್ ದಿ ರೈಟ್ ಥಾಟ್ ಇರ್ಬೋದು, ರೈಟ್ ವರ್ಕ್ ಇರ್ಬೋದು, ಎಲ್ಲವೂ ಕೂಡ. ಬೇರೆಯವರು ಇದ್ದಾರೆ ಅಂತ ಹೇಳಿ ಒಂಥರ, ಬೇರೆಯವರು ಇಲ್ಲ ಅಂದ್ರೆ ಇನ್ನೊಂದ್ ತರ, ಅದಲ್ಲ, ಅದು ಇಂಟೆಗ್ರಿಟಿ ಅಲ್ಲ. ಆಲ್ವೇಸ್ ಹೈ ಲೆವೆಲ್ ಆಫ್ ಇಂಟೆಗ್ರಿಟಿ. ಅಂದ್ರೆ ಎಲ್ಲಿ ಹೋದ್ರೂ ಕೂಡ ಶ್ರೀಶೈಸ್ ಈ ತರ ಅಂತ. ಆವಾಗ ಟ್ರಸ್ಟ್ ಬರುತ್ತೆ. ಆ ಹಾನೆಸ್ಟಿ ಇಂದ ಜನರು ನಮ್ಮನ್ನು ನಂಬ್ತಾರೆ. ಅವಾಗ ಏನಾಗ್ತದೆ ಅಂದ್ರೆ ಆ ಥಾಟ್ ಯಾವತ್ತೂ ಕೂಡ ನನ್ನ ಪಕ್ಕ ಬಂದಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪಾಸಿಟಿವ್ ಇರೋದು. ಓಕೆ, ಇನ್ನೊಂದು ಇದನ್ನ ಡೆವಲಪ್ ಮಾಡಿ. ಆ ಮೈಂಡ್ ಸೆಟ್ ಯಾವ ತರ ಇರ್ಬೇಕು ಅಂದ್ರೆ, ಎಲ್ಲೂ ಹೋದ್ರೂ ಕೂಡ ಹ್ಯಾಪಿನೆಸ್ ಅನ್ನು ಶೇರ್ ಮಾಡೋ ತರ, ಅಥವಾ ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ತರ, ಅಥವಾ ಇನ್ನೊಬ್ಬರನ್ನ ಎಂಪವರ್ ಮಾಡೋ ತರ, ಅದು ನಮ್ಮ ಯೋಚನೆ ಇರ್ಲಿ ಎಲ್ಲಿ ಹೋದ್ರು. ಅದು ನಮ್ಗೆ ಕೆಲವೆಲ್ಲ ಆ ಒಂದು ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಬುಕ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ತುಂಬಾ ಬುಕ್ಸ್ಗಳು ಇದೆ. ಕೆಲವರೆಲ್ಲ ನಿಮ್ಗೆ ಆ ಬುಕ್ಸ್ ಕೇಳ್ತಾ ಇರ್ತಾರೆ. ನಾನು ಕೆಲವರಿಗೆ ನಾನು
ಕಳಿಸ್ತಾ ಇರ್ತೇನೆ, ಕೆಲವರಿಗೆ ಕಳಿಸ್ಲಿಕ್ಕೆ ನನಗೆ ಮರ್ತೋಗಿರುತ್ತೆ, ನನಗೆ ರಿಮೈಂಡ್ ಮಾಡಿ ನಾನು ನಿಮ್ಗೆ ಕಳಿಸ್ತೇನೆ. ಅಂದ್ರೆ ತುಂಬಾ ಬುಕ್ಗಳಿದೆ ನಮ್ಮ ಮೈಂಡ್ ಪವರ್ ಇದನ್ನೆಲ್ಲ ಇದು ಮಾಡಿ. ಆದ್ರೆ ಹೆಚ್ಚಿನ ಮನೆಯಲ್ಲಿ ಈ ಯೋಚನೆಗಳು ಯಾಕೆ ಪಾಸಿಟಿವ್ ಇರುವುದಿಲ್ಲ, ನೆಗೆಟಿವ್ ಇರುತ್ತೆ ಅಂದ್ರೆ ಒಂದು ದೊಡ್ಡ ರೀಸನ್ ಅಂದ್ರೆ, ಒಂದು ಹೆಲ್ತ್ ಚಾಲೆಂಜ್ ಇರ್ಬೋದು, ಆದ್ರೆ ಅದಕ್ಕಿಂತಲೂ ದೊಡ್ಡ ರೀಸನ್ ಒಂದು ಮನೆಯಲ್ಲಿ ಯಾಕೆ ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಫಿನಾನ್ಸ್ಗಳದ್ದು ಪ್ರಾಬ್ಲಮ್, ದುಡ್ಡಿನ ಪ್ರಾಬ್ಲಮ್ಗಳು. ಒಂದೋ ಬೇಕಾದಷ್ಟು ದುಡ್ಡು ಇಲ್ಲ, ಒಂದೋ ಇದ್ದ ದುಡ್ಡು ಎಲ್ಲೋ ಒಂದು ಸಡನ್ ಎಲ್ಲ ಒಂದು ಆಕ್ಸಿಡೆಂಟ್ ಅಲ್ಲಿ ದುಡ್ಡು ಕ್ಲಿಯರ್ ಆಗಿ ಹೋಗಿದೆ, ಕಳ್ಕೊಂಡಿದೆ. ಅಥವಾ ಏನೋ ಒಂದು ಬಿಸ್ನೆಸ್ ಅಲ್ಲಿ ದುಡ್ಡು ಏರುಪೇರಾಗಿ ದುಡ್ಡು ಕಳ್ಕೊಂಡಿದೆ. ಅಥವಾ ದುಡ್ಡನ್ನು ಸೇವಿಂಗ್ಸ್ ಮಾಡ್ಲಿಕ್ಕೆ ನಿಮ್ಗೆ ಐಡಿಯಾ ಇಲ್ಲ. ಅಥವಾ ದುಡ್ಡಿನ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಹೆಚ್ಚಿನವರಿಗೆ ಗೊತ್ತಾಗದೆ ಫ್ಯಾಮಿಲಿಯಲ್ಲಿ ಆ ಯೋಚನೆಗಳು ಯಾವತ್ತು ಟೆನ್ಷನ್ಗಳು ಜಾಸ್ತಿ, ಮನೆಯಲ್ಲಿ ಜಗಳ ಜಾಸ್ತಿ, ಮನೆಯಲ್ಲೆಲ್ಲ ಅಸ್ತವ್ಯಸ್ತ ಆಗ್ತಾರೆ. ಅದಕ್ಕೆ ನಮ್ದು ಆಲ್ರೆಡಿ ಇಲ್ಲಿ ನಾವು ಬೇರೆ ಬೇರೆ ನಾವು ಸೆಷನ್ಗಳನ್ನು ಮಾಡ್ತಾ ಇರ್ತೇವೆ. ಫಿನಾನ್ಷಿಯಲ್ ಲಿಟ್ರೇಸಿ ಅಥವಾ ಆರ್ಥಿಕ ಶಿಕ್ಷಣ ಅನ್ನೋದು ನಮ್ದು ಇಲ್ಲಿ ನಿಮ್ಗೆ ವಿಡಿಯೋ ಇದೆ, ಬೇಕಂದ್ರೆ ನಿಮ್ಗೆ ಅದನ್ನು ನೀವು ನೋಡ್ಬೋದು. ಸ್ವಲ್ಪ ನಿಮ್ಮ ಫಿನಾನ್ಸ್ ಅನ್ನು ಮ್ಯಾನೇಜ್ ಮಾಡೋದು ಹೇಗೆ, ಅಫ್ಕೋರ್ಸ್ ನಿಮ್ಗೆ ಕೆಲವರಿಗೆ ಗೊತ್ತಿರ್ಬೋದು, ಆದ್ರೆ ಕೆಲವರಿಗೆ ಇದರಿಂದ ಮನೆಯಲ್ಲಿ ತೊಂದರೆಗಳಾಗ್ತವೆ. ಫಿನಾನ್ಸ್ ಮ್ಯಾನೇಜ್ ಮಾಡ್ಲಿಕ್ಕೆ ಗೊತ್ತಾಗದೆ ನಿಮ್ಗೆ ಸಮಸ್ಯೆಗಳಾಗುತ್ತೆ. ಅದ್ರ ಬಗ್ಗೆ ನಿಮ್ಗೆ ಕಲೀಲಿಕ್ಕೆ ನಮ್ದು ವಿಡಿಯೋ ಇಲ್ಲಿದೆ. ಅದೇ ಇನ್ನೊಂದು ನಮಗೆ ಆ ಪರ್ಸನಲ್ ಫಿನಾನ್ಸ್ ಮ್ಯಾನೇಜ್ಮೆಂಟ್. ಸೊ ಅದು ಆಲ್ಮೋಸ್ಟ್ ಸಾಧಾರಣ ನೋಡಿದರೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಎರಡರಲ್ಲೂ ಕೂಡ. ಬಟ್ ಅದರ ಬಗ್ಗೆ ನಿಮ್ಗೆ ಕಲ್ತ್ರೆ ತುಂಬಾನೇ ನಿಮಗೆ ಆ ಥಾಟ್ ಅನ್ನು, ಯೋಚನೆಯನ್ನು ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆರನೇದು ಎಕ್ಸಸೈಸ್. ಈ ಸ್ಲೈಡ್ ಕೂಡ ಸ್ಕಿಪ್ ಮಾಡ್ಬೋದು ಕಾಣುತ್ತೆ, ಯಾಕಂದ್ರೆ ನಮ್ಗೆಲ್ರಿಗೂ ಗೊತ್ತದು. ಆದ್ರೆ ನಿಮ್ಗೆ ಗೊತ್ತಲ್ವಾ, ಯಾವತ್ತು ನಮ್ಗೆ ಗೊತ್ತಿರೋದನ್ನ ಮಾಡಬೇಕಲ್ಲ. ನೋಡಿ ನಮ್ಮ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಕೂಡ ನಮ್ಗೆ ದೇವರು ಅಷ್ಟೊಂದು ಒಳ್ಳೆ ಅಮೂಲ್ಯವಾದಂತ ಒಂದು ರತ್ನಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡ, ಅಥವಾ ಮಕ್ಕಳು, ಅಥವಾ ತಂದೆ ತಾಯಿಯನ್ನು. ಆದ್ರೆ ಎಲ್ಲರ ಮನೆಯಲ್ಲಿ ನಿಮ್ಗೆ ಗೊತ್ತು, ಇವನ್ನೇ ನಾವು ವ್ಯಾಲ್ಯೂ ಮಾಡ್ತಾ ಇಲ್ಲ. ಎಕ್ಸಸೈಸ್ ಬಿಡಿ, ಮನೆಯಲ್ಲಿ ನಮಗೆ ಅಷ್ಟು ನಮಗೆ ಒಂಥರ ರಿಸೋರ್ಸ್ಗಳನ್ನು ಕೊಟ್ಟಿದ್ದಾರೆ, ನಾವು ಅದನ್ನೇ ನಾವು ವ್ಯಾಲ್ಯೂ ಕಾಣ್ತಾ ಇಲ್ಲ. ಆದ್ರೆ ಅವ್ರು ಇಲ್ಲ ಅಂತ ಆಗುವಾಗ ನಿಮ್ಗೆ ಅದರದ್ದು ವ್ಯಾಲ್ಯೂ ಕಾಣ್ತದೆ. ಎಕ್ಸಸೈಸು ಅದೇ ತರ. ಈಗ ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಏನು ಲಾಭ ಕಾಣ್ತಾ ಇಲ್ಲ, ಆದ್ರೆ ಎಕ್ಸಸೈಸು ಈಗ ಮಾಡ್ಲಿದ್ರೆ, ರೆಗ್ಯುಲರ್ ಆಗಿ ಹ್ಯಾಬಿಟ್ ಮಾಡ್ಕೊಂಡ್ರೆ ಅದರಲ್ಲಿ ಲಾಭ ಕಾಣೋದು ಫ್ಯೂಚರ್ ಅಲ್ಲಿ. ಕೆಲವು ಎಕ್ಸಸೈಸ್ಗಳಿದೆ, ಯಾರಿಗಾದ್ರೂ ಆಸಕ್ತಿ ಇದ್ರೆ, ಕೆಲವು ಎಕ್ಸಸೈಸ್ಗಳಿದ್ರೆ ಸ್ಪೆಸಿಫಿಕ್ ಟು ನಿಮ್ಮ ಕಾಯಿಲೆಗಳಿಗೆ. ಕೆಲವು ಎಕ್ಸಸೈಸ್ಗಳಿದೆ ಸ್ಪೆಸಿಫಿಕ್, ಕೆಲವು ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಚಂದ ಆಗುತ್ತೆ. ಕೆಲವು ಎಕ್ಸಸೈಸ್ಗಳಿದೆ ನಿಮ್ ಸ್ಪೆಸಿಫಿಕ್ ನಿಮ್ಮ ಹೇರಿಗೆ ಸಂಬಂಧ. ನಿಮ್ಗೆ ಯಾವ್ದ್ರ ಬಗ್ಗೆ ಆಸಕ್ತಿ ಇದೆ ಅದಕ್ಕೆ ಫೋಕಸ್ ಮಾಡಿ ನೀವು ಎಕ್ಸಸೈಸ್ ಅನ್ನ ಕಲಿಬೇಕು. ಅಫ್ಕೋರ್ಸ್ ಜನರಲ್ ಹೆಲ್ತ್ಗೆ ಬೇಕಾಗದ್ದು ರೆಗ್ಯುಲರ್ ಎಕ್ಸಸೈಸ್ ಮಾಡಲೇಬೇಕು. ನಿಮಗೆ ನಿಮ್ಮ ಹೆಲ್ತಿನ ಬಗ್ಗೆ, ನಿಮ್ಮ ಬಾಡಿ ಬಗ್ಗೆ ಪ್ರೀತಿ ಇದ್ರೆ, ಎಲ್ಲರ ಒಂದು ಗ್ರೂಪ್ ಅಲ್ಲಿ ಹೋದಾಗ ನಾನೊಂಥರ ಗೆಟಪ್ ಆಗಿ, ಒಂಥರ ಎನರ್ಜೆಟಿಕ್ ಆಗಿ, ಒಂಥರ ಎಲ್ಲವೂ ಕೂಡ ನಾರ್ಮಲ್ ಆಗಿ ಎಲ್ಲರ ತರ ನಮ್ಗೆ ಇರ್ಬೇಕು ಅಂತಿದ್ರೆ ಇದನ್ನ ನೀವು ಕಲಿಯಿರಿ. ಇದರಲ್ಲಿ ಬೇರೆ ಬೇರೆ ನಿಮ್ಗೆ ಎಕ್ಸಸೈಸ್ಗಳು ಅದ್ರಲ್ಲಿ ನೋಡಿ, ಒಂದಂತೂ ಪಟ್ಟಿ ಎಲ್ಲ ನಾನು ಓದುದಿಲ್ಲ ಇಲ್ಲಿ. ಎಕ್ಸಸೈಸ್ ಇಂದ ಏನೆಲ್ಲ ಬೆನಿಫಿಟ್ಗಳು ಇದೆ ಅನ್ನುವಂಥದ್ದು ಆಕ್ಚುಲಿ ನೋಡಿದ್ರೆ, ನೋಡಿ ಮೊದಲನ ಕಾಲ ಎಷ್ಟು, ಈಗ ನನಗೆ ನಿಯರ್ಲಿ 50 ಆಗ್ತಾ ಬಂತು. ಆ ಒಂದು 30-40 ಇಯರ್ಸ್ ಬ್ಯಾಕ್ ನಾನು ಸಣ್ಣದಿರ್ಬೇಕಾದ್ರೆ ನಮ್ಗೆಲ್ಲ ತೋಟದಲ್ಲೆಲ್ಲ ನಮ್ಗೆ ನಾವು ಓಡಾಡ್ತಾ ಇದ್ವಿ, ಕೆಲಸಗಳೆಲ್ಲ ಇರ್ತಾವ. ಒಂಥರ ನ್ಯಾಚುರಲ್ ಆದ ಎಕ್ಸಸೈಸ್ಗಳು ಆಗ್ತಾ ಇತ್ತು, ಬೆವರು ಬರ್ತಾ ಇತ್ತು, ಅಷ್ಟೊಂದು ಎನರ್ಜೆಟಿಕ್ ಆಗಿದ್ವಿ. ಕಾಯಿಲೆಗಳನ್ನಂತದ್ದು ಏನು ಇಲ್ಲ. ಒಂದ್ಸರಿ ಏನಾರು ಒಂದು ಕಾಲ್ ನೋವು ಬಂದ್ರು ಕೂಡ ಮಾರನೇ ದಿನ ನಾರ್ಮಲ್. ಯಾಕೆಂತಂದ್ರೆ ನಮ್ಮ ಫೋಕಸ್ ಮೈಂಡ್ ಎಲ್ಲಿರ್ತದೆ ಅಂದ್ರೆ ಆ ಎನರ್ಜೆಟಿಕ್ ಆಗಿ ಫೋಕಸ್ ಕೆಲಸದಲ್ಲಿ ಇರುತ್ತೆ. ಅದೇ ಈಗಿನ ಕಾಲದಲ್ಲಿ ಏನಂದ್ರೆ ಆಫೀಸಲ್ಲೇ ಕೂತಿರ್ತೇವೆ, ಅಥವಾ ಮನೆಯಲ್ಲೇ ಕೂತಿರ್ತೇವೆ, ಟಿವಿ ಮುಂದೆ ಕೂತಿರ್ತೇವೆ, ಸೋಷಿಯಲ್ ಮೀಡಿಯಾ ಕೂತಿರ್ತೇವೆ. ನಮ್ಮ ಯೋಚನೆನೇ ಅಂತ ಅಂದ್ರೆ ಬರೀ ಬೇರೆ ಏನ್ ಕೆಲಸದಲ್ಲಿ ನಮ್ಗೆ ಅಷ್ಟೊಂದು ಬಿಸಿ ಇಲ್ಲ ನೋಡಿ, ಬರೀ ಯೋಚನೆ ಆಗೋದು ನಮ್ಮ ಹೆಲ್ತ್ ಮೇಲೆ ಮಾತ್ರ. ಸಾರ್ ಅಲ್ಲೊಂದು ನೋವು 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 ನೋವು, ಆ ನೋವು ಯೋಚನೆ ಫೋಕಸ್ ನೋವಲ್ಲಿದ್ರೆ ನೋವು ಜಾಸ್ತಿ ಆಗುತ್ತೆ. ಎಕ್ಸಸೈಸ್ ತುಂಬಾ ನಮ್ಗೆ ಬೆನಿಫಿಟ್ ಇದೆ.
ಅದರಲ್ಲಿ ಕೂಡ ಯೋಗ ಒಂದು ಅಭ್ಯಾಸ ಇಟ್ಕೊಂಡ್ರೆ ಇದೊಂದು ನಿಮ್ಗೆ ಫ್ಲೆಕ್ಸಿಬಲ್ ಟೈಪ್ ಎಕ್ಸಸೈಸ್ ಇದೊಂದು ಕ್ಯಾಟಗರಿ ಯೋಗ ಅಂತ. ಯಾಕೆ ಅಂದ್ರೆ ಇದು ನೀವು ಎಲ್ಲೇ ಹೋದ್ರೂ ಕೂಡ ಒಂದು ಆಫೀಸ್ ವರ್ಕ್ ಅಲ್ಲಿ ಎಲ್ಲಾರು ಹೋಗ್ತಾ ಇರ್ತೀರಿ ನೀವು ಟ್ರಾವೆಲ್, ಅಥವಾ ನಿಮ್ದು ಮನೆಯಲ್ಲಿ ಏನಾದ್ರು ಒಂದು ನಿಮ್ಗೆ ಫಂಕ್ಷನ್ ಅದು ಇದು ರಿಲೇಟಿವ್ಸ್ ಅದು ಇದು ಪೂಜೆ ಇದ್ರೆ ಆ ಬೇರೆ ಕಡೆ ಹೋಗ್ತಾ ಇದ್ರೆ, ಏನೇ ಇದಾದ್ರೂ ಟ್ರಾವೆಲ್ ಮಾಡಿದ್ರು ಕೂಡ ಯೋಗ ಎಲ್ಲಿ ಹೋದ್ರೂ ಮಾಡೋದು. ಅದೇ ನೀವು ಬೇರೆ ಕೆಲವು ಎಕ್ಸಸೈಸ್ಗಳಿದೆ, ಆದ್ರೆ ಅದು ಬೇರೆ ಕಡೆ ಹೋದಾಗ ನಿಮ್ಗೆ ಅದನ್ನ ಮಾಡ್ಲಿಕ್ಕೆ ಕೆಲವೆಲ್ಲ ಚಾಲೆಂಜ್ ಇರುತ್ತೆ. ಕೆಲವು ಎಕ್ವಿಪ್ಮೆಂಟ್ ಯೂಸ್ ಮಾಡ್ಕೊಂಡು ಮಾಡುವಂತದ್ದು, ಅಥವಾ ನೀವು ಜಿಮ್ಗೆ ಹೋಗುವಂತಂದ್ರೆ ಅದು ನೀವು ಟ್ರಾವೆಲ್ ಮಾಡಿದಾಗ ಕೆಲವು ಕಡೆ ಎಲ್ಲ ಅದು ಅವೈಲೇಬಲ್ ಇರುವುದಿಲ್ಲ. ಬಟ್ ಯೋಗ ಇಟ್ಸ್ ಅ ಯೂನಿವರ್ಸಲ್, ಎಲ್ಲಿ ಹೋದ್ರೂ ಮಾಡ್ಬೋದು. ಅಥವಾ ನೀವು ವಾಕಿಂಗ್ ಮಾಡಬಹುದು. ಇದು ಯಾವುದಿದ್ರು ಕೂಡ ನೋಡಿ, ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ಏನೇ ಎಕ್ಸಸೈಸ್ ಮಾಡಿ ಎಕ್ಸ್ಕ್ಯೂಸ್ ಕೊಡೋದ್ರ ಬದಲು ಏನಾದ್ರು ಒಂದು ಮಾಡಿ. ಬಟ್ ಯೋಗದಲ್ಲಿ ಕೆಲವು ಸ್ಟೆಪ್ಗಳಿದೆ, ಅದನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಕೆಲವರಿಗೆ ನಿಮ್ದು ಸ್ಕಿನ್ ಇಂಪ್ರೂವ್ ಮಾಡ್ಲಿಕ್ಕೆ ಕೆಲವು ಯೋಗ ಇದೆ, ಹಾರ್ಟ್ ರಿಲೇಟೆಡ್ ಯೋಗಗಳಿದೆ, ನಿಮ್ದು ಬಾಡಿ ಫ್ಯಾಟ್ ಕಮ್ಮಿ ಅಥವಾ ಜಾಸ್ತಿ ಮಾಡ್ಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಿದ ಯೋಗ ಇದೆ, ಮೈಂಡ್ ಕಾನ್ಸಂಟ್ರೇಟ್ ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಎಕ್ಸಸೈಸ್ಗಳಿವೆ. ಕಲೀರಿ ಅಥವಾ ನಮ್ಮನ್ನು ಕನ್ಸಲ್ಟ್. ಓಕೆ, ನೋಡಿ, ಇಮ್ಯುನಿಟಿ ಬೂಸ್ಟರ್ ಯೋಗಾಸನ. ಈಗಿನ ಕಾಲದಲ್ಲಿ ಇಮ್ಯುನಿಟಿ ಪ್ರತಿದಿನ ನಾವು ನೋಡ್ತಾ ಫೋಕಸ್ ಕೊಡ್ಲೇಬೇಕು, ಇಲ್ದಿದ್ರೆ ವೈರಸ್ಗಳು ಬ್ಯಾಕ್ಟೀರಿಯಾ ನಮ್ಗೆ ಅಟ್ಯಾಕ್ ಆಗ್ತಾನೆ ಇರುತ್ತೆ. ಹೆಚ್ಚಿನವರಿಗೆ ನೋಡಿ ಒಂದು ರೋಗ ಇದೆ, ಅಂದ್ರೆ ಎಂತ ರೋಗ, ಬೇಸಿಕ್ ರೋಗ. ಅದಂದ್ರೆ ಎಲ್ಲಾ ಯಾರಿಗಾದ್ರೂ ಒಂದು ಶೀತ ನಗರ ಜ್ವರ ಶುರುವಾದ್ರೆ ನಮಗೂ ಶುರುವಾಗುತ್ತೆ. ಅಂದ್ರೆ ಒಂದು ಸೀಸನ್ ತರ. ಯಾಕಂದ್ರೆ ನನ್ನ ಅಣ್ಣ ಡಾಕ್ಟ್ರು, ಅವನು ಹೇಳ್ತಾ ಇದ್ದಾನೆ, ಎಲ್ಲಾರು ಒಂದ್ಸರಿ ಯಾರಿಗಾದ್ರೂ ಶೀತ ನೆಗಡಿ ಜ್ವರ ಶುರುವಾದ್ರೆ ಒಂದು ಸೀಸನ್ ಅಲ್ಲಿ, ಒಂದ್ಸರಿ ಶುರುವಾಗ್ಬಿಟ್ರೆ ಒಂದ್ ತಿಂಗಳು ಫುಲ್ ಅವನಿಗೆ ಸೀಸನ್ ತುಂಬಾ ಕಸ್ಟಮರ್ ಬರ್ತಾರೆ. ಯಾಕೆ? ಒಬ್ಬರಿಗೆ ಶುರುವಾದ್ರೆ ಎಲ್ರಿಗೂ ಶುರುವಾಗುತ್ತೆ, ಆದ್ರೆ ನನಗೆ ಶುರುವಾಗುದಿಲ್ಲ. ಎಲ್ರಿಗೂ ಬರುತ್ತೆ, ಆದ್ರೆ ನನಗೆ ಬರುದಿಲ್ಲ. ಯಾಕಂದ್ರೆ ನನಗೆ ಇಮ್ಯುನಿಟಿ ನಾನು ಬಿಲ್ಡ್ ಮಾಡ್ತಾ ಇರ್ತೇನೆ ಪ್ರತಿದಿನ ನಮ್ಮ ಬಾಡಿ. ನಾರ್ಮಲ್ ಇಮ್ಯುನಿಟಿ ಇದ್ರೆ, ಅಂದ್ರೆ ದೇಶದಲ್ಲಿ ನಮ್ಮ ಗಡಿ ಜಾಗದಲ್ಲಿ ಸೋಲ್ಜರ್ಸ್ಗಳು ಸೈನಿಕರಿದ್ರೆ ಇಲ್ಲ ಅಟ್ಯಾಕ್ ಮಾಡುದಿಲ್ಲ ಯಾರು ಕೂಡ ಬೇರೆ ಕಡೆ. ಅಂದ್ರೆ ಕಾವಲುಗಾರರು ಇದ್ದಾರೆ. ನಮ್ಮ ಬಾಡಿಯಲ್ಲೂ ಅದೇ ತರ ಇಮ್ಯುನಿಟಿ ನಾವು ಬಿಲ್ಡ್ ಮಾಡ್ಲಿಕ್ಕೆ ಕರೆಕ್ಟ್ ಆಗಿದ್ರೆ ಬಾಡಿಯಲ್ಲಿ, ಒಳಗಡೆಯಿಂದ ಬ್ಯಾಕ್ಟೀರಿಯಾ ವೈರಸ್ಗಳು ಅಟ್ಯಾಕ್ ಆಗೋದಿಲ್ಲ. ಅದು ಬ್ಯಾಕ್ಟೀರಿಯಾ ವೈರಸ್ ಬಂದರೂ ಕೂಡ ಅದ್ರ ಪಾಡಿಗೆ ಅದು ಆಚೆ ಹೋಗೋದು. ಯಾಕಂದ್ರೆ ಇಮ್ಯುನಿಟಿ ರೆಡಿ ಇರುತ್ತೆ ನಮ್ಮ ಬಾಡಿ, ಯಾವುದು ಕೂಡ ಅಟ್ಯಾಕ್ ಆಗಕ್ಕೆ ಬಿಡುದಿಲ್ಲ. ಅದಕ್ಕೆ ಸಂಬಂಧಪಟ್ಟದ್ದು ಕೆಲವು ಯೋಗಾಸನ, ಧನುರಾಸನ ಅಂತ, ಇನ್ನೊಂದು ಚಕ್ರಾಸನ ಅಂತ. ಅಂದ್ರೆ ಇದು ಕೆಲವೆಲ್ಲ ನಿಮಗೆ, ಕೆಲವೆಲ್ಲ ನನ್ನಿಂದ ಜಾಸ್ತಿ ಎಕ್ಸ್ಪರ್ಟ್ಗಳು ನೀವಿರ್ಬೋದು. ಪಶ್ಚಿಮೋತ್ತಾಸನ ಅಂತ, ಪಶ್ಚಿಮೋತ್ತಾನಾಸನ. ಓಕೆ, ಈ ತರದ್ದು ಇನ್ನೂ ಕೆಲವು ಇದೆ ಇಮ್ಯುನಿಟಿ ರಿಲೇಟೆಡ್. ನಾನು ಕೆಲವು ಮಾತ್ರ ಇಲ್ಲಿ ತೋರಿಸಿದ್ದೆ. ಅಂದ್ರೆ ಯಾಕೆ ಇದನ್ನು ತೋರಿಸಿದ್ದು ಅಂದ್ರೆ ಎಲ್ರಿಗೂ ಕೂಡ ಇಮ್ಯುನಿಟಿ ಬಿಲ್ಡ್ ಮಾಡಲೇಬೇಕು. ಇನ್ನೊಂದು, ಪ್ರತಿದಿನ ಇಮ್ಯುನಿಟಿ ನಿಮ್ಮ ಬಾಡಿಯಲ್ಲಿ ಹೈ ನೀವು ಇಟ್ಕೊಳ್ಳೋದು ಅಂದ್ರೆ ಒಂದು, ಅದಕ್ಕೆ ಈ ಆಸನಗಳನ್ನು ಮಾಡಿ ಬಾಡಿಯಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ, ಅಥವಾ ನೀವು ಫುಡ್ ಅಲ್ಲಿ ವಿಟಮಿನ್ ಸಿ ಕಂಟೆಂಟ್ ಇರುವಂತದನ್ನು ಜಾಸ್ತಿ ತಿನ್ನಿ. ಅದು ಇಮ್ಯುನಿಟಿನೂ ಆಯ್ತು, ಇನ್ನೊಂದು ಅದರಲ್ಲಿ ಬೆನಿಫಿಟ್ ಇದೆ. ಐ ಥಿಂಕ್ ಎಲ್ರಿಗೂ ಇಂಟ್ರೆಸ್ಟ್ ಬರುವುದನ್ನು ನಾನು ಹೇಳಿದೆ. ವಿಟಮಿನ್ ಸಿ ಕಂಟೆಂಟ್ ನೀವು ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಸ್ಕಿನ್ ಚಂದ ಆಗುತ್ತೆ, ಸ್ಕಿನ್ ಕ್ಲಾರಿಟಿ, ಕ್ಲೀನ್ ಆಗುತ್ತೆ. ಅಂದ್ರೆ ನೀವು ಇದ್ದ ಸ್ಕಿನ್ ಕಲರ್ ಅಲ್ಲಿ ಕ್ಲೀನ್ ಬರುತ್ತೆ. ಸ್ಕಿನ್ ನಿಮ್ಗೆ ಬೇಕಾದ ಕಲರ್ ಚೇಂಜ್ ಆಗುದಿಲ್ಲ. ಸ್ಕಿನ್ ಇದ್ದ ಸ್ಕಿನ್ ಕಲರ್ ಅಲ್ಲೇ ಕ್ಲೀನ್ ಆಗತ್ತೆ, ಡ್ಯಾಮೇಜ್ ಎಲ್ಲ ಹೋಗುತ್ತೆ. ಆದ ಕಾರಣ ಇಮ್ಯುನಿಟಿ ರಿಲೇಟೆಡ್ ನಾನು ತೋರಿಸಿದ್ದು ಒಂದು ರೀಸನ್, ಅದಕ್ಕೆ ಎಲ್ರಿಗೂ ಕೂಡ ಕ್ಲೀನ್ ಸ್ಕಿನ್ ಬೇಕು. ಇನ್ನೊಂದು, ಕ್ವಾಲಿಟಿ ಫುಡ್ ವಿತ್ ನ್ಯೂಟ್ರಿಷನ್. ಇದು ಹೇಳಿ ಲಾಸ್ಟ್. ಫುಡ್ ಬಗ್ಗೆ ಮಾತಾಡುದು ಅಂದ್ರೆ ತುಂಬಾ ದೊಡ್ಡ ಟಾಪಿಕ್. ನಾನು ಆದಷ್ಟು ಬೇಗ ಮುಗಿಸ್ಬಿಟ್ಟು ನೋಡ್ತೇನೆ. 9 ಟೈಮ್ ಆಯ್ತು, ಬೇಗ ಮುಗಿಸ್ಬಿಟ್ಟು ನೋಡ್ತೇನೆ. ಓಕೆ, ಸೊ ಫುಡ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಇದ್ರೆ ನ್ಯೂಟ್ರಿಷನ್. ಏನಕ್ಕೆ ಇಂಪಾರ್ಟೆಂಟ್? ತುಂಬಾ ಅಗತ್ಯ ಇದು ಏನಂದ್ರೆ ನೋಡಿ, ಮೊದಲಿನ ಕಾಲದಲ್ಲಿ ಎಷ್ಟು ಒಂದು 20-30 ವರ್ಷದ ಹಿಂದೆ, ಹೌದು, ಈ ಒಂದು 30 ವರ್ಷ 40 ವರ್ಷದ ಹಿಂದೆ ಬೇಕಾದ್ರೆ, ಅವಾಗ ನಿಮ್ಗೆ ಗೊತ್ತಿರ್ಬೋದು, ಕೆಲವರಿಗೆಲ್ಲ ಸಣ್ಣ ಪ್ರಾಯದವರಿಗೆ ಗೊತ್ತಿರ್ಲಿಕ್ಕಿಲ್ಲ.
ಆ ಅಷ್ಟು ವರ್ಷದಲ್ಲಿ ಹಿಂದೆ ಯಾರು ಇದ್ದಿದ್ರೆ ಅಥವಾ ಕೆಲವರಿಗೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಗೊತ್ತಾಗತ್ತೆ ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಈಗ ನಾವು ಕಲಿಬೇಕು ಏನಕ್ಕೆ ಅಂತ. ಆದ್ರೆ ಅವಾಗಿನ ಕಾಲದಲ್ಲೆಲ್ಲ ಹೇಗಂತಂದ್ರೆ ಯಾವ್ದಾದ್ರು ಒಂದು ಸೀಸನ್, ಯಾವುದು ಗ್ವಾವಾ ಸೀಸನ್ ಬಂದಾಗ ಗ್ವಾವಾ ಸಿಕ್ತಿತ್ತು, ಈ ಕಡೆಯಿಂದ ಜಾಕ್ ಫ್ರೂಟ್ ಸೀಸನ್ ಬಂದಾಗ ಜಾಕ್ ಫ್ರೂಟ್ ಸಿಕ್ತಿತ್ತು, ಈ ಕಡೆಯಿಂದ ಎಂತದು ಬೇರೆ ಕೆಲವೆಲ್ಲ ಫ್ರೂಟ್ಸ್ಗಳದ್ದು ಸೀಸನ್ ಇತ್ತು. ಮ್ಯಾಂಗೋ ಸೀಸನ್ ಬಂದಾಗ ಮ್ಯಾಂಗೋ ಸಿಕ್ತಿತ್ತು. ಅಂದ್ರೆ ಆ ಸೀಸನಲ್ ಫ್ರೂಟ್ಸ್ಗಳು ಅಥವಾ ತರಕಾರಿಗಳು ಎಲ್ಲ ಇದೆ ನೋಡಿ, ಅದು ಆ ಟೈಮಲ್ಲೇ ತಿಂದ್ರೆ ನ್ಯೂಟ್ರಿಷನ್ ಪ್ರಾಪರ್ ಆಗಿ ಸಿಗುತ್ತೆ. ನ್ಯೂಟ್ರಿಷನ್ ಯಾಕೆ ಇಂಪಾರ್ಟೆಂಟ್ ಈಗ ನಾವು ಕಲಿಬೇಕು, ಯಾಕಂದ್ರೆ ಈಗ ಎಲ್ಲಾ ಎಲ್ಲಾ ಟೈಮಲ್ಲಿ ಕೂಡ ಆಪಲ್ ಸಿಗುತ್ತೆ, ಎಲ್ಲಾ ಟೈಮಲ್ಲಿ ಕೂಡ ಮೂಸಂಬಿ ಸಿಗುತ್ತೆ, ಎಲ್ಲಾ ಟೈಮಲ್ಲಿ ಕೂಡ ಜಾಕ್ ಫ್ರೂಟ್, ಅಂದ್ರೆ ಈಗ ಎಲ್ಲ ಒಂಥರ ಪ್ರಾಸೆಸ್ ಮಾಡಿ ಫುಡ್ ರೆಡಿ ಮಾಡ್ತಾರೆ. ಅವಾಗ ಎಲ್ಲಾ ಟೈಮಲ್ಲಿ ಕೂಡ ಫುಡ್ ಸಿಗತ್ತೆ. ಅವಾಗ ನಮ್ಗೆ ಕಲಿಬೇಕಾಗಿದ್ದು ಈಗ ನ್ಯೂಟ್ರಿಷನ್, ನಾನು ಯಾವಾಗ ಯಾವುದು ತಿನ್ಬೇಕು, ಈಗ ನಮ್ಮ ಮೈಂಡ್ ಯೂಸ್ ಮಾಡ್ಬೇಕು. ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಯಾಕೆ, ಯಾವ್ದು ಯಾವಾಗ ತಿನ್ಬೇಕು ಇದೆಲ್ಲ. ಅದರ್ವೈಸ್ ಮೊದಲನ ತರ ಇದ್ರೆ ಎಲ್ಲಾರು ಹಳ್ಳಿಯಲ್ಲಿ ಅಥವಾ ತೋಟದ ನಿಮ್ದು ವ್ಯವಸ್ಥೆಗಳಿದ್ರೆ ಎಲ್ಲ ತರಕಾರಿ ಫ್ರೂಟ್ಸ್ಗಳನ್ನು ಬೆಳೀತಾ ಹೋಗಿ ನಾರ್ಮಲ್ ಆಗಿ, ಏನು ಅದಕ್ಕೆ ಕಲಬೆರಕೆ ಕೆಮಿಕಲ್ಸ್ ಏನು ಕೂಡ ಜೆನೆಟಿಕಲಿ ಮಾಡಿಫೈ ಏನು ಮಾಡಬೇಡಿ, ನಾರ್ಮಲ್ ಬೆಳೆದ್ರೆ ಅದು ಯಾವಾಗ ಫ್ರೂಟ್ಸ್ ಬಿಡತ್ತೆ, ಯಾವಾಗ ತರಕಾರಿ ಆಗತ್ತೆ ಅವಾಗ ಮಾತ್ರ ತಿನ್ನಿ, ಅದು ನಿಮ್ಗೆ ನಾರ್ಮಲ್ ಇರುತ್ತೆ. ಅಫ್ಕೋರ್ಸ್ ಎಷ್ಟು ಕಂಟೆಂಟ್ ಬೇಕು ಅನ್ನೋದು ಸ್ವಲ್ಪ ನಾವು ಮಾತಾಡ್ಬೇಕು ನೋಡಿ. ಈಗ ನೀವು ಯಾವ ಫುಡ್ ಯಾವುದನ್ನು ಮಾಡಬಾರ್ದು ಅನ್ನೋದು ನಾನೀಗ ಹೇಳ್ತೇನೆ. ಫಸ್ಟ್ ಅದನ್ನ ಹೇಳ್ತೇನೆ, ಮತ್ತೆ ಯಾವ್ದು ಬೇಕು ಅಂತ ಹೇಳ್ತೇನೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಅದ ಕಾರಣ ಇದಕ್ಕೊಂದು 10 ಮಿನಿಟ್ಸ್ ಬೇಕಾಗ್ಬೋದು. ಓಕೆ, ಒಂದು ಇದು ತುಂಬಾ ಇಂಪಾರ್ಟೆಂಟ್, ಹೆಚ್ಚಿನವರಿಗೆ ಇದರದ್ದು ಅರ್ಥನೂ ಆಗ್ಲಿಕ್ಕಿಲ್ಲ ಇದು ನಾನು ಹೇಳಿದೆ. ಇದು ನೋ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್. ನಿಮ್ಮ ಹೆಲ್ತ್ ತುಂಬಾ ಸ್ಟೇಬಲ್ ಆಗ್ಬೇಕು, ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಮಾಡ್ಬೇಕಾಗಿದ್ದು ಚೇಂಜಸ್ ಇಲ್ಲಿ ಅಭ್ಯಾಸ. ನಿಮಗೆ ಸಾಧಾರಣ 1 ವಾರ 1-2 ವಾರದಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ನಿಮ್ಮ ಹೆಲ್ತ್ ಅಲ್ಲಿ, ಇದನ್ನ ನೀವು ಕಂಟ್ರೋಲ್ ಮಾಡಿ. ಮಿಲ್ಕ್ ಪ್ರಾಡಕ್ಟ್ಸ್ ನೋಡಿ ಯಾವ್ದೆಲ್ಲ, ಕೆಲವು ಪಟ್ಟಿ ಇದೆ: ಹಾಲು, ಕರಡು, ಘೀ, ಬಟರ್, ಲಸ್ಸಿ, ಕೋಯಾ, ಅಂದ್ರೆ ಇದು ಎಲ್ಲ ನಿಲ್ಸಿ. ಈಗ ತುಂಬಾ ಜನರಿಗೆ ಒಂಥರ ಒಳ್ಳೆ, ನಾನು ಅನ್ಕೊಂಡ್ರೆ ಆಗ್ಲಿಕ್ಕಿಲ್ಲ ಇವತ್ತಿಂದ, ಅಯ್ಯೋ ಸಾರ್ ಇದೆಲ್ಲ ತುಂಬಾ ಇಷ್ಟ ಸಾರ್, ಇದನ್ನೇ ನೀವು ಬೇಡ ಅಂತ ಇದ್ದೀರಲ್ಲ. ಕೆಲವು ಇದರಲ್ಲಿ ಆಯುರ್ವೇದಿಕ್ ಅಲ್ಲಿ ಕೆಲವು ಕಡೆಯಲ್ಲೆಲ್ಲ ಕೆಲವೆಲ್ಲ ಹೇಳ್ತಾರೆ ಇದು ಮಸ್ಟ್ ಅಂತ ಹೇಳ್ತಾರೆ, ಬಟ್ ಇದನ್ನ ನೀವು ನೋಡಿ ಚೇಂಜಸ್ ಮಾಡಿ, ತುಂಬಾ ನಮ್ಗೆ ಬೆನಿಫಿಟ್ ಆಗುತ್ತೆ. ಅಂದ್ರೆ ಡ್ರಾಸ್ಟಿಕಲ್ ಇದನ್ನೆಲ್ಲ ಕರೆಕ್ಟ್ ಮಾಡ್ರೆ 1 ವಾರದಲ್ಲಿ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ ಬಾಡಿಯಲ್ಲಿ. ಇದ್ರ ಬಗ್ಗೆ ನಿಮಗೆ ಡಿಟೇಲ್ ಆಗಿ ಗೊತ್ತಾಗ್ಲಿಕ್ಕೆ ಒಂಥರ ಇಲ್ಲೊಂದು ಮೂವಿ ಇದೆ, ಗೇಮ್ ಚೇಂಜರ್ ಅಂತ ಒಂದು ಮೂವಿ ಇದೆ, ಬೇಕಾದ್ರೆ ಅದನ್ನ ಮಾತು. ಪ್ಲಾಂಟ್ ಬೇಸ್ಡ್ ಡಯಟ್ ತುಂಬಾ ನಿಮ್ಮ ಡಿಸೀಸ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಯಾರಿಗಾದ್ರೂ ನಾನ್ ವೆಜ್ ತಿನ್ನೋರು ಇರ್ತಿದ್ರೆ ತುಂಬಾ ನೀವು ಹ್ಯಾಬಿಟ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ನೋಡಿ, ಪ್ಲಾಂಟ್ ಬೇಸ್ಡ್ ಡಯಟ್ ಅನ್ನು ಫಾಲೋ ಮಾಡ್ಲಿಕ್ಕೆ ನೋಡಿ, ನಿಮ್ಮ ಕಾಯಿಲೆಗಳು ತುಂಬಾ ನಿಮಗೆ ಕಂಟ್ರೋಲ್ ಆಗುತ್ತೆ. ಎರಡನೇದು ಏನ್ ಚೇಂಜ್ ಮಾಡ್ಬೇಕಂದ್ರೆ ನೀವು ರಿಫೈನ್ಡ್ ಫುಡ್ ಪ್ರಾಡಕ್ಟ್ಗಳನ್ನೇ ಅವಾಯ್ಡ್ ಮಾಡಿ. ನೋಡಿ ಕೆಲವು ನೇಮ್ ಮಾಡಿದ್ದೀನಿ: ಶುಗರ್, ಮೈದಾ, ರಿಫೈನ್ಡ್ ಆಯಿಲ್, ನೂಡಲ್ಸ್, ಬರ್ಗರ್ಸ್, ಪಿಜ್ಜಾ, ಡೋನಟ್, ಪೇಸ್ಟ್ರೀಸ್, ಮಫಿನ್ಸ್, ಬ್ರೆಡ್, ಬ್ಯಾಟಿ. ಅಂದ್ರೆ ಕೆಲವರಿಗೆಲ್ಲ ಇದೆಲ್ಲ ಪಂಚ ಪ್ರಾಣ ಇರಬಹುದು, ಬಟ್ ಬೇಕು ಅಂತಿದ್ರೆ ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಯಾವ್ದಾದ್ರು ಒಂದು ಸ್ವಲ್ಪ ತಿನ್ನಬೇಕು, ಬಟ್ ಜಾಸ್ತಿ ತಿನ್ನುವಂಗಿಲ್ಲ. ಆಕ್ಚುಲಿ ನೋಡ್ರೆ ತಿನ್ಬಾರ್ದು, ನಂಗೆ ಗೊತ್ತು ಅದು ಆಕ್ಚುಲಿ ನಮ್ಮ ಬಾಡಿಗೆ ಬೇಡದ್ದು ಅಂತ ಲಿಸ್ಟ್ ಅಲ್ಲಿ ಇದೆ. ಅದು ನಿಮಗೆ ಬೇಡದ್ದನ್ನು ಯಾರು ಮಾಡಿದ್ರೆ ನೀವು ತಡ್ಕೊಳ್ತೀರಾ? ನಾನು ನಿಮಗೆ ಬೇಡದ್ದನ್ನು ಒಂದು ಬಂದು ಮಾಡ್ತೇನೆ ಅಂತ ಇಟ್ಕೊಳ್ಳಿ, ನನಗೆ ನೀವು ಆಕ್ಷನ್ ತಗೋತೀವಿ. ಅದೇ ತರ ನೀವು ಬಾಡಿಗೆ ಇದೆಲ್ಲ ಬೇಡದ್ದು ಅಂತ ನೀವು ಬೇಡದ್ದನ್ನು ತುಂಬಿಸ್ತಾ ಇದ್ದೀರಿ ಬಾಡಿ. ಏನ್ ಮಾಡ್ಬೇಕಾಗ್ತದೆ? ನಾವು ತಪ್ಪು ಮಾಡ್ತಾ ಇರೋದು. ಮೊದಲಿನ ಕಾಲದಲ್ಲಾದ್ರೆ ನ್ಯಾಚುರಲ್ ಫುಡ್ ತಿಂತಾ ಇದ್ವಿ, ಬಾಡಿಗೆ ಯಾವಾಗ ಬೇಕು ಎಷ್ಟು ಬೇಕು ಅಷ್ಟೇ. ಈಗ ಆದ್ರೆ ಇದೆಲ್ಲ ಏನಂತ ಹೇಳಿದ್ರೆ ತುಂಬಾ ದೊಡ್ಡ ದೊಡ್ಡ ಮನುಷ್ಯರದ್ದು ಒಂದು ಬಿಸ್ನೆಸ್ ಐಡಿಯಾ ಇದೆ ಅಲ್ಲ, ದುಡ್ಡು ಮಾಡುವ ವಿಧಾನ ಇದೆ ಅಲ್ಲ,
ಅವರು ದುಡ್ಡು ಮಾಡ್ತಾ ಇದ್ದಾರೆ ನಮ್ಮ ಹೆಲ್ತ್ ಅನ್ನು ಯೂಸ್ ಮಾಡ್ಕೊಂಡು, ನಾವು ಮಾತ್ರ ಇದನ್ನ ಯೂಸ್ ಮಾಡ್ಕೊಂಡು ಬಾಯಿ ರುಚಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ, ಅಥವಾ ಸ್ಟೈಲು ಅಥವಾ ಎ ಸಿ ರೂಮ್, ಆ ಒಂದು ಪಾಶ್ ಜೀವನ ಅಂತ ಲೈಫ್ ಸ್ಟೈಲ್ ಆಗಿದೆ. ಆಮೇಲೆ ನಾವು ದುಡ್ಡು ಮಾಡಿದನ್ನೆಲ್ಲ ಇಟ್ಕೊಂಡೋಗಿ ಆಸ್ಪತ್ರೆಗೆ ಹೋಗುದು. ಕಷ್ಟಪಟ್ಟು 20 ವರ್ಷ 30 ವರ್ಷ ದುಡ್ಡು ಮಾಡಿ ಉಳಿತಾಯ ಮಾಡಿರ್ತೇವೆ ಕೆಲವು ಲಕ್ಷ, ಅದಾದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತೇವೆ, ಡಾಕ್ಟರ್ ಮಾತ್ರ ಮತ್ತೆ ಬಂಗ್ಲೆ ಕಟ್ಟೋದು ನಮ್ಮ ದುಡ್ಡನ್ನು. ತಪ್ಪಲ್ಲ, ಡಾಕ್ಟರ್ಸ್ ಯಾರು ಇದನ್ನು ಕೇಳ್ತಾ ಇದ್ರೆ ನಿಮಗೆ ಅದು ನೆಗೆಟಿವ್ ಅಲ್ಲ, ಯಾಕಂದ್ರೆ ನಾವೇ ಮಾಡ್ಕೊಂಡದ್ದು, ಪೇಷಂಟ್ಗಳೇ ಮಾಡ್ಕೊಂಡು ಅಲ್ಲಿ ಹೋದದ್ದು. ಆದ ಕಾರಣ ಇದು ನಾವು ಕಂಟ್ರೋಲ್ ಮಾಡಿ. ಮೂರನೇದು ಏನ್ ಅವಾಯ್ಡ್ ಮಾಡ್ಬೇಕು? ಪ್ಯಾಕೆಟ್, ಅಂದ್ರೆ ಪ್ಯಾಕ್ಡ್ ಫುಡ್ಗಳು. ಪ್ಯಾಕೆಟ್ ಅಲ್ಲಿ ಕೆಲವೆಲ್ಲ ಬರುತ್ತೆ ನೋಡಿ, ಉದಾಹರಣೆಗೆ ಕೆಲವೆಲ್ಲ ಬಿಸ್ಕೆಟ್ಸ್ಗಳು, ಕ್ಯಾಂಡಿ, ಚಿಪ್ಸ್, ವೇಫರ್ಸ್. ಮತ್ತೆ ಈ ಸ್ಲೈಡ್ ನೋಡಿದ್ಮೇಲೆ ನೀವೆಲ್ಲ ಇವನ ಕ್ಲಾಸ್ ನೆಕ್ಸ್ಟ್ ಅಟೆಂಡ್ ಮಾಡಬಾರ್ದು, ಬಹಳ ಡೇಂಜರ್ ಇವ ಮನುಷ್ಯ, ನಮ್ಗೆ ಇಷ್ಟದನ್ನೆಲ್ಲ ತಿನ್ಬೇಡಿ ಅಂತ ಹೇಳ್ತಾ ಇದ್ದಾನೆ ಇವ. ತುಂಬಾ ಕಷ್ಟ ಆಗುತ್ತೆ. ಯಾವತ್ತು ಹಾಗೆ ಅಲ್ವಾ? ಸತ್ಯ ಅಂದ್ರೆ ತುಂಬಾ ಕಷ್ಟ ನಮ್ಗೆ. ಎಕ್ಸಸೈಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಆದ್ರೆ ಅದು ಮಾಡ್ಲಿಕ್ಕೆ ಕಷ್ಟ. ಅದೇ ತರ ಎಲ್ಲವೂ ಕೂಡ ಒಳ್ಳೇದು, ತುಂಬಾ ಕಷ್ಟ. ಬಟ್ ನಮ್ಮ ಫ್ಯೂಚರ್ ನೆಮ್ಮದಿ ಬೇಕು, ಎಲ್ಲಾದ್ರೂ ಹೋದಾಗ ಹೆಲ್ದಿ ಆಗಿರ್ಬೇಕು, ಎಲ್ಲರ ಜೊತೆಗೆ ನಾವು ಒಂಥರ ಎಂಜಾಯ್ ಮಾಡ್ಬೇಕು ಅಂತ ಇದ್ರೆ ನೋಡಿ, ಈಗ ಸ್ವಲ್ಪ ಕಷ್ಟಪಟ್ರೆ ಫ್ಯೂಚರಲ್ಲಿ ನೆಮ್ಮದಿ ಅಲ್ವಾ? ಇದು ನೀವು ಕೆಲವು ನೋಡಿ, ನೀವು ಕಂಟ್ರೋಲ್ ಮಾಡಿ ನೋಡಿ, 1 ವಾರ 2 ವಾರದಲ್ಲಿ ನಿಮ್ಗೆ ಚೇಂಜಸ್ ಹೋಗ್ತದೆ. ಓಕೆ, ಈಗ ಅದೆಲ್ಲ ಸರಿ. ಈಗ ಏನ್ ನೆಕ್ಸ್ಟ್ ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ ಈಗ ಬೇಕಾಗಿದ್ದು ಒಂದು, ನಟ್ಸ್ಗಳನ್ನ ಬೇಕಾದ್ರೆ ತಿನ್ಬೋದು. ಅದು ಕೂಡ ಎಷ್ಟು ನೋಡಿ, ಇಲ್ಲಿ ಕ್ವಾಂಟಿಟಿ ಬರಲಿಲ್ಲ. ಆಲ್ಮಂಡ್ ಅಂತ ಹೇಳಿದ್ರೆ ದಿನಕ್ಕೆ 7 ಆಲ್ಮಂಡ್ ತಿನ್ಬೋದು. ವಾಲ್ನಟ್ಸ್ ಅಂತ ಹೇಳಿದ್ರೆ 4 ತಿನ್ಬೋದು. ಕ್ಯಾಶ್ಯೂ ಅಂದ್ರೆ 2 ತಿನ್ಬೋದು. ಬ್ರೆಜಿಲ್ ನಟ್ ಅಂದ್ರೆ 1 ತಿನ್ಬೋದು. ಅಂದ್ರೆ ದಿನಕ್ಕೆ ಸಾಧಾರಣ ಇಷ್ಟು ಸಾಕು ಅಂತ. ಜಾಸ್ತಿ ತಿಂದ್ರು ಡೇಂಜರ್, ತಿನ್ಬಾರ್ದು, ಹಾಳು. ಫ್ಲಾಕ್ಸ್ ಸೀಡ್ಸ್ 25 ಗ್ರಾಮ್ ಫ್ಲಾಕ್ಸ್ ಸೀಡ್ಸ್ ದಿನಕ್ಕೆ ಸಾಕು. ಅದು ರಾ ಪೌಡರ್ ಫಾರ್ಮ್ ಅಲ್ಲಿ 50 ml ನೀರಲ್ಲಿ ಮಿಕ್ಸ್ ಮಾಡಿ ಬೇಕಾದ್ರೆ ಕುಡಿಯಿರಿ. ಬೆಳಿಗ್ಗೆ ಬೇಕಾದ್ರೆ ಕುಡಿಬೋದು. ಒಳ್ಳೆಯದು ಅಂತ ಹೇಳಿದ್ರೆ ಬೆಳಿಗ್ಗೆ ಕುಡಿದ್ರೆ ಒಳ್ಳೆಯದು. ನಿಮಗೆ ವೆಯ್ಟ್ ಮ್ಯಾನೇಜ್ ಮಾಡ್ಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. 25 ಗ್ರಾಮ್ ರಾ ಪೌಡರ್ ಮಾಡಿ, ಮಿಕ್ಸಿಯಲ್ಲಿ ಪೌಡರ್ ಮಾಡಿ 50 ml ನೀರ್ ಜೊತೆಗೆ ಕುಡಿಯುವುದು. ಹರ್ಬಲ್ ಟೀ ಕುಡಿಯೋದು ತುಂಬಾ ಒಳ್ಳೆಯದು. ವಿದೌಟ್ ಮಿಲ್ಕ್, ಶುಗರ್, ಈವನ್ ಶುಗರ್ ಫ್ರೀ ಪಿಲ್ಸ್ ಅಂತ ಬರುತ್ತೆ, ಅದು ಬೇಡ, ಅದೆಲ್ಲ ಹಾಳು. ಮಿಲ್ಕ್ ಬೇಡ, ಶುಗರು ಬೇಡ. ಬೇಕು ಅಂತ ಇದ್ರೆ ಜಾಗರಿ, ಬೆಲ್ಲ ಆಡ್ ಮಾಡಿ ಚೂಸ್ ಮಾಡ್ಕೊಳ್ಳಿ. ಬೆಲ್ಲ ಕೂಡ ಕೆಲವೆಲ್ಲ ಬರುತ್ತೆ, ಕಲಬೆರಕೆ ನಾರ್ಮಲ್ ಚೂಸ್ ಮಾಡ್ಕೊಳ್ಳಿ. ಅಂತೂ ಹರ್ಬಲ್ ಟೀ ಅಲ್ಲಿ ಯಾವ್ದೆಲ್ಲ ಬರುತ್ತೆ ನೋಡಿ, ಇದೆಲ್ಲ ನೀವು ಬೇಕಾದ್ರೆ ಕನ್ಸಿಡರ್ ಮಾಡಿ. ತುಳಸಿ, ಜಿಂಜರ್, ಲೆಮನ್, ರೋಸ್, ಗ್ರೀನ್ ಫೆನಲ್, ಸೆನಮನ್, ಇದೆಲ್ಲ ನೀವು ಹರ್ಬಲ್ ಟೀ ಆಗಿ ಕುಡಿಬಹುದು. ಇದೆಲ್ಲ ನಿಮಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಫ್ರೂಟ್ಸ್ ಕೂಡ ತಿನ್ಲಿಕ್ಕೂ ಕೂಡ ಟೈಮ್ ಇದೆ ನೋಡಿ, ತುಂಬಾ ಇಂಪಾರ್ಟೆಂಟ್. ಯಾವಾಗ ತಿನ್ಬೇಕು ಅಂತಂದ್ರೆ ಒಂದು ಮಧ್ಯಾಹ್ನ ತನಕ, ಅಥವಾ ಅಟ್ ದ ಮೋಸ್ಟ್ ಅಂದ್ರೆ ಸನ್ಸೆಟ್ಗಿಂತ ಮೊದಲು ತಿನ್ನೋದು ನಿಲ್ಲಿಸ್ಬೇಕು ಫ್ರೂಟ್ಸ್ ಅನ್ನು. ಅಂದ್ರೆ ಬಾಡಿಯಲ್ಲಿ ಆ ಒಂದು ಡೈಜೆಷನ್ ಕೆಲವೆಲ್ಲ ನಡೀತಾ ಇರುತ್ತೆ ಆ ಟೈಮಿಗೆ. ಅದ ಕಾರಣ ಏನೆಲ್ಲ ತಿನ್ಬಹುದು ಆಸ್ ಅ ಸ್ಟಾರ್ಟರ್ ಅಂತ ಹೇಳಿದ್ರೆ, ಮೊಸಂಬಿ, ಪೈನಾಪಲ್, ಆಪಲ್, ಇದೆಲ್ಲ ನೀವು ಸಾಧಾರಣ ಬೆಳಿಗ್ಗೆನು ತಿನ್ಬೋದು. ಸೊ ಅದರಲ್ಲಿ ಕೂಡ ಕ್ವಾಂಟಿಟಿ ಯಾವ ತರ ಅಂದ್ರೆ ನೋಡಿ, ಇಲ್ಲೊಂದು ನೋಟ್ ಕೊಡಿದ್ದಾರೆ, ಡೂ ನಾಟ್ ಮಿಕ್ಸ್ ಫ್ರೂಟ್ಸ್. ಅಂದ್ರೆ ಮುಸುಂಬಿ, ಪೈನಾಪಲ್ ಒಟ್ಟಿಗೆ ತಿನ್ಬೇಡಿ. ಒಂದೊಂದು ತಿನ್ನೋದಾದ್ರೆ ಮುಸುಂಬಿ ಮಾತ್ರ ತಿನ್ನಿ ಒಂದು ದಿನ, ಪೈನಾಪಲ್ ಮಾತ್ರ ತಿನ್ನಿ ಒಂದು ದಿನ, ಆ ತರ ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡಬೇಕು. ಕೆಲವೆಲ್ಲ ಫ್ರೂಟ್ಸ್ ಪ್ಲೇಟ್ ಅಂತ ತಿಂತಾರೆ ಬೇರೆ ಕಡೆ ಔಟ್ಸೈಡ್, ಆದಷ್ಟು ಬೇಡ, ಮಿಕ್ಸ್ ಮಾಡಬಾರ್ದು. ಆಮೇಲೆ ಕ್ವಾಂಟಿಟಿ ಅಂದ್ರೆ ಮಿನಿಮಮ್ 1% ಆಫ್ ಯುವರ್ ಬಾಡಿ ವೇಟ್ ತಿನ್ನಿ ಅಷ್ಟೇ. ನಿಮ್ದು 10 kg ಇದ್ರೆ 10 kg 1%, 1 ಗ್ರಾಮ್. 100 kg ಇದ್ರೆ 1%, 10 ಗ್ರಾಮ್, ಆ ತರ. ವೆಜಿಟೇಬಲ್ಸ್ ಯಾವುದು ತಿನ್ಬಹುದು, ಎಷ್ಟು ಹೊತ್ತು ಒಳಗಡೆ ತಿನ್ಬೇಕು. ಕ್ಯಾನ್ ಈಟ್ ಎನಿ ಟೈಮ್ ಟಿಲ್ 8 ಗಂಟೆ ರಾತ್ರಿ ಮೊದಲು ತಿಂದು ಮುಗಿಸ್ಬೇಕು. ಅಂದ್ರೆ ತಿಂದು ಮುಗಿಸ್ಬೇಕು ಅಂದ್ರೆ ಬೆಳಿಗ್ಗೆ ತಿಂತಾನೆ ಇರೋದಲ್ಲ, ಆದ್ರೆ ಮೊದಲು ತಿನ್ನುವುದನ್ನು ನಿಲ್ಲಿಸಿ. ಯಾಕಂದ್ರೆ ರಾತ್ರಿ ಕೂಡ ನೀವು ಊಟ ಮಾಡುದು 10 ಗಂಟೆಗೆ 11 ಗಂಟೆಗೆ ಊಟ ಮಾಡೋದು ಅಭ್ಯಾಸ ಇಟ್ಕೊಳ್ಬೇಡಿ. 8 ಗಂಟೆ ಮೊದಲು ಮುಗಿಸಿ. ಅದರಲ್ಲಿ ಏನೆಲ್ಲ ಮಾಡ್ಬೋದು ನೋಡಿ, ಇದರಲ್ಲಾದ್ರೆ ವೆಜಿಟೇಬಲ್ಗಳನ್ನ ಮಿಕ್ಸ್ ಮಾಡ್ಬೋದು, ಸಾಲಾಡ್ ತರ.
ಮಿಕ್ಸ್ ಅಂಡ್ ಈಟ್ ಮಾಡಬೇಕು. ಕ್ವಾಂಟಿಟಿ ಸೇಮ್ 1% ಆಫ್ ಯುವರ್ ಬಾಡಿ ವೇಟ್. ಅದೇನು ತುಂಬಾ ಆಗತ್ತೆ. ಇಂಪಾರ್ಟೆಂಟ್ ಪಾಯಿಂಟ್. ಕೋಕೋನಟ್ ವಾಟರ್ 1-3 ದಿನಾಲು ಕುಡಿಬಹುದು ನಾವು. ಇದ್ಯಾವುದು ಕೋಕೋನಟ್ ವಾಟರ್ ಅಂತ ಹೇಳಿದ್ರೆ ಎಳ್ನೀರು ನಾನು ಹೇಳ್ತಾರೆ. ಎಳ್ನೀರು ಹೆಲ್ತ್ಗೆ ತುಂಬಾ ಒಳ್ಳೆದು. ನಾನು ಅವಾಗ ಮಾತಾಡುವಾಗ, ನಾನು ನೀರಿನ ಬಗ್ಗೆ ಮಾತಾಡುವಾಗ ಬಾಡಿ ಒಳಗಡೆ 80 to 85% ಆಲ್ಕಲೈನ್ ಇದೆ ಅಂತ ಕಂಟೆಂಟ್ ಅಂತ ಹೇಳಿ. ಆಲ್ಕಲೈನ್ ಕಂಟೆಂಟ್ ಕೋಕೋನಟ್ ವಾಟರ್ ಅಂದ್ರೆ ಟೆಂಡರ್ ಕೋಕೋನಟ್, ಎಳ್ನೀರು ನಿಮ್ಗೆ ಆಲ್ಕಲೈನ್ ಕಂಟೆಂಟ್ ತುಂಬಾ ಒಳ್ಳೆದು. ದಿನಕ್ಕೆ 1-3 ಎಳ್ನೀರು ಕುಡಿಬಹುದು. ಆದರೆ ನೋಡ್ಕೊಳ್ಳಿ, ಖರ್ಚು ನಿಮ್ಗೆ ಎಷ್ಟಾಗತ್ತೆ ನೋಡಿ. ಅಂತೂ ದಿನಾಲು ಒಂದಾದ್ರೂ ಕೊಡಿ. ಆದಷ್ಟು ಯಾವುದನ್ನು ಕೂಡ ನೀವು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ಡೀಪ್ ಫ್ರೀಸ್ ಮಾಡುದು ಅದೆಲ್ಲ ಬೇಡ. ನಾರ್ಮಲ್ ಟೆಂಪರೇಚರ್ ಅಲ್ಲಿ ಕುಡಿ. ಓಕೆ, ನೋಡಿ ನ್ಯೂಟ್ರಿಷನ್ ಕಂಟೆಂಟ್ ನೀವು ಯಾವ ತರ ಸಿಗತ್ತೆ ಅಂದ್ರೆ, ರಾ ಯಾವ್ದಾದ್ರು ನೀವು ಫ್ರೂಟ್ಸಾ, ತರಕಾರಿಯಾ, ನಟ್ಸಾ ಏನಾದ್ರು ತಿಂತೀರಿ ಅಂದ್ರೆ ರಾ ಆಗಿ ತಗೊಳ್ಳೋದಾದ್ರೆ 100% ನ್ಯೂಟ್ರಿಷನ್ ಕಂಟೆಂಟ್ ಸಿಗುತ್ತದೆ. ಅದೇ ಸ್ಟೀಮ್ ಮಾಡಿದ್ರೆ 70% ಮಾತ್ರ ಸಿಗುತ್ತೆ, 30% ವೇಸ್ಟ್. ಬಾಯ್ಲ್ ಮಾಡಿದ್ರೆ 50% ಮಾತ್ರ, 50% ವೇಸ್ಟ್ ಆಗುತ್ತೆ. ಅದೇ ಜ್ಯೂಸ್ ನಾವು ತಗೊಂಡ್ರೆ, ಫ್ರೂಟ್ ಜ್ಯೂಸ್ಗಳನ್ನು ಮಾಡಿದ್ರೆ ನಮಗೆ 40% ಕಂಟೆಂಟ್ ಸಿಗುತ್ತೆ. ಅದೇ ಕುಕ್ ಮಾಡಿದ್ರೆ ನಿಮಗೆ ನ್ಯೂಟ್ರಿಷನ್ ಕಂಟೆಂಟ್ 0 ಸಿಗುತ್ತದೆ. ಅದಕ್ಕೆ ಮೊದಲಿನ ಕಾಲದಲ್ಲೆಲ್ಲ ಹಾಫ್ ಕುಕ್ಡ್ ಎಲ್ಲ ಮಾಡ್ತಾ ಇದ್ರು ಅಡಿಗೆ ಎಲ್ಲ. ಸ್ವಲ್ಪ ಸ್ವಲ್ಪ ಬೇಯಿಸೋದು ಕಮ್ಮಿ, ಫುಲ್ಲು ಅಷ್ಟು ಬೇಯಿಸಿ ಮಾಡುದಿಲ್ಲ. ಅದ ಕಾರಣ ಇದು ನಿಮ್ಗೆ ನ್ಯೂಟ್ರಿಷನ್ ಗೈಡ್. ಇದನ್ನ ನೀವು ಬೇಕಾದ್ರೆ ಫಾಲೋ ಮಾಡ್ತಾ ಹೋಗ್ಬೋದು ಫುಡ್ಡಿಗೆ. ನಿಮ್ಗೆ ಡೈಲಿ ನಿಮ್ಗೆ ಯಾವ ತರ ಮಾಡ್ಬೇಕು. ನೆಕ್ಸ್ಟ್, ಆ ನ್ಯಾಚುರಲ್ ಪ್ರಾಡಕ್ಟ್ಗಳು ಬೇಕು ಅಂತಿದ್ರೆ, ಈಗ ನಾನು ಹಿಂದಿನ ಸ್ಲೈಡ್ ಅಲ್ಲಿ ತೋರಿಸಿದ್ದು ಇದೆಲ್ಲ ನಿಮ್ಗೆ ಕೆಲವೆಲ್ಲ ಫ್ರೂಟ್ಸ್, ತರಕಾರಿಗಳು, ಅಥವಾ ನಿಮ್ಗೆ ಇದೆಲ್ಲ ನಿಮ್ಗೆ ಯಾವ ತರ ತಕೊಳ್ಬೇಕು ಅಂತಂದ್ರೆ, ಆದ್ರೆ ಇದರದ್ದು ಸೋರ್ಸ್ ನೀವು ಎಲ್ಲಿಂದ ಮಾಡೋದು, ಅಂಗಡಿಯಿಂದ ತರೋದು, ಅದೆಲ್ಲ ನಮ್ಗೆ ಸಿಟಿಯಲ್ಲಿ ಕಾಮನ್ ಅದು. ಆದ್ರೆ ಅದರಲ್ಲಿ ಕೂಡ ನಿಮ್ಗೆ ಕೆಲವೆಲ್ಲ ಈ ತರದನ್ನ ಚೂಸ್ ಮಾಡಿ, ನ್ಯಾಚುರಲ್ ಪ್ರಾಡಕ್ಟ್ಗಳೆಲ್ಲ ನಿಮ್ಗೆ ಮಾಡೋರಿದ್ದಾರೆ ನೋಡಿ ತೋಟದಲ್ಲಿ. ಆ ತೋಟದಲ್ಲಿ ಮಾಡೋರು ಕೂಡ ಯಾವ ತರ ಮಾಡ್ತಾರೆ ಅಂತ ಬೇಕಾದ್ರೆ ಚೆಕ್ ಮಾಡಿ. ಅವರಿಗೆ ಬೇಕಾದ್ರೆ ಸ್ಪೆಸಿಫಿಕ್ ಆಗಿ ನೀವು ಇನ್ಸ್ಟ್ರಕ್ಷನ್ ಕೊಟ್ಟು ಬೇಕಾದ್ರೆ ಸ್ವಲ್ಪ ರೇಟ್ ಕೊಡಿ ಅವರಿಗೆ. ಎಷ್ಟು ಬೇಕಾದ್ರೆ ಸ್ಪೆಷಲ್ ತರಕಾರಿಗೆ ರೇಟ್ ಕೊಡಿ, ಅದು ನ್ಯಾಚುರಲ್ ಆಗಿ ಇರಲಿ. ಅಥವಾ ಕೆಲವೆಲ್ಲ ಕಂಟ್ರೋಲ್ ಇಲ್ಲ ನನಗೆ, ಅದು ತೋಟದಿಂದ ಆರ್ಡರ್ ಮಾಡಿ ತರೋದು ಕಂಟ್ರೋಲ್ ಇರುವುದಿಲ್ಲ ಸಿಟಿಯಲ್ಲಿ, ಅವಾಗ ಈ ತರದ್ದೆಲ್ಲ ನೋಡ್ಬೇಕು. ಆರ್ಗ್ಯಾನಿಕ್ ಪ್ರಾಡಕ್ಟ್ 100% ಇವತ್ತು ಬರ್ದಿರ್ತಾರೆ, ಹೆಚ್ಚಿನದ್ರಲ್ಲೆಲ್ಲ ಅದು ಪ್ಯೂರಿಟಿ ಇರುವುದಿಲ್ಲ, ಆದ್ರೂ ಕಂಟ್ರೋಲ್ ಅಷ್ಟೊಂದು ಬರುವುದಿಲ್ಲ ನಮ್ಗೆ. ಅಂತೂ ನಾರ್ಮಲ್ ತಿನ್ನೋದ್ರ ಬದಲು ಇದನ್ನ ಮಾಡ್ಬೋದು. ಅದರಲ್ಲಿ ಕೂಡ ವೇರ್ ಟು ಗೆಟ್ ದಿ ಒಂಥರ ಪ್ಯೂರಿಫೈಡ್ ಅಂದ್ರೆ ಇದ್ದದ್ರಲ್ಲಿ ಒಳ್ಳೆಯದು ನ್ಯೂಟ್ರಿಷನ್ ಇರುವಂತದ್ದು ಕಂಟೆಂಟ್ ಅಂದ್ರೆ ನೋಡಿ ಇದೆಲ್ಲ ಕೆಲವೆಲ್ಲ ನೀವು ಗಮನಿಸಿ. ಕೆಲವು ಪಾಯಿಂಟ್ 8 ಸೈನ್ಸ್ ಆಫ್ ಹೈ ಕ್ವಾಲಿಟಿ ಫುಡ್ಗಳು, ಗ್ರೋನ್ ವಿದೌಟ್ ಪೆಸ್ಟಿಸೈಡ್ಸ್, ಕೆಮಿಕಲ್ ಫರ್ಟಿಲೈಸರ್ ಹಾಕದೇ ಇರುವಂತದ್ದು ಎಲ್ಲರೂ ಬೆಳೀತಾರೆ ನೋಡಿ. ಆರ್ಗ್ಯಾನಿಕ್, ನಾಟ್ ಜೆನೆಟಿಕಲಿ ಮಾಡಿಫೈಡ್, ಅದೆಲ್ಲ ಮಾಡ್ತಾರೆ ನೋಡಿ, GMO ಸರ್ಟಿಫೈಡ್ ಇರುತ್ತೆ ನೋಡಿ. ಕಂಟೇನ್ಸ್ ನೋ ಆಡೆಡ್ ಗ್ರೋತ್ ಹಾರ್ಮೋನ್ಸ್, ಇದೆಲ್ಲ ಅಬ್ಸರ್ವ್ ಮಾಡಿ. ಫ್ರೆಶ್ ಇರಬೇಕು, ಅವರು ಬೆಳೆದು ಇಮಿಡಿಯೇಟ್ ಕೊಡುವಾಗಿರ್ಬೇಕು. ಅದು 1 ವಾರ 2 ವಾರ ಒಂದು ತಿಂಗಳಲ್ಲಾಗಿ ಫ್ರಿಡ್ಜ್ ಅಲ್ಲಿ ಇಟ್ಟು 1 ತಿಂಗಳು ಆದ್ಮೇಲೆ ಯೂಸ್ ಮಾಡೋದು, ಅದೆಲ್ಲ ಆದಷ್ಟು ನಮಗೆ ಯೂಸ್ಫುಲ್ ಇಲ್ಲ. ಡಿಡ್ ನಾಟ್ ಕಮ್ ಫ್ರಮ್ ಎ ಫ್ಯಾಕ್ಟ್ರಿ ಆರ್ ಫಾರ್ಮ್, ಅಂದ್ರೆ ತುಂಬಾ ಸಮಯದಿಂದ ಪ್ರಾಸೆಸ್ ಮಾಡಿ ಫ್ಯಾಕ್ಟರಿಯಿಂದ ಬರೋದು ಅಂತ ಹೇಳಿದ್ರೆ ಆದಷ್ಟು ಯೂಸ್ ಮಾಡಬೇಕು, ಅದ್ರಲ್ಲಿ ಕಂಟೆಂಟ್ ಇರೋದು. ಇದು 8 ಪಾಯಿಂಟ್ಗಳನ್ನು ನೋಡಿ, ಅದಕ್ಕೆ ನಿಮ್ಗೆ ಹೆಲ್ಪ್ ಆಗುವಂಥದ್ದು ಯಾವ್ದಾದ್ರು ಬೆಸ್ಟ್ ನಿಮ್ಗೆ ಬ್ರ್ಯಾಂಡ್ ಅಥವಾ ಎಲ್ಲಾರು ಸಿಗ್ತದಾರೆ ಸೋರ್ಸ್ ಇದ್ರೆ ಅದನ್ನ ಯೂಸ್ ಮಾಡಿ. ನಿಮಗೆ ಬೇಕಾದ್ರೆ ನೋಡಿ, ಒಂದು ಸಪ್ಲಿಮೆಂಟ್, ಇದು ಲಾಸ್ಟ್ ಕೇಸ್, ನಿಮ್ಗೆ ಲಾಸ್ಟ್ ಕೇಸ್. ನ್ಯಾಚುರಲ್ ಫುಡ್ಗಳನ್ನ ಯೂಸ್ ಮಾಡ್ಲಿಕ್ಕೆ ಇದನ್ನೆಲ್ಲ ಒಂದು ವೇಳೆ ಇಲ್ಲೂ ಯಾವ್ದು ಸಿಗ್ತಾ ಇಲ್ಲ ಅಂತ ಇದ್ರೆ ಈ ತರ ಸಪ್ಲಿಮೆಂಟ್ ಬ್ರ್ಯಾಂಡ್ಗಳನ್ನ ಕೆಲವು ಯೂಸ್ ಮಾಡ್ತಾರೆ. ಅದು ಕೂಡ ಆಕ್ಚುಲಿ ಬೇಡ ಅಂತ ಲೆಕ್ಕ, ಬೇಕು ಅಂತಿದ್ರೆ ಮಾಡೋದಾದ್ರು ಕೂಡ ಈ ನ್ಯೂಟ್ರಲೈಟ್ ಅಂತ ಬ್ರ್ಯಾಂಡ್, ಈಗ ಕೆಲವು ಈಗ ನನ್ಗೆ ಗೊತ್ತಿರೋದ್ರಲ್ಲಿ ಕೆಲವು ಒಳ್ಳೆ ಬ್ರ್ಯಾಂಡ್, ಅದು ನಿಮಗೆ ಗೊತ್ತಿರೋದು ಇನ್ನೂ ಕೆಲವೆಲ್ಲ ರಿಸರ್ಚ್ ಮಾಡಿ ಒಳ್ಳೆ ಬ್ರ್ಯಾಂಡ್ ಅಂತ ಗೊತ್ತಿದ್ದಿದ್ರೆ ಅದನ್ನ ನೀವು ಯೂಸ್ ಮಾಡಿ. ಇದು ಲಾಸ್ಟ್ ಆಪ್ಷನ್ ಮಾತ್ರ, ಎಲ್ಲಿದ್ರೆ ನ್ಯಾಚುರಲ್ ಫುಡ್ಡೇ ನಿಮಗೆ ಫಸ್ಟ್ ಚಾಯ್ಸ್. ಸೊ ಇದು ನಿಮಗೆ ತುಂಬಾ ಒಂಥರ ಏನ್ ಹೇಳ್ತಾರೆ, ಇಲ್ಲಿವರೆಗೆ ನಾನು ಮಾತಾಡಿದ್ರಲ್ಲಿ ತುಂಬಾ ವಿಷಯಗಳು ನಾನು ನಿಮಗೆ ತುಂಬಾ ಕಷ್ಟದ್ದು ಹೇಳಿರ್ಬೋದು. ಈಗ 7 ಪಾಯಿಂಟ್ ಹೇಳಿದ್ರಲ್ಲಿ ಕೆಲವೆಲ್ಲ ನಿಮ್ಗಂತೂ ಇವತ್ತಿನ ನನ್ನ ನೋಡ್ರೆ ಲೈಕ್ ಆಗಿತ್ತು, ಯಾಕಂದ್ರೆ ಅಷ್ಟೊಂದು ಚೇಂಜಸ್ ಅಥವಾ ಹ್ಯಾಬಿಟ್ ಚೇಂಜ್ ಮಾಡಬೇಕು. ವಿ ಕ್ಯಾನ್ ಸ್ಟಾರ್ಟ್ ಸೇವಿಂಗ್ ಬಿಗ್ ಮನಿ ಅಂಡ್ ಬಿ ಹ್ಯಾಪಿ
ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿದ್ರೆ ಎಲ್ಲ ಹ್ಯಾಬಿಟ್ಗಳನ್ನು ನಾವು ಚೇಂಜ್ ಮಾಡಬೇಕು. ನೋಡುವಾಗ ಕಾಣುತ್ತೆ ಬೇಕು ಅಂತ, ಬಾಯಿ ಏನಂತಾರೆ ಅವಾಗ ನಾನು ಹೇಳಿದೆ ಇದೆಲ್ಲ ಸುರಿಸುತ್ತೆ ಅದು ಬಂದಾಗ ಇದನ್ನೆಲ್ಲ. ಡೋಂಟ್ ಎಕ್ಸ್ಪೆಕ್ಟ್ ಟು ಈಟ್ ರಾಂಗ್ ಅಂಡ್ ಲುಕ್ ಗುಡ್. ಕೆಲವರೆಲ್ಲ ಇರ್ತಾರೆ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್, ಬಟ್ ನಾವು ಮಾಡ್ತಾ ಇರೋ ತಪ್ಪಲ್ವಾ? ತಪ್ಪು ಮಾಡಿ ನಾನು ಸರಿ ರಿಸಲ್ಟ್ ನೋಡ್ಬೇಕು ಅಂತ ಆಗೋದು. ಡೋಂಟ್ ಎಕ್ಸ್ಪೆಕ್ಟ್ ಟು ಬಿ ಒಂಥರ ಲುಕ್ ಗುಡ್ ಬೈ ಈಟಿಂಗ್ ರಾಂಗ್. ಸೊ ಕಂಟ್ರೋಲ್ ಮಾಡಿ. ಸೊ ಇಂಪಾರ್ಟೆಂಟ್ ಮೆಸೇಜ್ ಲಾಸ್ಟ್ ಇದು, ಫೋಕಸ್ ಆನ್ ದಿ ಇನ್ಸೈಡ್ ಅಂಡ್ ಔಟ್ಸೈಡ್ ವಿಲ್ ಟೇಕ್ ಕೇರ್ ಆಫ್ ಇಟ್ಸೆಲ್ಫ್. ನೀವು ಮೈಂಡ್ ಇನ್ಸೈಡ್ ಪ್ಲಸ್ ಬಾಡಿ ಇನ್ಸೈಡ್ಗೆ ನೀವು ಏನು ಕೊಡ್ತಾ ಇದ್ದೀರಿ ಅದನ್ನ ನೀವು ಫೋಕಸ್ ಮಾಡಿ. ನೀರಿರ್ಬೋದು, ಫುಡ್ ಇರ್ಬೋದು, ಯೋಚನೆ ಇರ್ಬೋದು, ಎಲ್ಲ ನೀವು ಕೊಡುವಾಗ ಇವನ್ ಗಾಳಿ ಇರ್ಬೋದು, ಒಳಗಡೆ ಕೊಡುವುದನ್ನು ನೀವು ಏನೆಲ್ಲ ನೀವು ಯೋಚನೆ ಮಾಡಿ ಕೇರ್ಫುಲ್ ಆಗಿ ಕ್ಲೀನ್ ಆಗಿರೋದನ್ನ ನೀವು ಕೊಟ್ರೆ ಅದು ಆಟೋಮೆಟಿಕ್ ಆಗಿ ನಿಮ್ಮ ಹೊರಗಡೆ ಕಾಣುತ್ತೆ. ಸ್ಕಿನ್ ಇರ್ಬೋದು, ನಿಮ್ಮ ಹೇರ್ ಇರ್ಬೋದು, ನಿಮ್ಮ ಯೋಚನೆ, ನಿಮ್ಮ ಮಾತು ಇರ್ಬೋದು, ಎಲ್ಲವೂ ಕೂಡ ಒಳ್ಳೇದೇ ಬರುತ್ತೆ. ತುಂಬಾ ಇಂಪಾರ್ಟೆಂಟ್. ಡೈಲಿ ಹ್ಯಾಬಿಟ್ ಅಲ್ಲಿ 7 ಕೂಡ ಹ್ಯಾಬಿಟ್ಗಳನ್ನ ಉಪಯೋಗ ಮಾಡಿ. ಎಲ್ಲೂ ಕೂಡ ಇದನ್ನು ಡಿವಿಯೇಟ್ ಮಾಡಬೇಕು. ಸೊ ಯು ಕ್ಯಾನ್ ಲಿವ್ ಅ ಹೆಲ್ದಿ ಅಂಡ್ ಯಂಗ್ ಲುಕಿಂಗ್ ಪರ್ಸನ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ಎಂಡ್ ಮಾಡ್ತಾ ಇದ್ದೀನಿ. ಎನಿ ಕ್ವಶನ್ಸ್ಗಳು, ಏನಾದ್ರು ಕ್ವಶನ್ಸ್ಗಳಿದ್ರೆ ಈಗ ಡಿಸ್ಕಸ್ ಮಾಡಬಹುದು. ನೀವು ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೇನೆ, ನೀವು ಮಾತಾಡ್ಬೋದು. ಅಥವಾ ಕೆಲವರಿಗೆಲ್ಲ ಸ್ಪೆಸಿಫಿಕ್ ಆಗಿ ಇಲ್ಲಿ ಕೇಳಲಿಕ್ಕೆ, ನಿಮ್ದು ಕ್ವಶನ್ ಕೇಳಲಿಕ್ಕೆ ಕೆಲವೆಲ್ಲ ಪರ್ಸನಲ್ ಕ್ವಶನ್ ಇರ್ಬೋದು, ನಿಮ್ಮ ಹೆಲ್ತ್ ಚಾಲೆಂಜ್ ಇದ್ದು ಏನಾದ್ರು ಆ ಥರದ್ದು ಹೆಲ್ತ್ ಚಾಲೆಂಜ್ ಇದ್ದು ಪರ್ಸನಲ್ ಕ್ವಶನ್ಗಳಿದ್ರೆ ನಂದು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ನಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ, ಅದಕ್ಕೆ ನಮ್ದು ಮೆಸೇಜ್ ಕಳಿಸಿ ನಾನು ನಿಮ್ಗೆ ಪರ್ಸನಲ್ ಆಗಿ ಮಾತಾಡ್ಲಿಕ್ಕೆ ಸಿಗ್ತೇನೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಬಿ ಎನರ್ಜೆಟಿಕ್ ಆಲ್ವೇಸ್.